ಶಂಕರಾಚಾರ್ಯರ ಅತ್ಯಂತ ಸುರಮ್ಯವಾದಂಥ ಅದ್ಭುತವಾದಂಥ ಜೀವನವನ್ನು ಗಮನಿಸ್ತಾ ನಿನ್ನೆ ದಿವಸ ಅವರ ನಾಮಕರಣ ಆಗುವವರೆಗೂ ಬಂದಿದ್ವಿ. ಅವರ ಅಜ್ಜ ಮಘಪಂಡಿತರು ಮೊಮ್ಮಗನಿಗೆ ಶಂಕರ ಅಂತ ಇಡಬೇಕು ಅಂತ ಹೆಸರು ಕೊಟ್ಟರು. ಆಗಲೇ ಕಲ್ಯಾಣಿ ಅಮ್ಮ ಮಗು ಹುಟ್ಟಿದಾಗಲೇ ಶಂಕರ ಅಂತ ಹೇಳಿಬಿಟ್ಟಿದ್ಲು. ಈಶ್ವರನ ಅವತಾರ ಅಂತ ಹೇಳಿ ಶಂಕರ ಅಂತ ಆಕೆ ಒಪ್ಕೊಂಡಿದ್ಲು. ಅದನ್ನೇ ಮಘಪಂಡಿತರು ಹೇಳಿದಾಗ ಆ ಹೆಸರು ಕಾಯಮಾಯಿತು. ಮುಂದೆ ಯಾವ ವೇಗದಲ್ಲಿ ಮಗು ಕಲಿತಾ ಹೋಯಿತು ಅನ್ನೋದು ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. 3ನೇ ವಯಸ್ಸಿಗೆ ಅಕ್ಷರಾಭ್ಯಾಸ ಶುರು ಮಾಡಿದರು. ಅಕ್ಷರಾಭ್ಯಾಸದ ಪದ್ಧತಿಯಂತೆ ತಂದೆ ಶಿವಗುರು ತಾಳೆಗರಿಗಳನ್ನು ತರಿಸಿ ಅದು ಮೊನಚಾದ ಕಂಠವನ್ನು ಮಗು ಕೈಯಲ್ಲಿ ಕೊಟ್ಟು ಆ ತಾಳೆಗರಿ ಮೇಲೆ 1-2 ಸಂಸ್ಕೃತದ ಅಕ್ಷರಗಳನ್ನು ಬರೆಸಿದರು. ಬರೆಸಿ ಹೇಳಿದ್ರಂತೆ ಮಗುಗೆ, ನೋಡಪ್ಪ ನೀ ಬರೆದಿದೆಯಲ್ಲ, ಇದು ಮರಳಿನ ಮೇಲೆ ಅಭ್ಯಾಸ ಮಾಡ್ಕೋ ಅಂತ ಮರಳು ಹಾಕಿ ಬೆರಳಿಂದ ಬರೀ ನೀನು ಅಂತ ಹೇಳಿದ್ರಂತೆ. ಆಗ ಪುಟ್ಟ ಶಂಕರ ಹೇಳಿದ, ನನಗೆಲ್ಲ ಬರ್ತದೆ ಇದು ಅಂದ. ಅಲ್ಲಪ್ಪ, ನಾನೊಂದು 2 ಅಕ್ಷರ ಹಾಕಿ ಕೊಟ್ಟಿದ್ದೀನಿ, ಅದನ್ನೇ ನೀನು ತೀಡು, ಚೆನ್ನಾಗಿ ಬರೋ ತನಕನೂ ಬರೀ ಅಂತ. ಅವನು ಹೇಳಿದ, ನೀ 2 ಅಕ್ಷರ ಅಲ್ಲ, ನನಗೆಲ್ಲನೂ ಬರ್ತದೆ ಅಂತ ಹೇಳಿದಂತೆ. ತೋರಿಸು ಅಂದ್ರು ಅಪ್ಪ. ಕುತೂಹಲದಿಂದ ಮಗು ಏನೋ ಹೇಳ್ತದೆ ನೋಡೋಣ ಅಂತ ಇಡೀ ಸಂಸ್ಕೃತದ ವರ್ಣಮಾಲೆಯನ್ನು ಬರೆದು ಬಿಟ್ರಂತೆ. ಅಪ್ಪ ಅಂದರು, ನಾ ಕಲಿಸೇ ಇಲ್ಲ ಇದನ್ನು, ಇದು ಬಂದದ್ದು ಹೇಗೆ ಅಂತ. ಒಂದು ವಿಚಿತ್ರವಾದ ಘಟನೆಗಳಾಗ್ತವೆ ಅವಾಗ. ಇದು 3ರಿಂದ 4 ವರ್ಷದ ಅಂತರೊಳಗೆ ಪ್ರತಿ ದಿವಸ ಮಗು ಬಂದು, ಅಮ್ಮ ನನ್ನ ಕನಸು ಬಿತ್ತು ಅಂತ ಹೇಳೋದು. ಕನಸು ಬಿತ್ತಾ? ಏನು ಕನಸು ಮಗು ಅಂತ ಅಮ್ಮ ಕೇಳಬೇಕು. ಇವತ್ತು ಕನಸಲ್ಲಿ ಬೃಹಸ್ಪತಿಗಳು ಬಂದಿದ್ದರು, ನನಗೆ ಇದನ್ನು ಹೇಳ್ಕೊಟ್ರು, ಆ ಶಾಸ್ತ್ರ ಹೇಳ್ಕೊಟ್ರು ಅಂತ ಹೇಳಬೇಕು. ಹೌದಾ, ನಿನಗೆ ಹೇಳ್ಕೊಟ್ರೆ ಎಲ್ಲನೂ ಆಯ್ತು ಬಿಡು, ನಿಮ್ಮ ತಂದೆಗೇನು ಕೆಲಸ ಇಲ್ಲ, ಇನ್ನು ಅವ್ರು ಹೇಳ್ಕೊಟ್ರಲ್ಲ ಅಂತ ತಮಾಷೆ ಮಾಡಿದ್ರು. ಮತ್ತೊಂದು ದಿವಸ ಒಂದು, ಅಮ್ಮ ಇವತ್ತು ಕನಸು ಬಿತ್ತು. ಯಾರು ಬಂದಿದ್ರು ಕನಸಲ್ಲಿ? ಇವತ್ತು ಕೃಷ್ಣನೇ ಬಂದಿದ್ದ ಕನಸಲ್ಲಿ. ಏನು ಹೇಳ್ದ ಕನಸಲ್ಲಿ? ಭಗವದ್ಗೀತೆ ಹೇಳ್ದ. ಹೌದಾ? ಆಕೆ ಶಿವಗುರುಗೆ ಹೇಳಿದ್ಲಂತೆ ತಾಯಿ, ಇವು ನೋಡಿ ಮೊನ್ನೆ ಬೃಹಸ್ಪತಿ ಬಂದಿದ್ದ ಅಂತ ಹೇಳ್ದ, ಇವತ್ತು ಕೃಷ್ಣ ಬಂದಿದ್ದ ಅಂತಾನೆ. ಭಗವದ್ಗೀತೆ ಏನಾದರೂ ಕಲಿಸಿದ್ದೀರಾ? ಸ್ವಲ್ಪ ಏನಾದರೂ ಶ್ಲೋಕ ಕಲಿಸಿದ್ದೀರಾ ಅಂತ. ಇಲ್ಲ, ಮೊನ್ನೆ ಅಕ್ಷರಾಭ್ಯಾಸ ಆಗಿದೆಯಲ್ಲ, ಅವನಿಗೇನು ಕಲಿಸಿಲ್ಲ. ಅವನದೇನೋ ವಿಚಿತ್ರ, ಏನು ಕಲಿಸಿದ್ನೋ ಕೃಷ್ಣ ನಿನಗೆ ಅಂತ ಕೇಳಿದ್ರಂತೆ. ಪ್ರತಿಯೊಂದು ಅಧ್ಯಾಯದ ಅದರ ತಲೆಬರಹವನ್ನು ಹಿಡ್ಕೊಂಡು ಅದು ಸಮರಿ ಏನು ಅಂತ 18 ಅಧ್ಯಾಯದ ಹೇಳಿದ್ರಂತೆ. ಆಗ ಶಿವಗುರು ಹೇಳ್ತಾರೆ, ನಾನು ಕಲಿಸ್ತೀನಿ ಅನ್ನೋದು ಬರೀ ನೆಪ ಮಾತ್ರ ಆದಂಗೆ ಆಯಿತು, ಇದೇನೋ ಪೂರ್ವಜನ್ಮದ್ದಿರಬೇಕು, ಆ ಜ್ಞಾನ ಬಂದಿರಬೇಕು, ಅಥವಾ ಒಂದು ಅವತಾರಿ ಪುರುಷ ಆಗಿರಬೇಕು. ಅವತ್ತು ನಮ್ಮ ಗುರುಗಳು ಹೇಳಿದ್ರಲ್ಲ, ಅತ್ರೇಯರು ಹೇಳಿದ್ರಲ್ಲ, ನೋಡಪ್ಪ ಇನ್ನು ಸ್ವಲ್ಪ ಕಾಲದಲ್ಲಿ ನಾನು ನೀವು ಎಲ್ಲರೂ ನಮಸ್ಕಾರ ಮಾಡುವಂಥ ವ್ಯಕ್ತಿ ಆಗ್ತಾನೆ ಇವನು ಅಂತ ಹೇಳಿದ್ರಲ್ಲ, ಅದು ಸತ್ಯ ಆಗೋಂಗೆ ಕಾಣಿಸ್ತದೆ ಅಂತ. ಈ ಅಕ್ಷರಾಭ್ಯಾಸ ಮಾಡಿದಾಗ ಅನಿಸ್ತಂತೆ, ನಾನು ನೆಪ ಮಾತ್ರಕ್ಕೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀನಿ, ಅವನಿಗಾಗಲೇ ಶಾಸ್ತ್ರಾಭ್ಯಾಸ ಆಗಿ ಹೋಗಿರಬೇಕು ಅಂತ. 4ನೇ ವರ್ಷದಲ್ಲೊಂದು ಘಟನೆ ಆಗುತ್ತೆ. ಇವು ಪವಾಡ ಅಂತಂದರೆ ಪವಾಡ, ಇಲ್ಲಾಂದರೆ ಒಂದು ವಿಶೇಷ ಘಟನೆ ಅಂತ ಅನ್ಕೋಬೇಕು. ತಾಯಿ ಆರ್ಯಾಂಬ ನಮ್ಮ ಊರ ಹತ್ತಿರ ಇದ್ದಂಥ ಮಾಣಿಕ್ಯಮಂಗಲ ಅಂತ ಅಲ್ಲೊಂದು ಭಗವತಿ ದೇವಸ್ಥಾನ, ದಿನಾಲೂ ನೈವೇದ್ಯಕ್ಕೆ ಹಾಲು ಕೊಟ್ಟು ಕಳಿಸ್ತಾ ಇದ್ಲು ತಾಯಿ. ತಾವು ಹೋಗ್ತಿದ್ರು, ತಮಗೆ ಆಗದೆ ಹೋದರೆ ಯಾರೋ ಶಿಷ್ಯರು ತೊಗೊಂಡು ಹೋಗಿ ಅಲ್ಲಿ ಹಾಲನ್ನು ಪ್ರಸಾದ ಅಂತ ಕೊಟ್ಟು ಪ್ರಸಾದ ಮಾಡಿ ವಾಪಸ್ ತಂದ ಮೇಲೆ ಅದನ್ನೆಲ್ಲ ಆಶ್ರಮದಲ್ಲಿರುವಂಥ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು. ಪ್ರತಿ ದಿವಸ ಹಿಂಗೆ ಹಾಲು ತೊಗೊಂಡು ಹೋಗೋದು. ಒಂದು ಸಲ ಶಂಕರ ಕೇಳ್ದ, ಎಲ್ಲಿ ತೊಗೊಂಡು ಹೋಗ್ತಾರೆ ಹಾಲು ಇದನ್ನು ಅಂತ. ಅಲ್ಲಿ ತಾಯಿ ಇದ್ದಾಳಪ್ಪ, ದೇವಿ ಇದ್ದಾಳೆ, ಆಕೆಗೆ ಪ್ರಸಾದಕ್ಕೆ ತೊಗೊಂಡು ಹೋಗಬೇಕು ಅಂತ. ಏನು ಮಾಡ್ತಾಳೆ ದೇವಿ? ಆಕೆ ಪ್ರಸಾದ ನೈವೇದ್ಯ ಕೊಡ್ತೀವಪ್ಪ, ಅದನ್ನು ಆಕೆ ಕುಡಿತಾಳೆ ಅದನ್ನು ಅಂತ ಹೇಳಿದ್ರಂತೆ. ಹೌದಾ, ಹಾಗೆ ನಾನು ಒಂದು ದಿವಸ ಹೋಗ್ತೀನಿ ಅಂದ. ಒಂದು ದಿವಸ ತಾನು ತನ್ನ ಜೊತೆಗಾರರನ್ನು ಕರ್ಕೊಂಡು ಆ ದೇವಸ್ಥಾನಕ್ಕೆ ಹೋದ. ಹಾಲಿನ ಪಾತ್ರೆ ತೊಗೊಂಡು ಹೋದ. ಅರ್ಚಕರಿದ್ದರು. ವಿಗ್ರಹದ ಮುಂದೆ ಹಾಲಿಟ್ಟು ನೈವೇದ್ಯ ಮಾಡಿ ವಾಪಸ್ ಕೊಟ್ಟರು, ತೊಗೊಂಡು ಹೋಗು ಅಂತ. ಶಂಕರ ಕೇಳ್ದ, ಕುಡಿಲೇ ಇಲ್ಲ? ನಾ ತಂದದ್ದು ಅದಕ್ಕೆ, ಅಮ್ಮ ಕುಡಿಬೇಕು ಅಂತ ಕೊಟ್ಟದ್ದು, ಕುಡಿಲೇ ಇಲ್ಲಲ್ಲ ಅಂತ. ಆಯ್ತಪ್ಪ, ನೈವೇದ್ಯ ಆಯಿತು, ತೊಗೊಂಡು ಹೋಗಿ ಮನೆಗಿನ್ನ ಅಂದ್ರು.
ಇದು ತಂದದ್ದು ನಾನು ಕೊಡೋದಕ್ಕೆ ತಂದದ್ದು, ತೊಗೊಂಡು ಹೋಗೋದಕ್ಕಲ್ಲ. ಅವನಿಗೆ ಮೊಂಡತನ ಅರ್ಥ ಆಗಲಿಲ್ಲ ಅರ್ಚಕರಿಗೆ. ಏನು ಹಾಗೆ ಕೂತೀರಿ, ಹಾಗಾದ್ರೆ ನನ್ನ ಬೇರೆ ಕೆಲಸ ಇದೆ ಅಂತ ಅರ್ಚಕ ಹೋದ. ಈ ಹುಡುಗ ಅವನ ಸ್ನೇಹಿತ ಅಲ್ಲೇ ಕೂತ್ಕೊಂಡ್ರು ವಿಗ್ರಹದ ಮುಂದೆ. ಶಂಕರ ಕಣ್ಣು ಮುಚ್ಕೊಂಡು ಕೂತ್ಕೊಂಡು, ಅಮ್ಮ ನನ್ನ ತಾಯಿ ನಿನಗೋಸ್ಕರ ಅಂತ ಕಳಿಸಿದಾಳೆ ಹಾಲು, ನೀ ಕುಡಿಬೇಕದನ್ನು, ಯಾಕಂದ್ರೆ ನಾನು ತೊಗೊಂಡು ಹೋಗಂಗಿಲ್ಲ ವಾಪಸ್ಸು. ನೀನು ಅಮ್ಮ ಹೇಳಿದಾಳೆ ನಾ ಕೊಟ್ಟದ್ದನ್ನು ತಾಯಿ ಭಗವತಿ ಕುಡಿತಾಳೆ ಅಂತ ಹೇಳಿ ಅದನ್ನು ಕುಡಿಬೇಕು ನೀನು ಅಂತ. ಕಣ್ಣು ಮುಚ್ಕೊಂಡು ಒಂದೇ ಸಲ ಧ್ಯಾನದಲ್ಲಿ ಕೇಳ್ತಾ ಇದ್ದ ಮಗು, ಹಾಲು ಕುಡಿ ಹಾಲು ಕುಡಿ ಅಂತ. ಆ ಸ್ನೇಹಿತ ನೋಡ್ತಾ ಇದ್ದ. ಸ್ವಲ್ಪ ಹೊತ್ತಿಗೆ ವಿಗ್ರಹ ಚಲಿಸ್ದಂಗೆ ಆಯ್ತಂತೆ. ವಿಗ್ರಹದ ಕಣ್ಣು ತೆರೀತು. ಆ ಭಗವತಿ ತಾಯಿ ಕೈ ಚಾಚಿ ಆ ಪಾತ್ರೆ ತಗೊಂಡು ಹಾಲನ್ನು ಪೂರ್ತಿ ಕುಡಿದಿಟ್ಲು. ಶಂಕರ ನೋಡಿದ್ರು ಪಾತ್ರೆ ಎಲ್ಲ ಖಾಲಿಯಾಗಿದೆ. ಮತ್ತೆ ತಕರಾರು ಮಾಡಿದರು, ಎಲ್ಲ ಕುಡಿದೆಯಲ್ಲ ನೀನು, ನನಗೇನು ಉಳಿಸ್ಲೇ ಇಲ್ಲ. ಎಷ್ಟು ಚೆನ್ನಾಗಿದೆ, ಸಿಂಬಾಲಿಕ್ ಅಂತ, ಸಾಂಕೇತಿಕವಾಗಿ ಇಟ್ಕೊಂಡ್ರೆ ಸಾಂಕೇತಿಕವಾಗಿರ್ತದೆ, ಅದು ಪವಾಡ ಅಂತ ತಗೊಂಡ್ರೆ ಪವಾಡ ಅನಿಸುತ್ತೆ. ನನಗೇನು ಉಳಿಸ್ಲೇ ಇಲ್ಲ ನೀನು ಅಂದಂತೆ. ಹಠ ತಕರಾರು ಮಾಡಿದ, ನನಗೆ ಉಳಿಸ್ಬೇಕಾಗಿ ಸ್ವಲ್ಪ, ಎಲ್ಲ ಕುಡಿದ್ಬಿಟ್ರೆ ಹೇಗೆ, ನಾನು ವಾಪಸ್ ತೊಗೊಂಡು ಹೋಗ್ಬೇಕಲ್ಲ, ಶಿಷ್ಯರಿಗೆಲ್ಲ ಕೊಡಬೇಕಲ್ಲ ಸ್ವಲ್ಪ ಅಂತ. ಆಗ ತಾಯಿ ಅವನು ಎತ್ಕೊಂಡು ಎದೆ ಹಾಲು ಕುಡಿಸಿದ್ಲು ಅಂತ ಬರ್ತದೆ. ಅದನ್ನು ಸೌಂದರ್ಯ ಲಹರಿಯಲ್ಲಿ ಒಂದು ಅದ್ಭುತವಾದ ಪದ್ಯ ಅದು. ತವಸ್ತನ್ಯಂ ಮನ್ಯೆ ತುಹಿನಗಿರಿ ಕನ್ಯೆ ಹೃದಯತಃ ಪಯಃ ಪಾರಾವಾರ ಪರಿವಹತಿ ಸಾರಸ್ವತಮಿವ ಅಂತಗಳು ಪದ್ಯ ಬರ್ತದೆ. ಅದು ಹೇಳ್ತಾಳೆ, ತಾಯಿ ನನಗೆ ಸಾರಸ್ವತ ಶಕ್ತಿಯ ಹಾಲನ್ನೇ ಕುಡಿಸ್ಬಿಟ್ಲು. ನನಗೆ ಭಗವತಿ ನನಗೆ ಈ ಜ್ಞಾನ ಅನ್ನುವಂಥದ್ರ ಹಾಲನ್ನು ಕುಡಿಸಿದ್ಲು ಆಕೆ ಅಂತ ಹೇಳ್ತಾರೆ. ಇದು ನಾವು ಸಿಂಬಾಲಿಕ್ ಆಗಿ ತಗೊಂಡ್ರೆ ಅದು ಹಾಗೆ. ತಾಯಿಯನ್ನು ಕೇಳಿಕೊಂಡಾಗ ತಾಯಿ ತನಗಿರುವಂಥ ಇಡೀ ಸಾರಸ್ವತ ಪ್ರಪಂಚವನ್ನೇ ಧಾರೆ ಎರೆದು ಕೊಟ್ಲು ಅಂತ ಒಂದು ಆಗ್ಬೋದು. ಅದು ಪವಾಡ ಅಂತ ಸಂತೋಷ ಪಡೋರಾದರೆ ಹೌದು, ವಿಗ್ರಹ ಚಲಿಸ್ತು, ಆ ಹಾಲನ್ನು ಕುಡಿದ್ಲು, ಆಮೇಲೆ ತನ್ನ ಎದೆ ಹಾಲನ್ನು ನಮಗೂ ಕೊಟ್ಲು ಅಂತ ಒಂದು ಅರ್ಥ ಆಗ್ತದೆ. ಮುಂದೆ ಮರು ವರ್ಷ, ಇದು ಬಹುಶಃ ಶಂಕರಾಚಾರ್ಯ ಜೀವನದ ಬಹುದೊಡ್ಡ ತಿರುವು ಅಂತ ಅನ್ಕೋಬೋದು. ಶಂಕರನಿಗೆ 5 ವರ್ಷ ಆಗಿದೆ. 5 ವರ್ಷ ಒಂದು 4-5 ದಿವಸ ಆಗಿರಬೇಕು. ಮಧ್ಯಾಹ್ನ ಶಿವಗುರುಗಳು ಊಟ ಮಾಡಿ ಕೂತಿದ್ದಾರೆ, ಪುರಾಣ ಓದ್ತಿದ್ದಾರೆ. ಅವ್ರ ಪದ್ಧತಿ ಹೇಗಿತ್ತು ಅಂದರೆ, ಪುರಾಣ ಓದು ಸ್ವಲ್ಪ ಹೊತ್ತಾದಮೇಲೆ ಈ ಹಿರಿಯ ಹುಡುಗರು ಬಂದು ಉಪನಿಷತ್ ಪಾಠ ಆಗಬೇಕು ಅವ್ರಿಗೆ. ಆ ಪಾಠ ಕೇಳಬೇಕು ಅಂತ ದಾಮೋದರ ಅಂತ ಪರಮೇಶ್ವರ ಅಂತ ಇಬ್ಬರು ಹುಡುಗರು ಬಂದು ಮುಂದೆ ಕೂತ್ಕೊಂಡ್ರು ಗುರುಗಳ ಮುಂದೆ. ಗುರುಗಳು ಗೋಡೆಗೆ ಆಣಿಸ್ಕೊಂಡು ಕೂತಿದ್ದಾರೆ. ಅವ್ರು ನೋಡಿದಾಗ ಅವನಿಗೆ ಅನ್ನಿಸ್ತು, ದಾಮೋದರನಿಗೆ ಯಾಕೋ ಗುರುಗಳಿಗೆ ಆರೋಗ್ಯ ಚೆನ್ನಾಗಿದ್ದಂಗಿಲ್ಲ, ಮೈಯಲ್ಲೊಂದು ಸಣ್ಣ ನಡುಕ ಇದ್ದಂಗಿದೆ, ಮುಖದಲ್ಲಿ ಕಾಂತಿ ಕಮ್ಮಿ ಆಗಿದೆ, ಯಾಕೆ ಗುರುಗಳೇ ಹುಷಾರಿಲ್ವಾ ಅಂತ ಕೇಳ್ದ. ಇಲ್ಲಪ್ಪ ನಾನು ಪಾಠ ಮಾಡಲ್ಲ, ನೀವೇ ಓದ್ಕೊಳ್ಳಿ ಇವತ್ತು, ಯಾಕೋ ಅಷ್ಟು ಆರೋಗ್ಯ ಸರಿ ಇಲ್ಲ ಅಂದರು ಶಿವಗುರುಗಳು. ತಕ್ಷಣ ಆ ಹುಡುಗ ದಾಮೋದರ ಹೋಗಿ ಒಂದು ತೆಳುವಾದಂಥ ನಯವಾದಂಥ ಒಂದು ಕಂಬಳಿಯನ್ನು ತಂದು ಅವ್ರ ಮೈ ಮೇಲೆ ಹೊಚ್ಚಿದ, ಬೆಚ್ಚಗಾಗಲಿ ಅಂತ. ಇನ್ನೊಬ್ಬ ಹುಡುಗ ಪರಮೇಶ್ವರ ಇದ್ನಲ್ಲ, ಅವನು ಓಡಿ ಹೋಗಿ ಸುದ್ದಿ ಹೇಳ್ದ, ಆರ್ಯಾಂಬಾಗೆ ಹೇಳ್ದ, ಯಾಕೋ ಗುರುಗಳ ಆರೋಗ್ಯ ಸರಿ ಇಲ್ಲ, ಇದುವರೆಗೂ ಗುರುಗಳ ಆರೋಗ್ಯ ಕೆಟ್ಟದ್ದು ನೋಡೇ ಇಲ್ಲ ನಾವು, ಆರೋಗ್ಯ ಸರಿ ಇದ್ದ ಹಾಗಿಲ್ಲ ಅಂಥೇಳಿ ಆರ್ಯಾಂಬಾಗೆ ಸುದ್ದಿ ಹೋಯಿತು, ವೈದ್ಯರಿಗೂ ಸುದ್ದಿ ಹೋಯಿತು. 2 ನಿಮಿಷದಲ್ಲಿ ಇಬ್ಬರು ಓಡಿ ಬಂದರು. ಆರ್ಯಾಂಬ ಬಂದರು, ಆಗ ವೈದ್ಯರು ಬಂದರು. ವೈದ್ಯರು ಬಂದು ಶಿವಗುರುವರು ನಾಡಿ ಪರೀಕ್ಷೆ ಮಾಡಿದರು. ಶಿವಗುರುಗಳು ಹೇಳಿದ್ರಂತೆ, ಯಾವ ಔಷಧಿ ಬೇಡ, ವೈದ್ಯ ಬೇಡ, ನೀವು ಕೂತ್ಕೊಳ್ಳಿ, ಏನು ಬೇಕಾಗಿಲ್ಲ ನನಗೆ ಅಂತ ಹೇಳಿದ್ರಂತೆ. ಆಮೇಲೆ ಹೆಂಡ್ತಿಗೆ ಹೇಳ್ತಾರೆ, ಆಚೆ ಮನೆಗೆ ನೀರು ತೊಗೊಂಡು ಬಾ ನನಗೆ ಅಂತ. ಆಚೆ ಮನೆಗೆ ನೀರು ತಂದಾಗ ಆಚಮನ ಮಾಡಿ ಅಷ್ಟೊತ್ತಿಗೆ ಬಾಲಶಂಕರ ಪುಟ್ಟಶಂಕರ ಬಂದಾಗ ತೊಡೆ ಮೇಲೆ ಕೂಡಿಸ್ಕೊಂಡು ಅವನ ತಲೆ ಮೂಸಿ ನೋಡಿ ತಲೆ ಸವರಿ, ಅದಾದಮೇಲೆ 1 ನಿಮಿಷ ಇರು ಅಂತ ಆರ್ಯಾಂಬಗೆ ಹೇಳ್ತಾರೆ. ನೋಡು, ದೇಹ ಶಾಶ್ವತ ಅಲ್ಲ, ಇದನ್ನು ಭಾಳ ನಂಬ್ಕೊಳ್ಳೋಕ್ಕಾಗೋದಿಲ್ಲ. ಇದು ಯಾಕೆ ಹೇಳಿದರು ಅಂತ ಆರ್ಯಾಂಬ ಗೊತ್ತಾಗ್ತಾ ಇಲ್ಲ, ಏನೋ ವಿಚಿತ್ರ ಆಗ್ತಾ ಇದೆ ಅನ್ನಿಸ್ತಾಕೆಗೆ ಅಷ್ಟೇ. ಈಗ ಹೇಳಿಬಿಟ್ಟು 1 ನಿಮಿಷ ಇರು ಅಂತ ಹೇಳಿ ನಿಧಾನಕ್ಕೆ ಎದ್ದು ಅಗ್ನಿಹೋತ್ರ ಆ ಶಾಲೆ ಇರ್ತದಲ್ಲ ಒಳಗಡೆ, ಅಗ್ನಿಹೋತ್ರ ಶಾಲೆಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ವಾಪಸ್ ಬಂದರು. ಬಂದು ಪರಮೇಶ್ವರ್ ಹೇಳಿದ್ರಂತೆ, ನೋಡೋ ಈ ಬಟ್ಟೆ ಇದೆಯಲ್ಲ ಅದನ್ನು ಉತ್ತರಾಗ್ರವಾಗಿ ಹಾಕು, ಉತ್ತರದ ಕಡೆ ತಲೆ ಮಾಡಿ ಹಾಕು, ಅದರ ಮೇಲೆ ದರ್ಬೆಗಳನ್ನು ಹಾಕ್ಬಿಡು ಅಂದ. ಅವನಿಗೆ ಗಾಬರಿ, ಆತಂಕ, ಇದೇನು ಹೇಳ್ತಿದ್ದಾರೆ ಗುರುಗಳು ಅಂತ. ಅವ್ರು ಹೇಳಿದ್ರು, ಚಿಂತೆ ಮಾಡಬೇಡ, ನಾ ಹೇಳಿದಷ್ಟು ಮಾಡು ನೀನು ಸಾಕು. ಅದು ಹಾಸಿಗೆ ಹಾಸಿದ್ದಾಯಿತು, ಅದರ ಮೇಲೆ ದರ್ಬೆಗಳನ್ನು ಹಾಸಿದ್ದಾಯಿತು. ಆ ಕಂಬಳಿ ಇತ್ತಲ್ಲ ಅದನ್ನೇ ಹಾಸೋದು, ಅದರ ಮೇಲೆ ದರ್ಬೆ ಹಾಸಿದರು. ಇವರು ನಿಧಾನಕ್ಕೆ ಹೋಗಿ
ಉತ್ತರ ಕಡೆ ತಲೆ ಮಾಡಿ ಕಾಲು ಚಾಚಿ ಮಲ್ಕೊಂಡು ಅಷ್ಟೇ ಅಲ್ಲ, ಎಲ್ಲ ಹುಡುಗರಿಗೆ ಹೇಳಿದಂತೆ ಅಷ್ಟು ಹುಡುಗರು ಬಂದುಬಿಟ್ಟಿದ್ದಾರೆ. ಎಲ್ಲರೂ ಹುಡುಗರು, ಹಿರಿಯ ಶಿಷ್ಯರು ಎಲ್ಲ ಬಂದುಬಿಟ್ಟಿದ್ದಾರೆ. ಈ ಕರ್ಣ ಮಂತ್ರ ಹೇಳೋಕೆ ಶುರು ಮಾಡಿ ಅಂದರು. ಎಲ್ರಿಗೂ ಗಾಬರಿ. ಕರ್ಣ ಮಂತ್ರ ಹೇಳೋದಂದ್ರೆ ಸುಲಭ ಅಲ್ಲ, ಅದು ಹೇಳಿ ಎಲ್ಲರೂ ಶುರು ಮಾಡಿ ಅಂದರು. ಆರ್ಯಾಂಬ ಮಗನನ್ನು ಗಟ್ಟಿಯಾಗಿ ಎತ್ಕೊಂಡು ಏನು ಮಾಡಬೇಕು ಅಂತ ತೋಚದೆ ದಿಗ್ಮೂಢರಾಗಿ ನಿಂತಿದ್ದಾರೆ. ಕರ್ಣ ಮಂತ್ರ ಮುಗಿದ ತಕ್ಷಣ ಶಿವಗುರುಗಳು ಜೋರಾಗಿ ದೃಢಕಂಠದಲ್ಲಿ ಹೇಳೋಕೆ ಶುರು ಮಾಡಿದರು. ಈ ಬೃಹದಾರಣ್ಯಕದ ಖಿಲಕಾಂಡದ ಬ್ರಹ್ಮ ಮಂತ್ರವನ್ನು ಹೇಳ್ತಾ ಇದ್ರು. ಅದು ಈಶಾವಾಸ್ಯದಲ್ಲೂ ಬರುವಂಥದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿಕತಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದರ್ಶಯೇ. ಭಗವಂತ ನನಗೆ ಸತ್ಯಧರ್ಮ ನೋಡಬೇಕಾಗಿದೆ, ಪೂಷನ್ನ ದಯವಿಟ್ಟು ದಾರಿ ಮಾಡಿಕೊಡು ನನಗೆ ಅಂತ ಕೇಳ್ಕೊಳ್ಳುವಂಥದ್ದು. ಅದು ಹೇಳುವಾಗ ದೃಷ್ಟಿ ಹುಬ್ಬುಗಳ ನಡುವೆ ಗಟ್ಟಿಯಾಗಿ ನಿಂತ್ಕೊಂಡಿತ್ತಂತೆ. ಒಂದು ಕ್ಷಣ ಶಾಂತಿ ಆದಮೇಲೆ ಮಲ್ಕೊಂಡವ್ರು ಎದ್ದು ಕೂತ್ಕೊಂಡ್ರು. ದೀರ್ಘ ಶ್ವಾಸ ತಗೊಂಡು ನಾರಾಯಣ 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 ಅಂತ 3 ಸಲ ಅಂದಾಗ ದೇಹ ಹಿಂದೆ ಹೋಯಿತು. ಠಪ್ ಅಂತ ನೆಲಕ್ಕೆ ತಲೆ ಅಪ್ಪಳಿಸ್ತು. ನೆತ್ತಿ ಒಡೆದು ಒಂದು ಹನಿ ರಕ್ತ ಹಾರಿ ಹೋಯಿತು. ಆದರೆ ಮುಖದಲ್ಲಿ ಪ್ರಶಾಂತಿ ಹಾಗೇ ಇತ್ತು. ಅಲ್ಲಿ ಜನ ಇದ್ದವರು, ಶಿಷ್ಯರು, ಬಂಧುಗಳೆಲ್ಲ ಬಂದಿದ್ದಾರಲ್ಲ, ಅವರ ಆಕ್ರಂದನ ಆಕಾಶ ಮುಟ್ತು. ತಕ್ಷಣ ಅಲ್ಲಿದ್ದಂಥ ಹಿರಿಯ ಹೆಣ್ಮಗಳೊಬ್ಬಳು ಈ ಮಗು ಅಲ್ಲಿರೋ ಸರಿಯಲ್ಲ ಅಂತ ಹೇಳಿ ತಾಯಿಯ ಕೈಲಿದ್ದಂಥ ಮಗುನ ಎತ್ಕೊಂಡು ಹೊರಗಡೆ ಬಂದರು. ಆ ಮಗು ಶಂಕರ ತಾಯಿನ ಕೇಳಿದ, ಆ ಹಿರಿಯ ಹೆಂಗಸನ್ನ, ಯಾಕೆ ಹಿಂಗೆ ಜನ ಅಳ್ತಾ ಇದ್ದಾರೆ? ತಂದೆ ಯಾಕೆ ಮಲ್ಕೊಂಡಿದ್ದಾರೆ ಹಾಗೆ ಅಳ್ತಾ ಇದ್ದಾರೆ ಯಾಕೆ? ಮತ್ತು ಇಷ್ಟೊಂದು ಜನ ಯಾಕೆ ಬಂದರು ಇಲ್ಲಿ ಏಕಾಕಿ ಅಂತ ಕೇಳ್ದ. ಆಕೆ ಅಳ್ತಾ ಹೇಳಿದಂತೆ, ಅಪ್ಪ ಶಂಕರ, ನಿಮ್ಮ ತಂದೆ ಹೋಗ್ಬಿಟ್ರಪ್ಪ, ತಂದೆ ಹೊರಟು ಹೋದರು, ಇನ್ನು ಮತ್ತೆ ಬರೋಲ್ಲ. ಎಲ್ಲಿಗೆ ಹೋದರು? ಎಲ್ಲಿಗೆ ಹೋದ್ರು ಅಂದೇನು ಬರಲಾರದ ಜಗತ್ತಿಗೆ ಹೋದ್ರಪ್ಪ, ಅವ್ರು ಸ್ವರ್ಗಕ್ಕೆ ಹೋದರು, ಇನ್ನು ಬರೋದಿಲ್ಲ ಅಂತ ಕೇಳಿದ್ಲಂತೆ. ಇನ್ನು ಈ ಪ್ರಪಂಚಕ್ಕೆ ಮತ್ತೆ ಬರೋದಿಲ್ಲ. ಹಾಗಂದ್ರೆ ಏನು ಅಂತ ಕೇಳ್ದ. ಅವ್ರ ಪ್ರಾಣ ಹೋಯ್ತಪ್ಪ, ಪ್ರಾಣ ಹೋದ್ಮೇಲೆ ವಾಪಸ್ ಬರೋಕ್ಕಾಗೋದಿಲ್ಲ ಅಂತ. ಯಾಕೆ ಹೋಯ್ತು ಅವ್ರ ಪ್ರಾಣ? ಹಾಗೆ ಹೇಳ್ತಾಳಕ್ಕೆ, ಅವರೊಬ್ಬರದೇ ಅಲ್ಲಪ್ಪ, ಎಲ್ಲರದ್ದು ಹೋಗ್ತದೆ. ಇವತ್ತು ನಾಳೆ ನಾಡಿದ್ದು ಹಿಂಗೆ ಹೋಗ್ತಾ ಇರುತ್ತೆ. ಯಾರೂ ಪಾರಾಗೋಕ್ಕೆ ಸಾಧ್ಯ ಇಲ್ಲ, ಅದರಿಂದ ಪ್ರಾಣ ಹೋಗೋದೆ. ಇದು ಇವತ್ತು ಅವ್ರಿಗೆ ಬಂದಿದೆ, ನಾಳೆ ಇನ್ಯಾರಿಗೂ ಬರುತ್ತೆ ಅಂತ. ಎಲ್ಲರೂ ಅಂದರೆ ಒಂದು ದಿವಸ ನೀನು ಸಾಯ್ತೀಯ, ಹಾಗಾದರೆ ಅಮ್ಮನೂ ಸಾಯ್ತಾಳೆ, ನಾನೂ ಸಾಯ್ತೀನಾ ಅಂತ ಹುಡುಗ ಕೇಳಿದ. ಹೌದಪ್ಪ, ಇದು ಆಗಬೇಕಾದದ್ದೇ ಅಂತ ಹೇಳಿದ್ಲು. ಆ ಹುಡುಗನ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು, ಒಂದಿಲ್ಲ ಒಂದು ದಿವಸ ಎಲ್ಲರೂ ಹೋಗಬೇಕು ಅಂತ. ಲಕ್ಷ್ಯ ಇಟ್ಟು ಕೇಳ್ಕೊಂಡ. ಆ ತಂದೆ ಶರೀರದಲ್ಲಿ ಪಕ್ಕ ಕೂತಂಥ ಹುಡುಗರೆಲ್ಲ ಭಗವದ್ಗೀತೆ ಹೇಳ್ತಿದ್ದಾರೆ. ಹೇಳುವಾಗ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಹೇಳೋ ಮಾತು ಅವನ ಕಿವಿಗೆ ಕೂತ್ಕೊಂಡ್ಬಿಡ್ತು. ಸಂಸ್ಕೃತ ಜ್ಞಾನ ಬೇಕಾದಷ್ಟಿದೆ ಆತನಿಗೆ. ಇದು ಕೇಳಿದಾಗ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ. ಮತ್ತು ಮುಂದೆ ಹೇಳ್ತದೆ, ಸಾವು ಕೊನೆಯದು ಅಲ್ಲ, ಮತ್ತೆ ಹುಟ್ಟು ಬರ್ತದೆ. ಆ ಹುಡುಗನ ತಲೆ ಕೊರೆಯೋಕ್ಕೆ ಶುರು ಆಯಿತು. ಇದೇನು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು? ಹುಟ್ಟೋದು ಮತ್ತು ಸಾಯೋದು, ಮತ್ತು ಹುಟ್ಟೋದು ಮತ್ತು ಸಾಯೋದು, ಇದು ಚಿರ್ಕೊಂಡ್ಬಿಡ್ತಲ್ಲ ಇದು. ಇದೇನು ಹಾಗಾದರೆ ಇದನ್ನು ಪಾರಾಗೋ ಬಗೆ ಹೇಗೆ ಅಂತ ಅನಿಸು ವಿಚಾರ ಮಾಡೋಕ್ಕೆ ಶುರು ಮಾಡಿದ. 5 ವರ್ಷದ ಮಗು ವಿಚಾರ ಮಾಡೋಕ್ಕೆ ಶುರು ಮಾಡಿದ. ಮನಸ್ಸಲ್ಲಿ ಧ್ಯಾನ ಮಾಡಿದ. ಮರುದಿನದಿಂದ ಶಂಕರ ನಡವಳಿಕೆನೇ ಬೇರೆ ಆಯಿತು. ಮಗುತನದಿದ್ದಂಥ ಶಂಕರ ಬದಲಾಗಿ ಅತ್ಯಂತ ಗಂಭೀರನಾದ. ಬಹಳ ಬದಲಾವಣೆ ಅನ್ನಿಸ್ತು. ಅಂತರ್ಮುಖಿ ಆಗೋಕ್ಕೆ ಶುರು ಆದ. ಬಹಳಷ್ಟು ತನ್ನೊಳಗೆ ಚಿಂತೆ ಮಾಡುವಂಥದ್ದು. ಒಂದು ದಿನ ಮಧ್ಯಾಹ್ನ 1 ವಾರ ಆಗಿರಬೇಕು, ತಾಯಿ ಜೊತೆ ಕೂತಿದ್ದಾನೆ. ಅಮ್ಮ, ಅಜ್ಜಿ ಅವತ್ತು ಹಾಗೆ ಹೇಳಿದರು, ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯಬೇಕು ಅಂತ ಹೇಳಿದ್ದು, ಹೌದಾ ಅಂತ ಕೇಳಿದ. ಹೌದು ಮಗು, ಹುಟ್ಟಿದವರಿಗೆಲ್ಲ ಸಾವು ನಿಶ್ಚಿತಪ್ಪ. ಗಿಡ, ಮರ, ಪಕ್ಷಿ, ಪ್ರಾಣಿ, ಮಾನವರು ಯಾರಿಗೂ ಈ ಸಾವು ತಪ್ಪಿದ್ದಲ್ಲ ಅಂತಂದು. ತಕ್ಷಣ ಹುಡುಗ ಪ್ರಶ್ನೆ ಕೇಳಿದ ಅಮ್ಮನಿಗೆ, ಸಾಯೋದು ಖಾತ್ರಿ ಆಗಿದ್ದರೆ ಹುಟ್ಟಿದ್ವಿ ಯಾಕೆ ನಾವು ಅಂತ? ಹುಟ್ಟಿದ್ದು ಯಾಕೆ? ಹುಟ್ಟೋ ಕಾರಣ ಏನಿತ್ತು? ಸಾಯೋದೇ ಖಾತ್ರಿ ಅನ್ನೋದಾದರೆ ಹುಟ್ಟೋದು ಯಾಕೆ ನಾವು? ಮತ್ತು ಈ ಹುಟ್ಟು ಸಾವಿಗೆ ಏನಾದರೂ ಅರ್ಥ ಇದೆಯಾ? ಭಗವದ್ಗೀತೆ ಶ್ಲೋಕ ಹೇಳುತ್ತೆ, ಹುಟ್ಟಿದವರು ಸಾಯಲೇಬೇಕು ಅಂತ, ಸತ್ಮೇಲೆ ಮತ್ತೆ ಹುಟ್ಟಬೇಕು ಅಂತಿದೆ. ಹಾಗಾದ್ರೆ ಹುಟ್ಟೋದು ಯಾಕೆ, ಸಾಯೋದು ಯಾಕೆ ಅಲ್ವಾ? ಈ ಚಕ್ರ ಯಾಕೆ ಬೇಕು? ಇದರ ಅರ್ಥ ಏನು? ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ ಅಮ್ಮನಿಗೆ, ಅಮ್ಮ, ಅಜ್ಜಿ ಹೇಳಿದ್ಲು ಸತ್ಮೇಲೆ ನಿಮ್ಮಪ್ಪ ಎಲ್ಲೋ ಸ್ವರ್ಗಕ್ಕೆ ಹೋದರು, ವಾಪಸ್ ಬರಲ್ಲ ಅಂತ. ಅದು ಎಲ್ಲಿದೆ ಸ್ವರ್ಗ? ಅವ್ರು ಎಲ್ಲಿಗೆ ಹೋದರು ಅಂತ ಕೇಳಿದೆ.
ಆಗ ತಾಯಿ ಹೇಳಿದಂಥ, ಬಾಲಶಂಕರ ನಿನ್ನ ಪ್ರಶ್ನೆ ಭಾಳ ದೊಡ್ಡದಪ್ಪ, ನಿನ್ನ ಪ್ರಶ್ನೆಗಳೇ ದೊಡ್ಡ, ಅದಕ್ಕೆ ಉತ್ತರ ಕೊಡೋಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಅದಾಗಬೇಕಾದ್ರೆ ನೀನು ಹೆಚ್ಚಿಗೆ ಓದ್ಕೋಬೇಕಿನ್ನ, ಸಣ್ಣ ಹುಡುಗ ನೀನು ಚೆನ್ನಾಗಿ ಓದ್ಕೋಬೇಕು, ದೊಡ್ಡ ಗುರುಗಳನ್ನು ಆಶ್ರಯಿಸಬೇಕು ನೀನು, ಅವ್ರ ಕಡೆಯಿಂದ ಗುರುಮುಖೇನ ಪಾಠ ಆಗಬೇಕು, ವೇದ ಉಪನಿಷತ್ತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಬಹುಶಃ ಜನಗಿದ್ರ ಅರ್ಥ ಆದೀತು ಅಂತ ಅಮ್ಮ ಹೇಳಿದ್ಲು. ಶಂಕರ್ ಮನಸ್ಸಲ್ಲಿ ಇನ್ನೂ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು. ಅಮ್ಮ ಹೇಳಿದ್ದೊಂದು, ಅಜ್ಜಿ ಹೇಳಿದ್ದು ಯಾರೂ ಬದುಕಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ, ಮತ್ತು ಹೋದದ್ದು ಒಮ್ಮೆ ವಾಪಸ್ ಬರಲ್ಲ ಅಂತಾಯಿತು. ಮತ್ತು ಹುಟ್ಟಿದವ್ರು ಬರ್ತಾರೆ, ಬೇರೆ ಆಕಾರ ತೊಗೊಂಬರ್ತಾರೆ, ಬೇರೆ ರೂಪದಲ್ಲಿ ಬರ್ತಾರೆ. ಇದು ಹುಟ್ಟೋದು ಸಾವುದು ಪಾರಾಗೋದು ಹೇಗೆ, ಅದೊಂದು. ಮತ್ತು ಇನ್ನೊಂದು, ತಾಯಿ ಹೇಳಿದ್ಲಲ್ಲ, ಅತ್ಯಂತ ಶ್ರೇಷ್ಠ ಗುರುವನ್ನು ಆಶ್ರಯಿಸಿ ಗುರುಮುಖೇನ ನಿನಗೆ ಪಾಠ ಆಗಬೇಕು ಅಂತ ಹೇಳಿದ್ಲು. ಆಕೆ ಹೇಳಿದ್ದು, ಅನುಭವದಿಂದ ಮಾತ್ರ ಇದರ ಅರ್ಥ ಆಗೋಕ್ಕೆ ಸಾಧ್ಯ ಇದೆಯಪ್ಪ ನಿನಗೆ, ಅದು ಮಾಡ್ಕೋಬೇಕು ಅಂತ. ಶಿವಗುರು ಅವರು ತೀರ್ಕೊಂಡ್ಮೇಲೆ ಆಶ್ರಮದಲ್ಲಿ ಯಾರು ಮಾಡಬೇಕು ಪಾಠ? ಆದ್ದರಿಂದ ಆಶ್ರಮದ ಮಕ್ಕಳನ್ನು ಹಂಚಿಬಿಟ್ರು. ಕೆಲವು ಮಕ್ಕಳು ಆತ್ರೇಯ ಗುರುಕುಲಕ್ಕೆ ಹೋದರು, ಇನ್ನು ಕೆಲವು ಮಗ ಪಂಡಿತರ ಗುರುಕುಲಕ್ಕೆ ಹೋದರು, ಇನ್ನು ಮಕ್ಕಳು ಯಾರೂ ಉಳಿಲಿಲ್ಲ. ಆದರೂ ಕೂಡ ಆ ಗುರುಕುಲದ ಮಕ್ಕಳು ಬೇರೆ ಕಡೆ ಹೋದವರು ಆಗಾಗ ಬಂದು ಗುರುಪತ್ನಿಯನ್ನು ವಿಚಾರಿಸಿಕೊಂಡು ನೋಡ್ಕೊಂಡು ಹೋಗ್ತಾಯಿದ್ರು. ಆನಂತರ ಮಗ ಪಂಡಿತರು ಒಂದು ಸಲ ಬಂದರು, ಮನೆಗೆ ಬಂದರು, ಹುಡುಗನ ನೋಡಿದರು. ಆ ಹುಡುಗ ಅವ್ರಿಗೆ ಪ್ರಶ್ನೆ ಕೇಳುವಂಥ ರೀತಿ, ಅವನು ಯೋಚನಾ ಲಹರಿ, ಮೂತನು ವಾದ ಮಾಡುವಂಥ ತೀಕ್ಷ್ಣತೆ, ಇದನ್ನೆಲ್ಲ ನೋಡಿ ಮಗಳಿಗೆ ಹೇಳಿದ್ರಂತೆ, ಅಮ್ಮ ಈ ಹುಡುಗ ನೀನು ಭಾಳ ದಿವಸ ಬಿಡೋದು ಬೇಡ, ಬೇಗ ಅವನಿಗೆ ಉಪನಯನ ಮಾಡಬೇಕು. ಉಪನಯನ ಆದರೆ ಕ್ರಮವಾಗಿ ಅವನಿಗೆ ವೇದಾಂತ ಪಾಠಗಳನ್ನು ಮಾಡಬಹುದು, ಅದಕ್ಕೆ ಉಪನಯನ ಮಾಡಬೇಕು ಅಂತಾಯಿತು. ಆ ಹುಡುಗನ 6ನೇ ವರ್ಷನೇ, ಹುಟ್ಟಿದ 6ನೇ ವರ್ಷನೇ, 6ನೇ ವರ್ಧಂತಿ ದಿವಸನೇ ಉಪನಯನ ಮಾಡಿದರು. ಯಾರು ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕು? ತಂದೆ ಇಲ್ಲದ ಮಗು, ಅಜ್ಜಾನೇ ಮಾಡಿದರು. ಮಗ ಪಂಡಿತನೇ ಅವರಿಗೆ ಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರು. ಮುಂದೆ ಹುಡುಗ ಕಲಿಯೋಕೆ ಎಲ್ಲಿ ಹೋಗಬೇಕು? ಅಜ್ಜನ ಮನೆಯೇ ಇತ್ತಲ್ಲ, ಮಗ ಪಂಡಿತರು ಅಲ್ಲೇ ಹೋಗಬೇಕು ಅಂತ. ಆದರೆ ಆರ್ಯಾಂಬ ಮಾತ್ರ ಬೇಡ ಅಂದ್ಲು. ಅಪ್ಪ ನಿಮ್ಮ ಕಡೆ ಕಳಿಸಲ್ಲ ಮಗುನ, ಯಾಕೆಂದರೆ ಮತ್ತೆ ಅದೇ ಚಿಂತೆ, ಮೊಮ್ಮಗು ಅಂತ ಪ್ರೀತಿ. ನೀವು ಅಜ್ಜಿ ಆದಮೇಲೆ ಗೊತ್ತಾಗೋದು ಮೊಮ್ಮಕ್ಕಳ ಪ್ರೀತಿ ಏನು ಅಂತ. ಮಕ್ಕಳನ್ನು ಪ್ರೀತಿ ಮಾಡಿಲ್ಲ ನೀವು, ಅಷ್ಟು ಮೊಮ್ಮಕ್ಕಳ ಬಗ್ಗೆ ಪ್ರೀತಿ ಬರ್ತದೆ ಅಲ್ವಾ? ಅದಕ್ಕೆ ಯಾಕೆ ಹೆದರಿಕೆ ಅಂದರೆ, ಮೊಮ್ಮಗ ಅಲ್ಲಿ ಹೋಗ್ಬಿಟ್ರೆ ಮೊಮ್ಮಗ ಅಂತ ಪ್ರೀತಿಯಿಂದ ಸ್ವಲ್ಪ ಅವನಿಗೆ ಎಕ್ಸ್ಟ್ರಾ ಕನ್ಸೆಷನ್ ಕೊಟ್ಬಿಟ್ರೆ ಅದಾಗಬಾರ್ದು. ಗುರುಕುಲದಲ್ಲಿ ಎಲ್ಲ ಮಕ್ಕಳ ಹಾಗೆ ಬೆಳಿಬೇಕು ಇವನು. ಆದ್ದರಿಂದ ಮಗ ಪಂಡಿತರ ಕಡೆ ಹೋಗೋದು ಬೇಡ, ಮತ್ತು ಅವನು ಸಲಿಗೆ ತೊಗೋಬೋದು ಅಜ್ಜ ಅಂತ ಹೇಳಿ, ಅದು ಬೇಡ. ಮತ್ತು ಆತ್ರೇಯರ ಕಡೆ ಕಳಿಸೋಣ ಅಂತ ನೋಡಿ. ಶಿವಗುರುಗಳು ಆತ್ರೇಯರ ಕಡೆಗೆ ಹೋದವರು ಕಲಿಯೋದಕ್ಕೆ, ಈ ಮಗನೂ ಆತ್ರೇಯರ ಕಡೆಗೆ ಹೋದ. ಕಳಿಸುವಾಗ ಆಕೆ ಎಷ್ಟು ತೊಂದರೆ ಆಗಿರ್ಬೇಕು ತಾಯಿಗೆ ಅನಿಸುತ್ತೆ. 6 ವರ್ಷದ ಮಗು, ಗಂಡ ಇಲ್ಲ, ಮನೇಲಿ ಯಾರೂ ಇಲ್ಲ. ಈ ಮಗುನಲ್ಲಿ ಗುರುಕುಲಕ್ಕೆ ಕಳಿಸ್ಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ತು. ಚೀರ ಪುಟ್ಟ ಮಗು, ಅಲ್ಲಿ ಹೇಗಿರ್ತಾನೋ, ಹೇಗೆ ಬದುಕ್ತಾನೋ. ಬಹುಶಃ ಆಶ್ರಮದಲ್ಲಿ ಪುಟ್ಟ ಮಗು ಇವನೇ, ಉಳಿದವ್ರು ದೊಡ್ಡ ದೊಡ್ಡ ಹುಡುಗರು ಇರ್ತಾರೆ, ಹೊಂದ್ಕೋತಾನೋ ಹೇಗೆ ಅಂತ. ಆ ಥರ ಇರೋದು, ಚಿಂತೆ ಮಾಡಬೇಡ ನಾನು ನೋಡ್ಕೋತೀನಿ ಅಂತ ಕರ್ಕೊಂಡು ಹೋದರು. ಅವ್ರು ಹೇಳಿ ಕಳಿಸ್ತಾರೆ, ಈ ಹುಡುಗನೊಂದು ದೊಡ್ಡ ಸಮಸ್ಯೆ ಆಗಿದೆ ನನಗೆ ಅಂತ. ಆತ್ರೇಯರು, ಏನು ಸಮಸ್ಯೆ? ಇವನಕ್ಕಿಂತ 10 ವರ್ಷ ದೊಡ್ಡ ಹುಡುಗರಿದ್ದಾರಲ್ಲ, ಅವ್ರಿಗಿಂತ ವೇಗವಾಗಿ ಕಲಿತಾ ಇದ್ದಾನೆ ಇವನು. ಅವ್ರು ಹೇಳ್ತಾರೆ, ಸುಮಾರು 16-18 ವರ್ಷಗಳಲ್ಲಿ ಕಲಿಯಬಹುದಾದದ್ದನ್ನು ಈ ಹುಡುಗ 1-1.5 ವರ್ಷದಲ್ಲಿ ಕಲಿತಾನೆ ಅಂತ. ಅವನ ಜ್ಞಾನಾಪೇಕ್ಷೆ ಇದೆಯಲ್ಲ ಎಷ್ಟು ತೀವ್ರವಾಗಿದೆ ಅಂದರೆ, ನಾವು ಕಲಿಸೋದಕ್ಕೆ ಸೋತು ಹೋಗ್ತಾ ಇದ್ದೀವಿ ಅಂತ. ಈ ಕೆಲವೊಂದು ಸಲ ನಾವು ಮೇಷ್ಟ್ರುಗಳಿಗೆ ಪ್ರಾಬ್ಲಮ್ ಬರ್ತದೆ. ಇದು ಕ್ಲಾಸಲ್ಲಿ ತುಂಬ ಬುದ್ಧಿವಂತ ಹುಡುಗ ಇದ್ದುಬಿಟ್ರೆ, ನೀವು ಸಮಸ್ಯೆ ಕೊಡೋದು ಸಾಲ್ವ್ ಮಾಡಿರ್ತಾನೆ ಅವನು. ನೆಕ್ಸ್ಟ್ ಹೇಳಿ ಸರ್ ಅಂತಾನೆ. ಆ ಹುಡುಗರಿಗೂ ಬರ್ಕೊಂಡಿರಲ್ಲ ಉಳಿಕೆ ಪ್ರಶ್ನೆ. ಅವ್ರು ಹೇಳಬೇಕಾ ಇವನಿಗೆ ಹೇಳಬೇಕಾ? ಅವ್ರು ಹೇಳ್ತಾರೆ, ಅತ್ರೇಯರು ಹೇಳಿದ್ರಂತೆ, ಇವನು ಬೇರೆ ಕರೆದೇ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಇವನು ವೇಗ ಉಳಿದವ್ರಿಗೆ ಸಾಟಿ ಆಗ್ತಾ ಇಲ್ಲ. ಸುಮಾರು 12-16 ವರ್ಷದಲ್ಲಿ ಕಲಿಯೋದನ್ನು 1.5 ವರ್ಷದಲ್ಲಿ ಕಲ್ತುಬಿಟ್ಟಿದ್ದಾನೆ ಹುಡುಗ. ಇವನು ಕಲಿಸೋಕೆ ನನ್ನ ಕಡೆ ಸ್ಟಾಕ್ ಮುಗಿದು ಹೋಗ್ತಾ ಇದೆ, ಏನು ಮಾಡೋದು ನೋಡಿ ಹೇಗಾಯಿತು ಅಂತ. 3 ವರ್ಷ ಇದ್ದ ಅತ್ರೇಯರ ಕಡೆ ಶಂಕರ. 3 ವರ್ಷ ಇದ್ದ ಮೇಲೆ ಅವ್ರು ವಾಪಸ್ ಕಳಿಸ್ತಾರೆ. 9ನೇ ವರ್ಷಕ್ಕೆ ಮಗುನ ವಾಪಸ್ ಕಳಿಸ್ತಾರೆ. ಮಗು ನೀನು ಹೋಗು, ಇನ್ನು ವಾಪಸ್ ನೀನು ಆಶ್ರಮ ಕಟ್ಟು ಹೋಗಿ, ನಿಮ್ಮ ತಂದೆ ಮಾಡಿದ ಆಶ್ರಮ ಇದೆಯಲ್ಲ ನೀನು ಕಟ್ಟು, ನೀನೇ ಗುರು. ಈಗ 9 ವರ್ಷ ಹುಡುಗ ಗುರು. ನೀನು ಯಾಕೆ ಮಾಡಬೇಕು ಗೊತ್ತಾ? ನಿನಗೀಗ ವಿಷಯ ಸಂಗ್ರಹ ತುಂಬ ಚೆನ್ನಾಗಾಗಿದೆ, ನಿನ್ನ ಬುದ್ಧಿ ಎಷ್ಟು ಹರಿತವಾಗಿದೆ ಅಂದರೆ ಒಮ್ಮೆ ಓದಿದ್ದು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ, ನಿನಗೆ ತಿಳಿದಿದೆ. ಆದರೆ ಅನುಭವದ ಮೆರೆಗೆ ಬೇರೆ. ಅದಕ್ಕೆ ನೀನು ಬರೀ ಅಧ್ಯಯನ ಮಾಡಿದ್ಯಾ, ಈಗ ಅಲ್ಲಿ ಹೋಗಿ ಅಧ್ಯಾಪನ ಮಾಡು, ಅದರ ಜೊತೆಗೆ ಅಧ್ಯಯನ ಮಾಡು.
ಅಧ್ಯಾಪನ ನಿನ್ನ ಪಾಠಕ್ಕೊಂದು ವಿಶೇಷ ಮೆರಗು ಕೊಡ್ತದೆ ಅಂತ. ಅದೆಲ್ಲ ನಾನು ಮೇಷ್ಟ್ರ ಹತ್ತಿರಿಂದ ನನಗೆ ಸರಿ ಅನ್ನಿಸ್ತು ನನಗೆ ಅದು. ಯಾಕಂದರೆ ನಾವೆಲ್ಲರೂ ಪಾಠ ಮಾಡೋದಕ್ಕಿಂತ ಮೊದಲು ವಿಷಯ ಗೊತ್ತಿತ್ತು ಅಷ್ಟೇ. ವಿಷಯ ನಿಜವಾಗಲೂ ಮೇಷ್ಟ್ರುಗಳಿಗೆ ಅರ್ಥ ಆಗೋದು ಪಾಠ ಮಾಡಿದಾಗಲೇ. ಪಾಠ ಮಾಡೋದಕ್ಕಿಂತ ಮೊದಲು ವಿಷಯ ಗೊತ್ತಿತ್ತು ಅಷ್ಟೇ, ನಿಜವಾಗ್ಲೂ ಅರ್ಥ ಆಗೋದು ಮಕ್ಕಳಿಗೆ ಪಾಠ ಮಾಡಿದಾಗಲೇ ಅರ್ಥ ಆಗೋದು. ಅದು ಎಷ್ಟು ತಿಳುವಳಿಕೆಯಿಂದ ಆತ್ರೇಯರು ಹೇಳ್ತಾರೆ, ನಿಮ್ಮಪ್ಪ ಕಟ್ಟಿದ ಗುರುಕುಲ ನೀನು ಕಟ್ಟು, ವಾಪಸ್ ಹೋಗು, ಶಿಷ್ಯರು ಬರ್ತಾರೆ ಅಂತ. ಪುಟ್ಟ ಹುಡುಗ ಗುರು, ಅವನ ಶಿಷ್ಯರು ಸಾಕಷ್ಟು ಜನ ಶಿಷ್ಯರು ಆಯಿದ್ರು ಆಶ್ರಮದಲ್ಲಿ. ಆ ಪಾಠ ಮಾಡಿಕೊಂಡು ಕಲಿಸ್ತಾ ಇದ್ರಂತೆ. ಕಳಿಸೋದಕ್ಕಿಂತ ಮೊದಲು ಒಂದು 2 ಘಟನೆ ಆಯಿತು ಆತ್ರೇಯರ ಆಶ್ರಮದಲ್ಲಿ. ಅಲ್ಲೊಂದು ಕಂಡೀಷನ್ ಇತ್ತು ಆಶ್ರಮದಲ್ಲಿ. ಎಲ್ಲ ಹುಡುಗರು ಊಟ ಮಾಡಬೇಕಾದ್ರೆ ಮೊದಲು ಭಿಕ್ಷೆ ಬೇಡ್ಕೊಂಬರ್ಬೇಕು, ಆಮೇಲೆ ಊಟ ಮಾಡಬೇಕು ಅಂತ. ಗುರುಪತ್ನಿ ಹೇಳಿದ್ರಂತೆ, ಈ ಶಂಕರನ ಭಿಕ್ಷೆ ಕಳಿಸೋದು ಬೇಡ. ಪೂರ ಪುಟ್ಟ ಹುಡುಗ ಅವನು, ತೀರ 6 ವರ್ಷ ಹುಡುಗ 7 ವರ್ಷ ಹುಡುಗ, ಅವನು ಬೇಡ್ಕೊಳಕ್ಕೆ ಹೋಗೋದು ಚೆನ್ನಾಗಿರೋಲ್ಲ. ಅದು ಅಲ್ಲದೆ ಶ್ರೀಮಂತರ ಮನೆ ಹುಡುಗ ಅವನು, ಅವನಿಗೆ ಅಭ್ಯಾಸ ಇರೋಲ್ಲ ಅದೆಲ್ಲ ಅಂತ. ಗುರುಗಳು ಹೇಳ್ತಾರೆ, ಇಲ್ಲೋಡು, ಇಲ್ಲಿ ಶ್ರೀಮಂತರು ಬಡತನ ಯಾರೂ ಇಲ್ಲ ಇಲ್ಲಿ. ಎಷ್ಟು ಒಳ್ಳೆಯ ಕಂಡೀಷನ್ ಇದೆ ನೋಡಿ ಅದು. ಯಾಕೆ ಭಿಕ್ಷೆ ಬೇಡಬೇಕು ಬ್ರಹ್ಮಚಾರಿ ಆದವನು ಅಂತಂದರೆ, ಬ್ರಹ್ಮಚಾರಿಯನ್ನು ಬೆಳೆಸೋದು ಸಮಾಜದ ಜವಾಬ್ದಾರಿ. ಬ್ರಹ್ಮಚಾರಿ ಓದೋನು ಜ್ಞಾನಾಪೇಕ್ಷೆಯಾಗಿ ಬಂದಿದ್ದಾನೆ, ಅವನ ಜವಾಬ್ದಾರಿ ಸಮಾಜದ್ದು. ಅದಕ್ಕೋಸ್ಕರ ಸಮಾಜದಿಂದ ಪಡ್ಕೊಂಬರ್ಬೇಕು ಅವನು. ಇನ್ನೊಂದು 2ನೇದು, ಸಮಾಜದಿಂದ ಪಡ್ಕೊಂಡಂಥ ಋಣ ಇದೆಯಲ್ಲ ಬ್ರಹ್ಮಚಾರಿ ಮೇಲೆ, ಅದನ್ನು ತೀರಿಸೋದಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ಚೆನ್ನ ತತ್ವ ಅದು ಭಿಕ್ಷೆ ಬೇಡೋದಂದರೆ. ಭಿಕ್ಷೆ ಬೇಡಿದಾಗ ನಾನು ಇವತ್ತು ಬದುಕಿದ್ದು ಅವ್ರ ಭಿಕ್ಷೆಯಿಂದ ಅಂತಂದಾಗ ಒಂದು ಋಣ, ಸಮಾಜ ಋಣ ನಿನ್ನ ಮೇಲೆ ಬೀಳ್ತದೆ. ಸಮಾಜಕ್ಕೂ ಒಂದು ದೊಡ್ಡ ಜವಾಬ್ದಾರಿ ಇದೆ. ಒಬ್ಬ ವಿದ್ಯಾರ್ಥಿ ಕಲಿತಾನೆ ಅವನಂತಂದರೆ ಅವನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ. ಈ 2 ಆಗಿರಬೇಕು ಅಂತ ಹೇಳಿ ಅವ್ರು ಹೋಗಲಿ ಮಾಡ್ಕೊಂಬರಲಿ ಅಂತ ಹೇಳಿದರು. ಇದು ಗುರುಗಳೇ ಹೇಳಿದ್ದಲ್ಲ, ತಾನೇ ಕಂಡೀಷನ್ ಹಾಕ್ಕೊಂಡದ್ದು ಶಂಕರಾಚಾರ್ಯ. ಏನು ಅಂದರೆ, ಒಂದು ಸಲ ಯಾವ ಮನೆಗೆ ಹೋಗ್ತೀನಿ, ಮತ್ತೊಂದು ಸಲ ಮನೆಗೆ ಹೋಗಲ್ಲ ಭಿಕ್ಷೆ ಬಿಡೋದಕ್ಕೆ ಅಂತ ಗುರುಗಳೇನು ಹೇಳಿರಲಿಲ್ಲ. ಆದ್ದರಿಂದ ಬೇರೆ ಬೇರೆ ಮನೆಗೆ ಹೋಗ್ಬೇಕಾಗ್ತಿತ್ತು ಇವರು. ಪ್ರತಿ ಸಲ ಬೇರೆ ಮನೆಗೆ ಹೋಗ್ಬೇಕಲ್ಲ. ಒಂದು ದಿವಸ ಹೋದರು, ಒಂದು ಗುಡಿಸಲು ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂದರು. ಸ್ವಲ್ಪ ಹೊತ್ತು ಯಾರೂ ಬರಲಿಲ್ಲ. ಮತ್ತೆ ಜೋರಾಗಿ ಹೋಗಿದ್ರು ಭವತಿ ಭಿಕ್ಷಾಂದೇಹಿ ಅಂತ. ಮನೆ ಗುಡಿಸಲೊಳಗಿಂದ ಅತ್ಯಂತ ವೃದ್ಧಳಾದಂಥ ಒಬ್ಬ ಮಹಿಳೆ ಹೊರಗೆ ಬಂದಳು. ಆಕೆ ನೋಡಿದ್ಲು, ಪುಟ್ಟ ಬ್ರಹ್ಮಚಾರಿ, 7-8 ವರ್ಷ ಕೂಡ ಇಲ್ಲ, ಆತ ಬಂದಿದ್ದಾನೆ, ಇಷ್ಟು ಅಪರೂಪ. ಆಕೆ ನಿಂತು ನೋಡಿದ್ಲು, ಆಶ್ಚರ್ಯಪಟ್ಲು. ತನ್ನ ಮರಿಮಗನ ವಯಸ್ಸಿನ ಹುಡುಗ. ಅಲ್ಲೋ ಪುಟ್ಟ, ಯಾಕೆ ಬಂದಿ ಅಂತ ಕೇಳಿದರು. ಭಿಕ್ಷಾಂದೇಹಿ, ಭಿಕ್ಷೆಗೆ ಬಂದಿದ್ದೇನ, ಬ್ರಹ್ಮಚಾರಿ ನಾನು ಅಂತಂದ. ಆಕೆ ಅಂದು, ನಮ್ಮ ಮನೆಗೆ ಬರಬಾರ್ದಪ್ಪ ನೀನು, ನಾವು ಶೂದ್ರರು, ನಮ್ಮ ಮನೆ ನೀನು ಬರಬಾರ್ದು ಅಂದ್ಲು. ಇದು ಯಾಕೆ ಈ ಘಟನೆ ಹೇಳ್ತಿದ್ದೀನಂದರೆ, ತಾವು ನೆನೆಸ್ಕೋಬೇಕಾದದ್ದು 1300 ವರ್ಷಗಳ ಹಿಂದೆ ಆದಂಥದ್ದು. ನಮ್ಮ ಮನೆಗೆ ಬರಬಾರ್ದಪ್ಪ, ನಾವು ಶೂದ್ರರು, ನಿಮ್ಮ ಭಿಕ್ಷೆ ಹಾಕೋಂಗಿಲ್ಲ ಅಂತ. ತಕ್ಷಣ ಶಂಕರ ಕೇಳಿದಂಥ ಮಾತು ಅದ್ಭುತ ಅನಿಸುತ್ತೆ ನನಗೆ. ಯಾಕೆ ಕೇಳಬಾರ್ದು ನಿಮ್ಮನ್ನು? ನೀವು ಬೆಳೆದಂಥ ದವಸ ಧಾನ್ಯಗಳನ್ನು, ತರಕಾರಿಗಳನ್ನು ತೊಗೊಳ್ಳಲ್ವ ನಾವು? ತೊಗೊಳ್ಳೋದಾದ್ರೆ ಭಿಕ್ಷೆ ತೊಗೊಳ್ಳೋಕ್ಕೆ ಏನು ತಕರಾರಿದೆ? ಆ ಹುಡುಗಿಯೊಂದು, ಮಹಾರಾಯ ನಾನು ಏನಾದರೂ ಕೊಡ್ತೀನಿ ನಿನಗೆ, ನೀ ತೊಗೊಳ್ಳೋದಾದ್ರೆ ಎಲ್ಲ ಕೊಡ್ತೀನಿ ನಾನು, ನೀ ತೊಗೊಳ್ಳಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಯಾಕೆ ಇದುವರೆಗೂ ಪರಂಪರೆ ಏನಿತ್ತು ಅಂದರೆ ಶೂದ್ರರ ಮನೆಯಲ್ಲಿ ಭಿಕ್ಷೆ ಬೇಡೋಂಗಿಲ್ಲ ಬ್ರಹ್ಮಚಾರಿಗಳು ಅಂತ. ಅಂದರೆ ಟ್ರಾನ್ಸೆಂಡಿಂಗ್ ದ ಬೌಂಡ್ರೀಸ್ ವಾಸ್ ನ್ಯಾಚುರಲ್ ಟು ಶಂಕರಾಚಾರ್ಯ. ಇದು ಮಾಡಬೇಕಾದದ್ದು ಮುಂದೆ ದೊಡ್ಡದಲ್ಲ. ಆ ಪುಟ್ಟ ವಯಸ್ಸಿಗೆ ಗೆರೆ ಇಲ್ಲ, ಶೂದ್ರನ ಬೇಡಬಾರ್ದು ಅಂತಲ್ಲ. ಅದೇ ತಪ್ಪೇನಿದೆ ಅಂದ ಅವನು. ನೀವು ಮಾಡಿದಂಥ ದವಸ ಧಾನ್ಯ ಬೆಳೆಯಲ್ವ, ನೀವು ಬೆಳೆದದ್ದು ಧಾನ್ಯ ತೊಗೋತೀನಿ, ನೀವು ಬೆಳೆದಂಥ ತರಕಾರಿ ತೊಗೋತೀನಿ, ಹಾಗೆ ನೀವು ಕೊಟ್ಟು ಭಿಕ್ಷೆ ತೊಗೊಳಕ್ಕೆ ಏನು ತಕರಾರು ನನಗೆ, ನಾನು ತೊಗೋತೀನಿ ಕೊಡು ಅಂದ. ಅಜ್ಜಿಗೆ ಬಹಳ ಖುಷಿಯಾಗಿಬಿಡ್ತು. ಅಯ್ಯೋ ಹುಡುಗ ಬ್ರಹ್ಮಚಾರಿ ನನ್ನ ಕಡೆ ಕೇಳ್ತಿದ್ದಾನೆ ಅಂತ ಒಳಗಡೆ ಹೋಗಿ ಮೊರದ ತುಂಬ ಅಕ್ಕಿ ತಂದು ಹಾಕೋಕೆ ಹೋದ್ಲು. ಇದು ನಿಲ್ಲಿಸಿದ್ರು, ನಿಲ್ಲು ಹಾಕೋಕೆ ಅವಸರ ಮಾಡಬೇಡ, ಯಾಕಂದರೆ ನಾನು ಬ್ರಹ್ಮಚಾರಿ, ಇದನ್ನು ಕೂಡಿಡೋ ಕೆಲಸ ಇಲ್ಲ ನಂದು. ನನಗೆ ಕೊಡಬೇಕಾದದ್ದು ನೀನು 1 ಹೊತ್ತಿನ ಊಟಕ್ಕಾಗುವಷ್ಟು 2 ಮುಷ್ಟಿ ಅಕ್ಕಿ ಕೊಡು ಅಷ್ಟೇ ನನಗೆ. ಇಲ್ದಿದ್ರೆ ಒಬ್ಬ ಬ್ರಹ್ಮಚಾರಿಗೆ ಆಗುವಷ್ಟು ಮಾತ್ರ ಕೊಡಬೇಕು, ಜಾಸ್ತಿ ಕೊಟ್ಟರೆ ತೊಗೊಳ್ಳಲ್ಲ ನಾನು. ಯಾಕಂದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ ಅಪರಿಗ್ರಹ ಇರಬೇಕು, ಯಾವುದೂ ಸ್ಟೋರ್ ಮಾಡೋಂಗಿಲ್ಲ. ಆಕೆಂದು ವಿಚಿತ್ರ ಬ್ರಹ್ಮಚಾರಿಯಪ್ಪ ನೀನು, ಭಿಕ್ಷೆ ಅಂದರೆ ಜಾಸ್ತಿ ಕೊಟ್ಟರೆ ಖುಷಿಯಾಗಿ ತೊಗೊಂಡು ಹೋಗ್ತಾರೆ ಅಂಥೇಳಿ ತಾನೇ ಬೊಗಸೆಯಿಂದ 2 ಬೊಗಸೆ ಕೊಟ್ಲಂತೆ. ಆಕೆ ಹೇಳ್ತಾಳೆ, ಮೊಟ್ಟ ಮೊದಲನೇ ಬಾರಿಗೆ ಈ ಸಣ್ಣ ಬ್ರಹ್ಮಚಾರಿ ನನಗೆ ಜೀವನ ದರ್ಶನ ಮಾಡಿಸಿದ. ಯಾಕಂದರೆ ಮೇಲು ಕೇಳು ಅನ್ನೋದು ಇಲ್ಲ ಅನ್ನೋದನ್ನು ಬರೀ ಥಿಯರಿ ಹೇಳೋದಲ್ಲ, ನಡೆದು ತೋರಿಸ್ಬೇಕು, ಅದನ್ನು ಮಾಡಿದರು ಅಂತ. ಆಗ ಆಕೆ ಆಶೀರ್ವಾದ ಮಾಡ್ತಾಳೆ, ಅಜ್ಜಿ ಹೋಗುವಾಗ ತ್ಯಾಗ ವೈರಾಗ್ಯ ಜ್ಞಾನ ಸ್ವರೂಪಿಯಾಗು ನೀನು ಅಂತ. ಈ ಮಾತು ಬಹಳ ಮುಖ್ಯ. ಈ ಮಾತನ್ನು ಎಷ್ಟೋ ಕಡೆ ಬರ್ತದೆ. ಶಂಕರಾಚಾರ್ಯ ಕೊನೆವರೆಗೂ ನೆನೆಸ್ಕೋತಾ ಇದ್ರು ಅಜ್ಜಿ ಮಾತನ್ನು ಅಂತ.
ಆಕೆ ಕೇಳಿದ್ದು ನೀನು ಶ್ರೀಮಂತ ಆಗು, ದೊಡ್ಡವನಾಗು, ನೀಟ್ ಪಾಸ್ ಆಗು ಅಂತ ಏನೂ ಹೇಳಿಲ್ಲ. ಆಕೆ ಹೇಳಿದ್ದು ಒಂದೇ, ತ್ಯಾಗ ವೈರಾಗ್ಯ ಜ್ಞಾನ ಸ್ವರೂಪಿಯಾಗು ಅಂತ. ತ್ಯಾಗ ವೈರಾಗ್ಯ ಜ್ಞಾನ ಈ ಮೂರು ಸ್ವರೂಪ ಆಗು ನೀನು ಅಂತ ಹೇಳಿದ್ದು. ಆ ಮಾತನ್ನು ಅಂದ್ಕೊಂಡೇ ಬರ್ತಾನೆ ಮನೆಗೆ ಬರಬೇಕಾದ್ರೆ. ಮೂರೇ ಇರಬೇಕು, ನನಗೆ ಮೂರೇ ಬರಬೇಕು, ತ್ಯಾಗ ವೈರಾಗ್ಯ ಜ್ಞಾನ, ಈ ಮೂರೇ ಇರಬೇಕು ಅಂದ್ಕೊಂಡು ಬಂದು ಆ ಮನಸ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಕೊರೆದಿರ್ತಿತ್ತು ಅಂತ. ಮುಂದೆ ಇನ್ನೊಂದು ದಿವಸ ಹೀಗೆ ತಾನು ಹಾಕ್ಕೊಂಡದ್ದು ನಿಯಮದ ಪ್ರಕಾರ ಒಂದು ಹೋದ ಮನೆಗೆ ಇನ್ನೊಂದು ಹೋಗೋದಿಲ್ಲಲ್ಲ, ಹುಡ್ಕೊಂಡು ಹೋದರು. ಆಗೆಲ್ಲ ಊರು ತುಂಬ ಮನೆಗಳು ಇಲ್ಲ. ಹುಡ್ಕೊಂಡು ತುಂಬ ದೂರ ಹೋದರು. ಅಲ್ಲೊಂದು ಪುಟ್ಟ ಗುಡಿಸ್ಲು, ಅದ್ರ ಮುಂದೆ ನಿಂತ್ಕೊಂಡ್ರು. ಅಲ್ಲಿ ಹೋಗಿ ನಿಂತ್ಕೊಂಡು ಭೌತಿ ಭಿಕ್ಷಾಂದೇಹಿ ಅಂತ ಹೋಗಿದ್ದ ಹುಡುಗ ಶಂಕರ. ಆ ಮನೆ ತುಂಬ ಬಡವರ ಮನೆ ಅದು. ಗಂಡನೇ ಬೇರೆ ಕಡೆ ಬೇಡ್ಕೊಂಬರ್ಬೇಕು. ಆತ ಭಿಕ್ಷೆ ತಂದ ಮೇಲೆ ಏನಾದರೂ ಸಾಮಾನು ಇದ್ದರೆ ಅದನ್ನು ಬೇಯಿಸಿ ಅಡುಗೆ ಮಾಡಿ ಊಟ ಮಾಡಬೇಕಿಬ್ಬರು ಗಂಡ ಹೆಂಡತಿ. ಅಷ್ಟು ಬಡತನ. ಭಿಕ್ಷಾಂದೇಹಿ ಅಂದಾಗ ಆಕೆ ಎದೆ ಹೊಡೆದೋಯ್ತು. ಅಯ್ಯೋ, ಬ್ರಹ್ಮಚಾರಿ ನಮ್ಮನೆಗೆ ಬಂದಿದ್ದಾನೆ, ಹಾಕೋಕ್ಕೇನೂ ಇಲ್ಲಲ್ಲ. ಬಂದು ನೋಡಿಲ್ದು ಪುಟ್ಟ ಬ್ರಹ್ಮಚಾರಿ, ಆ ಮುಖದಲ್ಲಿ ಕಳೆ ಇದೆ, ದಕ್ಷಿಣಾಮೂರ್ತಿ ಕಣ್ಣಂಗೆ ಕಾಣಿಸ್ತಾನವನು. ಆ ಹುಡುಗ ಬಂದಿದ್ದಾನೆ, ಏನು ಹಾಕಬೇಕು ಅವನಿಗೆ? ಮನೆ ಎಲ್ಲ ತಡಕಾಡಿದ್ಲು. ಮನೆ ದೊಡ್ಡ ಮನೆಯಲ್ಲಿ ಗುಡಿಸ್ಲು, ಹುಡುಕಾಡಿದ್ಲು, ಎಲ್ಲ ಹುಡುಕಾಡಿದ್ಲು, ಏನೇನೂ ಇಲ್ಲ ಮನೆಯಲ್ಲಿ. ಮತ್ತೊಂದು ಸಲಕ್ಕೆ ಹೋಗಿದ್ದ, ಭೌತಿ ಭಿಕ್ಷಾಂದೇಹಿ ಅಂತ. ಕೊಡ್ತೇನೋ ಮಹಾರಾಯ, ಹುಡುಕ್ತೇನೆ, ಏನೂ ಇಲ್ಲ ನನ್ನ ಮನೆಯಲ್ಲಿ ಅಂತ ಹೇಳಿ ಕಣೆ ನೋಡಿದಾಗ ಯಾವುದೋ ಒಂದು ಮಡಿಕೆಯಲ್ಲಿ ಒಣಗಿದ 4 ನೆಲ್ಲಿಕಾಯಿ ಇತ್ತು. ಒಣಗಿ ಹೋದಂಥ 4 ನೆಲ್ಲಿಕಾಯಿ. ಆಕೆಂದು ಭಿಕ್ಷಾ ಕೊಡಬೇಕು ನಾನು, ನನ್ನ ಕಡೆ ಇರೋದು ಇದಿಷ್ಟೇ, ನನ್ನ ಗಂಡ ತರದೊರ್ತು ಮನೆಯದೇನು ಕಾಳು ಅಕ್ಕಿ ಇಲ್ಲ. ಅದೇ 4 ನೆಲ್ಲಿಕಾಯಿ ತೊಗೊಂಡು ಬಂದ್ಲಂತೆ. ಆಕೆ ಹೇಳಿದಂತೆ, ಮಹಾರಾಯ ಬೇಜಾರು ಮಾಡ್ಕೋಬೇಡ, ನನ್ನ ಕಡೆ ಏನೂ ಇಲ್ಲ, ಈ ನೆಲ್ಲಿಕಾಯಿ ಬಿಟ್ಟರೆ ಮತ್ತೊಂದು ಯಾವ ವಸ್ತುನೂ ಇಲ್ಲ, ಅದನ್ನೇ ಕೊಡ್ತೇನೆ ನಿನಗೆ ಅಂತ. ಶಂಕರಾಚಾರ್ಯ ಹೇಳಿದಂತೆ, ಇಲ್ಲೋಡಮ್ಮ, ಏನಿದೆಯೋ ಅದೇ ಅಮೃತವಾಗಲಿ ಅಂತ ಅನಿಸಿ ಹಾಕ್ಬಿಡು, ನನಗೆ ಆಶೀರ್ವಾದ ಮಾಡಿ ಹಾಕ್ಬಿಡು. ಆಕೆ 4 ಹಾಕಿ ಹೇಳಿದಂತೆ, ಇಂಥ ಒಳ್ಳೆ ಒಟ್ಟು ಬಂದಿದ್ದೀಯಪ್ಪ ನಮ್ಮ ಮನೆಗೆ, ಇದುವರೆಗೂ ಯಾರೂ ನೀಡದೇ ಇದ್ದಂಥ ವಸ್ತು ನಾನು ನೀಡ್ತಾ ಇದ್ದೀನಿ ನಿನಗೆ. ಯಾರೂ ಒಣ ನೆಲ್ಲಿಕಾಯಿ ಯಾರೂ ಕೊಟ್ಟಿರಲಿಕ್ಕಿಲ್ಲ ಭಿಕ್ಷೆ ಬಂದಾಗ. ನನ್ನ ಕಡೆ ಅದು ಇಷ್ಟುಬಿಟ್ರೆ ಮತ್ತೊಂದು ಏನೂ ಇಲ್ಲ. ನನ್ನ ಮನೆ ದರಿದ್ರದ ನೆಲ ಆಗಿಬಿಟ್ಟಿದೆ, ದರಿದ್ರದ ವಾಸಸ್ಥಾನ ಆಗಿದೆ ನಮ್ಮ ಮನೆ, ಏನೂ ಇಲ್ಲಪ್ಪ, ನಿನ್ನ ಮುಖ ಕೆಟ್ಟು ಹೋಗಿದೆ, ಕೊಡೋದಕ್ಕೆ ಇರೋದಿಷ್ಟಿದೆ, ಅದನ್ನು ದಯವಿಟ್ಟು ಸ್ವೀಕಾರ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡು ಅಂತ ಕೇಳ್ಕೊಂಡ್ಲು ಪುಟ್ಟ ಒಟ್ಟುಗೆ. ಅದನ್ನು ತೊಗೊಂಡು ಆ ಶಂಕರ ಹೇಳುವಂಥ ಮಾತಿದೆ ನೋಡಿ, ಅಮ್ಮ ನೀವು ಬೇಜಾರು ಮಾಡ್ಕೋಬೇಡ, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು, ಬಡತನ ಸಿರಿತನ ಯಾವುದೂ ಶಾಶ್ವತ ಅಲ್ಲ, ನೀವು ಚಿಂತೆ ಮಾಡಬೇಡಿ, ನಾನೊಂದು ಸ್ತೋತ್ರ ಹೇಳಿಕೊಡ್ತೇನೆ, ಅದನ್ನು ಭಕ್ತಿಯಿಂದ ನೆನ್ಕೊಂಡು ಹೋಗಿ ಒಳ್ಳೆಯದಾಗ್ತದೆ ನಿಮಗೆ ಅಂತ. ಅಲ್ಲಿ ಹೇಳಿ ಒಂದು ಲಕ್ಷ್ಮೀ ಸ್ತೋತ್ರ ಹಾಡ್ತಾರೆ. ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತ ಅಖಿಲ ವಿಭೂತಿಯ ಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಃ ಅಂತ. ಆ ಶ್ಲೋಕ ಅಂದಾಗ ಆಕೆಗೆ ಹೇಳೋ ತನಕ ಒಂದು 2 ಸಲ ಹೇಳ್ತಾರೆ. ನೆನ್ಕೋ ಇದನ್ನು, ಈ ಲಕ್ಷ್ಮೀ ಸ್ತೋತ್ರ ನೆನ್ಕೋ. ಇದನ್ನು ಮತ್ತೆ 2 ಭಾಗದಲ್ಲಿ ನೋಡ್ಬೋದು ಇದನ್ನು. ಆ ಸ್ತೋತ್ರ ಹೇಳಿದ್ದು ಆಕೆ ಒಂಥರ ಉತ್ಸಾಹ ಬಂದಂಗೆ ಆಯಿತು. ನೋಡೋಕ್ಕೆ ದಕ್ಷಿಣಾಮೂರ್ತಿ ಇದ್ದಂಗಿದ್ದಾನೆ ಹುಡುಗ, ಅಷ್ಟು ಪ್ರಖರವಾದಂಥ ತೇಜ ಇದೆ ಮುಖದ ಮೇಲೆ. ಆತ ಬಂದು ನಮ್ಮ ಮನೆ ಮುಂದೆ ನೆಲ್ಲಿಕಾಯಿ ತೊಗೊಂಡು ಒಂದು ಲಕ್ಷ್ಮೀ ಸ್ತೋತ್ರ ಹೇಳ್ಕೊಟ್ಟು ಹೋದ್ನಲ್ಲ ಅಂತ ಆಕೆ ಲಕ್ಷ್ಮೀ ಸ್ತೋತ್ರ ಹೇಳ್ಕೊಳ್ಳೋಕೆ ಶುರು ಮಾಡಿದ್ಲಂತೆ. ಗಂಡ ಬಂದಮೇಲೆ ಹೇಳಿದ್ದು, ಒಬ್ಬ ಒಟ್ಟು ಬಂದಿದ್ದ, ಭಗವಂತನ ಅವತಾರವೇ ಇರಬೇಕು, ಅವನು ಅಷ್ಟು ಪ್ರಖರವಾಗಿದ್ದ, ಹೇಳ್ಕೊಟ್ಟು ಹೋಗಿದ್ದಾನೆ ಅಂತ. ಹಾಗಾದ್ರೆ ಇಬ್ಬರು ಕೂಡ ಅನ್ನೋಣ ಅಂತ ದಿನಾಲೂ ಅದು ಲಕ್ಷ್ಮೀ ಸ್ತೋತ್ರ ಅಂತ ಇದ್ರು ಅಂತ. ಇದನ್ನು 2 ಕತೆ ಬರ್ತದೆ. ಒಂದು, ಆ ಲಕ್ಷ್ಮೀ ಸ್ತೋತ್ರ ಹೇಳಿದ ತಕ್ಷಣ ಮನೆಯೊಳಗೆ ಬಂಗಾರದ ನೆಲ್ಲಿಕಾಯಿ ಮಳೆ ಆಯಿತು ಅಂತ ಒಂದು ಬರ್ತದೆ. ಅದು ಕತೆ, ಅದು ಹಾಗೆ ಬರ್ತದೆ, ಬಂಗಾರದ ನೆಲ್ಲಿಕಾಯಿ ಮಳೆ ಆಯಿತು ಅಂತ. ಇನ್ನು ಕೆಲವರು ಅದನ್ನು ಸಾಂಕೇತಿಕವಾಗಿ ಮಾಡ್ಕೋತಾರೆ. ಅದು ನಂಬ್ಕೊಳ್ಳೋ ತಪ್ಪೇನಿಲ್ಲ, ಅದು ಕೆಲವರು ಹಾಗೆ ನಂಬ್ಕೊಂಡ್ರೆ ಏನು ತಪ್ಪಿಲ್ಲ. ಬಂಗಾರದ ನೆಲ್ಲಿಕಾಯಿ ಮಳೆ ಆಯಿತು ಅಂದರೆ ಪವಾಡ ಆಗಿಬಿಡ್ತದೆ. ಆದರೆ ಕೆಲವರು ಎಷ್ಟು ಚಂದ ವರ್ಣನೆ ಮಾಡಿದ್ದಾರೆ ಅದನ್ನು ಅಂತಂದರೆ, ಬಂಗಾರದ ಮಳೆ ಆಗ್ತು ಅಂತ ಅನ್ನೋದಕ್ಕಿಂತನೂ ಈ ಒಂದು ಶಕ್ತಿ ಬರ್ತದೆ. ತಾವು ಗಮನಿಸಿರಬೇಕು, ಯಾರೋ ಒಂದು ಒಳ್ಳೇದಾಗ್ತದೆ ಆಗಲಿ ಬಿಡು ಅಂತಂದ್ರೆ ಧೈರ್ಯ ಹೆಂಗೆ ಬಂದುಬಿಡ್ತದೆ ಅಂತ. ಈ ಇಂಗ್ಲೆಂಡಲ್ಲಿ ಲಂಡನ್ನಲ್ಲಿ ಒಂದು ಹೈಡ್ ಪಾರ್ಕ್ ಅಂತಿದೆ. ಹೈಡ್ ಪಾರ್ಕ್ ಅಂತ ದೊಡ್ಡ ಪಾರ್ಕ್, ಅದು ನೋಡೋದು ಚೆಂದ ಇರ್ತದೆ. ಅಲ್ಲಿ ಭಾಷಣ ಮಾಡೋಕೆ ಮಾಡ್ತಿರ್ತಾರೆ, ಯಾರು ಭಾಷಣ ಕಲಿಯೋರೆಲ್ಲ ಬರ್ತಾರೆ ಅಲ್ಲೆಲ್ಲ. ಅಲ್ಲಿ ಹೋಗೋದು ಯಾರು ಬೇಕಾದ್ರೂ ಭಾಷಣ ಮಾಡ್ಬೋದು, ಕಟ್ಟೆ ಮೇಲೆ ಭಾಷಣ ಮಾಡ್ಬೋದು, ಯಾರ್ಯಾರು ಕೇಳಬೇಕಂತ ದೈವ ಇರುತ್ತೋ ಕೇಳ್ತಾರೆ. ಹೀಗೆಲ್ಲ ಜನ, ದೊಡ್ಡ ಪಾರ್ಕ್ ಅದು. ಒಂದು ದಿವಸ ಒಬ್ಬ ಮನುಷ್ಯ ಹೋದ, ಅವನ ಕಂಪ್ನಿ ದಿವಾಳಿಯಾಗಿ ಹೋಗಿದೆ. ದಿವಾಳಿಯಾಗಿ ಈಗೆಲ್ಲ ಚೆಕ್ ಎಲ್ಲ ಕೊಟ್ಟಿದ್ದಾನೆ, ಬೌನ್ಸ್ ಆಗಿಬಿಡೋ ಪರಿಸ್ಥಿತಿ ಬಂದಿದೆ. ಏನು ಸಿಕ್ಕಾಕೊಬಿಡ್ತೀನಪ್ಪ ನಾನು, ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಬಿಸ್ನೆಸ್ ಹೋಯ್ತಲ್ಲ ನಂದು ಅಂತ ಹತ್ಕೊಂಡು ಬಂದಿದ್ದಾನೆ ಪಾರ್ಕಿಗೆ.
ಕೂತಿದ್ದಾನೆ ಗಿಡದ ಬುಡಕ್ಕೆ. ಅಷ್ಟೊತ್ತಿಗೆ ಒಬ್ಬ ಬಂದು ಕೂತ್ಕೊಂಡ್ರು, ಯಾರೊಬ್ಬರು ಮುಖದ ತುಂಬ ಕಳೆ ಇರುವಂಥ ವಯಸ್ಸಾದವ್ರು ಬಂದು ಕೂತ್ಕೊಂಡ್ರು, ಬೆಂಚ್ ಮೇಲೆ ಕೂತ್ಕೊಂಡ್ರು. ಇವನು ನೋಡಿ ತುಂಬ ಗೌರವ ಬಂತು. ಯಾಕೋ ಹಿಂಗೆ ಕೂತಿದ್ಯಾ ಅಂದ್ರೆ ಇವನಿಗೆ. ಏನಿಲ್ಲ, ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂತ. ಏನು ಕಷ್ಟ ನಿಂದು ಅಂತ ಕೇಳಿದರು. ನನ್ನ ಫ್ಯಾಕ್ಟ್ರಿ ದಿವಾಳಿ ಆಗಿದೆ, ಅದನ್ನು ಮತ್ತೆ ಕಟ್ಟಬೇಕಾದ್ರೆ ತುಂಬ ಖರ್ಚಿದೆ, ನನ್ನ ಕಡೆ ಶಕ್ತಿ ಇಲ್ಲ, ಅದು ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಿಕ್ಕು ತಪ್ಪೋಗಿದೆ ನನಗೆ, ಅದಕ್ಕೆ ಕೂತಿದ್ದೀನಿ ಅಂದಂತೆ. ದಡ್ಡ, ಎಷ್ಟು ಬೇಕಿದ್ದೀನಿ ಕಂಪ್ನಿ ಮತ್ತೆ ಕಟ್ಟಬೇಕಾದ್ರೆ ಅಂತ ಕೇಳಿದರು. ಅವನು ಹೇಳಿದ, ನಾನು ಕನಿಷ್ಠ ಏನಿಲ್ಲ ಅಂದರೂ 1,00,000 ಪೌಂಡ್ ಬೇಕಾಗತ್ತೆ. 1,00,000 ಪೌಂಡು ಅದು ಎಲ್ಲಿ ತರೋದು ಗೊತ್ತಾಗ್ತಾ ಇಲ್ಲ ಅಂತ. 1,00,000 ಪೌಂಡಾ? ಅದಕ್ಕೋಸ್ಕರ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೆ ನೀನು, ಬಾಯ್ಲಿ ಅಂದರು. ಪಟ್ ಅಂತ ಜೇಬಿಂದ ಚೆಕ್ ಬುಕ್ ತೆಗೆದ್ರು. ಒಂದು ಕೆಲಸ ಮಾಡು, 1,00,000 ಪೌಂಡ್ ಸಾಕಾಗಲ್ಲ, ನೀನು ಕ್ಯಾಲ್ಕುಲೇಷನ್ ತಪ್ಪಾಗಿದೆ, ಇತ್ತಗೋ 5,00,000 ಪೌಂಡ್ ಬರೆದಿದ್ದೀನಿ. 5,00,000 ಪೌಂಡ್ ಚೆಕ್ ಬರೋ ಸೈನ್ ಮಾಡಿಕೊಟ್ರು, ತೊಗೊಂಡು ಹೋಗು ಅಂದರು. ಎದೆ ಹೊಡೆದೋಯ್ತು, ಕಲ್ಪನೆ ಮಾಡಿರಲಿಲ್ಲ. ಆಯಿತು, 5,00,000 ಪೌಂಡ್ ಇದೆಯಲ್ಲ, ಇನ್ನೇನು ಚಿಂತೆ. ನೋಡ್ತಾನೆ ಕೆಳಗೆ ರಾಕ್ ಫೆಲ್ಲರ್ ಸಿಗ್ನೇಚರ್. ಅವನಂತ ಶ್ರೀಮಂತ ಯಾರೂ ಇಲ್ಲ. 5,00,000 ಪೌಂಡ್ ಚೆಕ್ ರಾಕ್ ಫೆಲ್ಲರ್ ಕೊಟ್ಟರೆ ಇನ್ನೇನಾಗೋದು. ಅವನು ಹೋದ, ಖುಷಿಯಿಂದ ಹೋದ. ಶಕ್ತಿ ಹೆಂಗೆ ಬಂದ್ಬಿಡ್ತು ಅವನಿಗೆ, ಅಯ್ಯೋ 5,00,000 ಪೌಂಡ್ ಚೆಕ್ ಇದೆ ಕೈಯಲ್ಲಿ ನನಗೆ. ಅವನಂದ ಇದನ್ನು ಕ್ಯಾಶ್ ಮಾಡೋದು ಬೇಡ, ಬ್ಯಾಂಕಲ್ಲಿ ಇದನ್ನು ತೋರಿಸ್ತಗೊಂಬಣ್ಣ ಸಾಲ. ಬ್ಯಾಂಕಿಗೆ ಹೋದ, ನನಗೆ ಓವರ್ ಡ್ರಾಫ್ಟ್ ಕೊಡ್ತೀರಾ? 5,00,000 ಪೌಂಡ್ ಚೆಕ್ ಇದೆ, ರಾಕ್ ಫೆಲ್ಲರ್ ಚೆಕ್. ಅವ್ರು ಕೊಡ್ತೀವಿ ಅಂತ. 5,00,000 ಪೌಂಡ್ ಇದೆ, ಎಷ್ಟು ಬೇಕು ನಿಮಗೆ? 500 ಪೌಂಡ್ ಕೊಡಿ ಸಾಕು, ನನಗೆ ಶುರು ಮಾಡ್ತೀನಿ ಅಂದ. 50,000 ಪೌಂಡ್ ಕೊಡಿ ಅಂದ. 5,000 ಪೌಂಡ್ ಕೊಟ್ಟರು. ಕೆಲಸ ಮಾಡ್ದ, ಆ ಚೆಕ್ ಇಟ್ಕೊಂಡಿದ್ದಾನೆ, ಖರ್ಚು ಮಾಡೋದು ಬೇಡ, ಅದೊಂದು ಶಕ್ತಿ ನನಗಿರಲಿ, ಅದು ಅಕಸ್ಮಾತ್ ಬೇಕಾದ್ರೆ ಏನು ಕ್ಯಾಶ್ ಮಾಡ್ಕೋಬೋದು ಅಂತ. ಹೋದ, ಫ್ಯಾಕ್ಟ್ರಿ ಬೆಳೆಸ್ದ, ಜನ ಸೇರಿಸಿದ. ಏನೋ ದೈವ ಚೆನ್ನಾಗಿತ್ತು, ಆತ್ಮವಿಶ್ವಾಸ ಬಂದುಬಿಟ್ಟಿದೆಯಲ್ಲ. ಸರ ಕೆಲಸ ಮಾಡಿದ, ಫ್ಯಾಕ್ಟ್ರಿ ಆರ್ಡರ್ ಬರೋಕ್ಕೆ ಶುರು ಆಯಿತು, ಸಪ್ಲೈ ಮಾಡಿದ, ದುಡ್ಡು ಬರೋಕ್ಕೆ ಶುರು ಆಯಿತು. ಒಂದು 6 ತಿಂಗಳಲ್ಲಿ ಅವನು ಎಷ್ಟು ಶ್ರೀಮಂತ ಬಂದ್ಬಿಡ್ತು, ಅದಕ್ಕೆಲ್ಲ ಬಂದ್ಬಿಡ್ತು. ಈ ಚೆಕ್ ಮಾಡಿಸೇ ಇಲ್ಲ, ಕ್ಯಾಶೇ ಮಾಡಿಸಿಲ್ಲ ಅವನು. ಅವರು ಭೇಟಿ ಆಗಬೇಕಲ್ಲ, ರಾಕ್ ಫೆಲ್ಲರ್ ಭೇಟಿ ಆಗೋ ಸುಲಭನ ಅದು. ಮತ್ತೊಂದು ದಿವಸ ಹೀಗೆ ಭಾನುವಾರ ದಿವಸ ಸೈಡ್ ಪಾರ್ಕಿಗೆ ಹೋಗಿದ್ದಾನೆ. ಅವ್ರು ಕೂತಿದ್ದಾರೆ ಕುರ್ಚಿ ಮೇಲೆ. ಮತ್ತವ್ರು ಹೋಗಿ ಥ್ಯಾಂಕ್ಸ್ ಹೇಳಬೇಕಲ್ಲ. ಹೋದಂತೆ, ಸ್ವಾಮಿ ರಾಕ್ ಫೆಲ್ಲರ್ ಅವರೇ, ದೊಡ್ಡ ಉಪಕಾರ ನಿಮ್ಮದು, 5,00,000 ಪೌಂಡ್ ಕೊಟ್ಟರೆ ಇವತ್ತು ನನ್ನ ಕಂಪ್ನಿ ಸ್ವಲ್ಪ ಸರಿಯಾಗಿದೆ ಅಂತ. ಇನ್ನೂ 5,00,000 ಪೌಂಡ್ ಬೇಕಾ? ಕೊಡ್ತೀನಿ. ಇವನೊಂದು ರಾಕ್ ಫೆಲ್ಲರ್ ಹಿಂಗೆ ಕೊಡೋದು ಕೇಳಿರಲಿಲ್ಲ ನಾನು. ಅಷ್ಟೊತ್ತಿಗೆ ಒಂದು 2-3 ಜನ ಓಡಿ ಬಂದ್ರಂತೆ. ಇಲ್ಲೇ ಕೂತಿದ್ದ ನೋಡು ಮುದುಕ ಇವನು ಅಂತ. ಅವ್ನು ಹಿಡ್ಕೊಂಡ್ರು. ಯಾಕ್ರೋ ಅಂತ ಕೇಳ್ದ. ಇವನು ತಲೆ ಕೆಟ್ಟೋಗಿದೆ ಸರ್, ಒಂದು ತಲೆ ಸರಿ ಇಲ್ಲ ಮುದುಕ. ಅವ್ರ ಮನೆಯವ್ರು ನಾನು ಕಾಪಾಡು ಅಂತ ಹೇಳಿದ್ರೆ ತಪ್ಸ್ಕೊಂಡು ಓಡಿ ಬರ್ತಾನೆ. ತನ್ನ ತಲೆ ರಾಕ್ ಫೆಲ್ಲರು ಅಂತ ಕೂತ್ಕೊಂಡ್ಬಿಟ್ಟಿದ್ದೆ ಅವನಿಗೆ. ರಾಕ್ ಫೆಲ್ಲರ್ ಅಲ್ಲ ಅವನು, ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕೋಕೆ ಆಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ, ಕೂತಿದ್ದಾನೆ, ಕೂತ್ಕೋತಾನೆ. ಯಾವ ಚೆಕ್ ಬುಕ್ ಇಟ್ಕೊಂಡಿರ್ತಾನೆ, ಬೇಕಾ ಚೆಕ್ ಬರ್ಕೊಡ್ತಾನೆ. ಅಯ್ಯೋ ಕರ್ಮ, ಇವ್ನು ಕೊಟ್ಟು ಚೆಕ್ ಸುಳ್ಳು ಹಾಗಾದ್ರೆ ಅಂತ. ಇವನು ದುಡ್ಡು ಎಲ್ಲಿದೆ ಸ್ವಾಮಿ, ಹಳೆ ಚೆಕ್ ಬುಕ್ ಇಟ್ಕೊಂಡು ಕೂತಿದ್ದಾನೆ ಒಂದಿಷ್ಟುದು ಅಂತ ನೋಡಿ. ದಯವಿಟ್ಟು ಅದೆಲ್ಲ ಚೆಕ್ ಬುಕ್ ಕತೆ ಬಿಟ್ಟುಬಿಡೋಣ. ಆ ಚೆಕ್ ಇದು ಅನ್ನುವಂಥ ಒಂದು ವಿಶ್ವಾಸ ಏನು ಕೆಲಸ ಮಾಡಿಸ್ತಲ್ಲ, ಅದು ಯಾರ್ದೋ ಒಂದು ಮಾತಿರುತ್ತೆ. ದೊಡ್ಡವ್ರು ಹೇಳ್ತಾರೆ, ಮಾಡಿ ನಿಮ್ಮ ಆಶೀರ್ವಾದ ಇದೆ, ಮಾಡಿ ಚೆನ್ನಾಗಿ ಆಗ್ತದೆ ಅಂತಾರೆ. ಆಶೀರ್ವಾದ ಬಲದಿಂದ ಆಯಿತು ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಶಂಕರಾಚಾರ್ಯರು ಲಕ್ಷ್ಮೀ ಸ್ತೋತ್ರ ಕಲಿಸಿದು ಆತ್ಮವಿಶ್ವಾಸ ಎಷ್ಟು ಆಯಿತು ಅಂದರೆ, ಅದು ನಂಬಿಕೆ ಮತ್ತು ಶ್ರದ್ಧೆಯ ಸ್ರೋತ ಆಯಿತು. ಅದು ಉಕ್ಕಿ ಬರ್ತಾ ಇತ್ತು ಅಲ್ಲಿಂದ. ಆದ್ದರಿಂದ ಆಕೆ ತಾಯಿ ಗಂಡ ಇಬ್ಬರು ಕಷ್ಟಪಟ್ಟು ದುಡಿದ್ರು. ಎಷ್ಟು ಚೆನ್ನಾಗಿ ದುಡಿದ್ರು ಅಂದರೆ ಅವ್ರ ಮನೆಯಲ್ಲಿ ಸಮೃದ್ಧಿ ಬರೋಕ್ಕೆ ಶುರು ಆಯಿತು. ಸಮೃದ್ಧಿಯಾಗಿ ಶ್ರೀಮಂತರಾದರು. ಹೇಗಾಯಿತು ಅಂದರೆ, ಮನೆಯಲ್ಲಿ ಬಂಗಾರದ ನೆಲ್ಲಿಕಾಯಿಗಳೇ ಸುರಿದುವೇನೋ ಅನ್ನೋ ಹಾಗೆ ಶ್ರೀಮಂತಿಕೆ ಅವ್ರ ಮನೆಯಲ್ಲಿ ಒಗ್ಗಿ ಬಂತು. ಆ ಮನೆಗೆ ಸ್ವರ್ಣತಿಲ್ಲಂ ಅಂತ ಹೆಸರಿಟ್ರು ಮನೆಗೆ. ಈ ನಾನು ಹೇಳಿದ್ದು ತಾವು ಯಾವುದನ್ನು ಆರಿಸ್ಕೋಬೋದು. 2 ಇದ್ದಾವೆ. ಒಂದು ಸಾಂಕೇತಿಕವಾದ ರೂಪ ಇದೆ, ಒಂದು ಕಾಂಕ್ರೀಟ್ ಫಾರ್ಮ್ ಇದೆ. ಅದು ಪವಾಡ ಅಂತ ನಂಬ್ಕೊಂಡು ಸಂತೋಷ ಪಡೋದಾದರೆ ಹೌದು, ಅವ್ರು ಹೇಳಿದ ತಕ್ಷಣ ಮನೆಯಲ್ಲಿ ನೆಲ್ಲಿಕಾಯಿ ಬಂಗಾರ ಸುರಿಮಳೆ ಆಯಿತು ಅಂತ ಅಂದ್ಕೊಳ್ಳೋದು ಒಂದು ರೀತಿ. ಇನ್ನೊಂದು, ಒಬ್ಬ ದಾರ್ಶನಿಕರ ಮಾತು ಎಂಥ ಉತ್ತೇಜನ ಕೊಡಬಲ್ಲದು ಅಂದರೆ, ಆತ್ಮಶ್ರದ್ಧೆಯನ್ನು, ಆತ್ಮವಿಶ್ವಾಸವನ್ನು ಬೆಳೆಸಿ ಅವರ ಪರಿಶ್ರಮಕ್ಕೆ ಫಲ ಕೊಟ್ಟು ಅವರನ್ನು ದೊಡ್ಡವರನ್ನಾಗಿ ಮಾಡ್ತು ಅಂತ ಹೇಳುವ ಹಾಗೆ 2 ರೀತಿ ನಡ್ಕೋಬೋದು. ಇದಾದಮೇಲೆ ಆತ್ರೇಯರು, ನಾನು ಆಗಲೇ ಹೇಳಿದ್ನಲ್ಲ, ನೀನು ವಾಪಸ್ ಹೋಗಪ್ಪ ಮನೆಗೆ ಅಂತ ಕಳಿಸಿದರು. ಮನೆಗೆ ಬಂದಾಗ ಮತ್ತೆ ಶಿಷ್ಯರಿಗೆಲ್ಲ ಪಾಠ ಮಾಡೋದೆಲ್ಲ ಆಗ್ತಾಯಿತ್ತು. ಒಂದು ಸಣ್ಣ ಘಟನೆ ಆಯಿತು ಮತ್ತೆ. ಅದು ಸುಮಾರು 8 ವರ್ಷ ಆಗಿದೆ ಕರೆಕ್ಟಾಗಿ. ಸಂಕ್ರಮಣ ದಿವಸ, ಸಂಕ್ರಮಣ ಮಧ್ಯಾಹ್ನ ಅಮ್ಮ ಆರ್ಯಾಂಬ ಮತ್ತೊಮ್ಮೆ ಸ್ನಾನ ಮಾಡಬೇಕು ನದಿಗೆ ಹೋಗಿ. ಮನೆಯಿಂದ ಸ್ವಲ್ಪ ದೂರ ಪೂರ್ಣ ನದಿ. ಅಲ್ಲಿಗೆ ಹೋದರು, ಸ್ನಾನ ಮಾಡಿದರು.
ನೀರು ತುಂಬಿಕೊಂಡ್ರು ಕೊಡದಲ್ಲಿ. ವಾಪಸ್ ಬರ್ತಾಯಿದ್ರು, ಅವ್ರ ಜೊತೆಗಾರರು ಬರ್ತಾಯಿದ್ರು. ಭಾರಿ ಬಿಸಿಲು, ಕಾಲು ಸುಡ್ತಾ ಇದೆ, ಕೊಡದ ಭಾರ ಆಗಿದೆ, ತಲೆಗೆ ಬೌಳಿ ಬಂದಂಗಾಗಿ ಆರ್ಯಂಬ ಬಿದ್ದರು. ಕೊಡ ಬಿತ್ತು ಕೆಳಗಡೆ. ಜೊತೆಗಿದ್ದವರೆಲ್ಲ ಓಡಿ ಬಂದು ಸಮಾಧಾನ ಮಾಡ್ತಾಯಿದ್ರು. ಶಂಕರ ಓಡಿ ಬಂದ, ತಾಯಿ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು, ಯಾಕಮ್ಮ ಏನಾಯಿತು ಅಂತ. ಇಲ್ಲಪ್ಪ, ಆಗಲಿಲ್ಲ ಹೊತ್ಕೊಂಬರೋದಕ್ಕೆ, ಕಾಲು ಭಾರ ಅನ್ನಿಸ್ತು, ಬಿದ್ದೆ ಅಂತ ಹೇಳಿದ್ಲು. ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಮರದ ಕೆಳಗೆ ಕೂಡಿಸ್ಕೊಂಡು ಶಂಕರಾಚಾರ್ಯ ಹೇಳ್ತಾರೆ, ಎರಡೇ ಹಾದಿ ಇರೋದು. ಏನು ಎರಡು ಹಾದಿ ಅಂತ ಅಮ್ಮ ಕೇಳಿದ್ಲು. ಒಂದು, ನಿನಗೆ ಶಕ್ತಿ ಬರಬೇಕು, ಇಲ್ಲದೆ ಹೋದರೆ ಪೂರ್ಣಾ ನದಿ ನಮ್ಮ ಮನೆ ಹತ್ತಿರ ಬರಬೇಕು. ಆಕೆ ನಕ್ಕಳು, ಪೂರ್ಣಾ ನದಿ ಹೆಂಗೆ ಬರ್ತದೋ ಅಂತ. ಆದರೆ ಶಂಕರರ ಮುಖದಲ್ಲಿದ್ದಂಥ ತೇಜ ನೋಡಿದಾಗ ಅನ್ನಿಸ್ತು, ಈತ ಬರೀ ತಮಾಷೆಗೆ ಮಾಡ್ತಾ ಇಲ್ಲ, ಇನ್ನೇನೋ ಮಾಡ್ತಿದ್ದಾನೆ ಇವನು ಅಂತ. ಸಾಯಂಕಾಲ ಸಂಧ್ಯಾ ವಂದನೆ ಮಾಡಿ ಪೂಜೆ ಮಾಡಿ ಶಂಕರರು ಕೂತ್ಕೊಂಡು ತಾಯಿ ಭಾಗೀರಥಿಯನ್ನು ಬೇಡ್ಕೋತಾರೆ. ಅಮ್ಮ ಭಾಗೀರಥಿ, ಭಗೀರಥನಿಗೋಸ್ಕರ ನೀನು ಸ್ವರ್ಗದಿಂದ ಇಳಿದು ಬಂದವಳು, ನಮ್ಮ ಉದ್ಧಾರಕ್ಕೋಸ್ಕರ ನೀನೇ ಇಲ್ಲಿ ಪೂರ್ಣೆಯಾಗಿ ಬಂದಿದ್ದೀಯ. ನನ್ನ ತಾಯಿಗೆ ಆಗೋದಿಲ್ಲ, ತುಂಬ ಸುಸ್ತಾಗ್ತದೆ, ಅಶಕ್ತಳಾಗಿದ್ದಾಳೆ. ಆಕೆ ಮೇಲೆ ಕೃಪೆ ತೋರಿ ಭಗೀರಥನಿಗೋಸ್ಕರ ಸ್ವರ್ಗದಿಂದ ಬಂದಂತಹ ತಾಯಿ ನೀನು, ಅಲ್ಲಿಂದ ಸ್ವಲ್ಪ ನಮ್ಮ ಮನೆ ಹತ್ತಿರ ಬಾ ಅಂತ ಹೇಳಿ ಬೇಡ್ಕೊಂಡ್ರಂತೆ, ಪ್ರಾರ್ಥನೆ ಮಾಡಿದರು. ಸಾಯಂಕಾಲ ಸಂಜೆ ಸಣ್ಣದ ಗಾಳಿ ಬೀಸೋಕೆ ಶುರುವಾಗಿ ಹನಿ ಹನಿ ಮಳೆ ಶುರುವಾಯಿತು. ರಾತ್ರಿಯೆಲ್ಲ ಅಸಾಧ್ಯ ಮಳೆ. ಅದು ಎಷ್ಟು ಜೋರು ಮಳೆ ಬಂತು ಅಂದರೆ ಪೂರ್ಣೆಗೆ ಪ್ರವಾಹ ಬಂದ್ಬಿಡ್ತು. ಆ ಪ್ರವಾಹ ಬಂದು ಇವರು ದಂಡೆ ತನಕ ಬಂದುಬಿಡ್ತು, ಮನೆ ತನಕ ಪ್ರವಾಹ ಬಂತು. ಮರುದಿನ ಪ್ರವಾಹ ಕಮ್ಮಿ ಆಗ್ತದೆ ಅಂದ್ಕೊಂಡ್ರು. ಬೆಳಗ್ಗೆ ಎದ್ದು ನೋಡ್ತಾರೆ, ಜುಳು ನಾದ ಮನೆಯಲ್ಲೇ ಕೇಳಿಸ್ತಾ ಇದೆ. ಹೊರಗೆ ಬಂದು ನೋಡಿದರೆ ಆ ಕೃಷ್ಣ ದೇವಾಲಯ, ನೀವು ಕಾಲಿಡಿ ನೋಡಿದರೆ ಗೊತ್ತಾಗುತ್ತೆ. ಕೃಷ್ಣ ದೇವಾಲಯ ಶಿಫ್ಟ್ ಮಾಡಿದ್ದಾರೆ ಈಗ, ಮೊದಲು ಅಲ್ಲಿತ್ತಂತೆ. ಅದು ಕೃಷ್ಣ ದೇವಾಲಯದ ಗೋಡೆ ಕೂಡ ಬಿದ್ದು ಹೋಗಿತ್ತು, ಅಷ್ಟರ ಮಟ್ಟಿಗೆ ನೀರು ಬಂದುಬಿಡ್ತು ಅಂತ. ಇವ್ರ ಮನೆ ಮುಂದೆನೇ ಪೂರ್ಣಾ ನದಿ ಹರಿದೋಯ್ತು. ಅಲ್ಲೇ ಪೂರ್ಣಾ ನದಿ ತನ್ನ ಪಾತ್ರವನ್ನು ಬದಲಿಸಿತು ಅಂತ ಬಂದ್ಬಿಡ್ತು. ಊರಲ್ಲೆಲ್ಲ ಭಾರಿ ಸುದ್ದಿ ಆಯಿತು. ಶಂಕರನ ಪ್ರಾರ್ಥನೆ ಒಪ್ಪಿ ಪೂರ್ಣೆ ತನ್ನ ಪಾತ್ರವನ್ನು ತೆಗೆದು ಅವನ ಮನೆ ಹತ್ರನೇ ಬರೋಕ್ಕೆ ಶುರು ಮಾಡಿದ್ಲು ಅಂತ. ಅದನ್ನು ಮತ್ತೆ ಎರಡು ರೀತಿ ನೋಡ್ಕೋಬೋದು ನೀವು. ಅದು ನಿಜವಾಗಲೂ ಪ್ರವಾಹ ಬಂದಾಗ ದಿಕ್ಕು ಬದಲಾಯಿಸಿರ್ಬೋದು, ಅಥವಾ ಶಕ್ತಿಯಿಂದ ಆಗಿರ್ಬೋದು. ಅದನ್ನು ನಾವೀಗ ನಂಬಬೇಕಾದದ್ದು, ಪ್ರಾರ್ಥನೆ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಪೂರ್ಣೆ ಭಗೀರಥನಿಗೆ ಹೇಗೆ ಇಳಿದು ಭೂಮಿಗೆ ಬಂದಲೋ ಹಾಗೆ ಅವ್ರ ಮನೆ ಹತ್ತಿರ ಬಂದು ಅಪವಿತ್ರ ಮಾಡಿದ್ಲು ಅಂತ ಆಗ್ತದೆ. ಊರಲ್ಲೆಲ್ಲ ಸುದ್ದಿ ಆಗಿಬಿಡ್ತು, ಪವಾಡದ ಹುಡುಗ ಇವನು ಅಂತ ತಿಳ್ಕೊಂಡು. ಆದರೆ ಶಂಕರನ ಮನಸ್ಸು ತುಂಬ ಒದ್ದಾಡ್ತಾ ಇತ್ತು ಇತ್ತೀಚೆಗೆ. ಇವೆಲ್ಲ ಘಟನೆಗಳು ಅವನ ಮನಸ್ಸನ್ನು ಬದಲಾಯಿಸ್ತಿಲ್ಲ, ಭಾಳ ಚಿಂತೆ ಬರ್ತಾಯಿತ್ತು. ಆತ ಈ ಬೃಹದಾರಣ್ಯಕ ಉಪನಿಷತ್ತನ್ನು ಓದುವಾಗ, ಆ ಮಧುಕಾಂಡದ 4ನೇ ಬ್ರಾಹ್ಮಣವನ್ನು ಓದುವಾಗ ಒಂದು ವಿಚಿತ್ರ ಅನುಭವ ಆಯಿತು. ತಮಗೆಲ್ಲ ಗೊತ್ತಿರೋ ಕಥೆ ಅದು. ಯಾಜ್ಞವಲ್ಕ್ಯರು ತಾವು ಎಲ್ಲವನ್ನು ಬಿಟ್ಟು ಜ್ಞಾನ ಮಾರ್ಗ ಸಾಧನೆ ಮಾಡೋದಕ್ಕೆ ಹೋಗ್ತೀನಿ ಕಾಡಿಗೆ ಅಂತ ಹೇಳ್ತಾಯಿದ್ರು. ಇದು ಶಂಕರನ್ನು ಯಾಕೆ ಕಾಡ್ತು ಅಂತ. ಯಾಜ್ಞವಲ್ಕ್ಯರು ಸಣ್ಣವರಲ್ಲ, ಮಹಾ ತಪಸ್ವಿಗಳು. ಅವ್ರಿಗಿಬ್ಬರು ಅನುರೂಪರಾದ ಹೆಂಡತಿಯರು ಇಬ್ಬರು, ಮೈತ್ರೇಯಿ ಕಾತ್ಯಾಯಿನಿ ಅಂತ ಇಬ್ಬರು ಹೆಂಡಂದರು. ಕಾತ್ಯಾಯಿನಿ ಗೃಹಿಣಿ, ಮೈತ್ರೇಯಿ ಜ್ಞಾನ ಪಿಪಾಸು, ತುಂಬ ಜ್ಞಾನ ಪಡ್ಕೊಳ್ಬೇಕು ಅಂತ ಸಮಸಮನಾಗಿ ಚರ್ಚೆ ಮಾಡುವಷ್ಟು ಸಮರ್ಥಳಾಗಿದ್ದಳು ಆಕೆ ಮೈತ್ರೇಯಿ ಅಂತ. ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನಾನು ತಪಸ್ಸಿಗೆ ಹೋಗ್ತೇನೆ, ನಂದೆಲ್ಲ ಏನಿದೆಯೋ ಗೋ ಸಂಪತ್ತಿದೆ, ಶಿಷ್ಯ ಸಂಪತ್ತಿದೆ, ಇದೆಷ್ಟೆಲ್ಲ ಇದೆ ನಂದು, ಅದನ್ನು ಹಂಚಿ ಹೋಗ್ಬಿಡ್ತೇನೆ ನಿಮ್ಮಿಬ್ಬರು ನಡುವು ಅಂತ. ಕಾತ್ಯಾಯಿನಿ ಏನು ಮಾತಾಡಲಿಲ್ಲ. ಮೈತ್ರೇಯಿ ಕೇಳಿದಂತೆ, ಈ ದೊಡ್ಡ ಆಸ್ತಿಯನ್ನು ಹಂಚಿ ಎಲ್ಲಿ ಹೋಗ್ತೀರಿ ನೀವು ಅಂತ. ನಾನು ಜ್ಞಾನ ಸಂಪಾದನೆಗೆ ಹೋಗಬೇಕಾಗಿದೆ ಅಂತ. ಮತ್ತು ಇದೇನು ಪ್ರಯೋಜನ ಇಲ್ವಾ ಹಾಗಾದರೆ ಅಂತ, ನಮಗೆ ಕೊಟ್ಟು ಹೋಗ್ತೀರಲ್ಲ ಅಂತ. ಇಲ್ಲ, ನನಗಿದು ಮುಖ್ಯ ಅನ್ನಿಸ್ಲಿಲ್ಲ, ಇದು ಇಷ್ಟು ದಿವಸ ಐತಲ್ಲ ನನ್ನ ಕಡೆಗೆ, ಇದನ್ನು ಬಿಟ್ಟು ಜ್ಞಾನಮುಖವಾಗಿ ಹೋಗ್ಬೇಕಂತಿದ್ದೀನಿ ಅಂತ. ತಕ್ಷಣ ಮೈತ್ರೇಯಿ ಹೇಳಿದ್ಲಂತೆ, ಹಾಗಾದ್ರೆ ನಿಮ್ಮ ಪ್ರಯೋಜನ ಇರಲಾರ್ದು ನನಗೆ ಕೊಟ್ಟು ಹೋಗ್ತೀರಾ? ಎಷ್ಟು ಚಂದದ ಮಾತು ನೋಡಿ. ನನಗೆ ಅದನ್ನು ಕೊಡಿ, ಇದು ಬೇಡ. ನೀವು ಯಾವುದು ಪ್ರಯೋಜನ ಅಂತ ಹುಡ್ಕೊಂಡು ಹೋಗ್ತಿದ್ದೀರೋ ಅದನ್ನು ನನಗೆ ಕೊಡಿ, ಪ್ರಯೋಜನ ಇರಲಾರ್ದು ನನಗೆ ಕೊಡಬೇಡಿ. ಯಾಕಂದರೆ ಈ ಗೋ ಸಂಪತ್ತಾಗಲಿ, ಧನ ಸಂಪತ್ತಾಗಲಿ, ಶಿಷ್ಯ ಸಂಪತ್ತಾಗಲಿ, ಇದು ನನಗೆ ತೃಪ್ತಿ ಕೊಡೋದಿಲ್ಲ. ಇದು ನನಗೆ ಶಾಶ್ವತತೆಯನ್ನು ಕೊಡ್ತದೋ? ಇದು ಬಹಳ ಚಂದದ ಮಾತು. ನನಗೆ ಶಾಶ್ವತತೆಯನ್ನು ಕೊಡ್ತದೋ, ಅಮೃತತ್ವವನ್ನು ಕೊಡ್ತದೇನಿದು? ಇಲ್ಲ. ಹಾಗಾದ್ರೆ ಇದನ್ನು ಯಾಕೆ ಕೊಡ್ತೀರಿ ನನಗೆ? ಇದು ಬೇಕಾಗಿಲ್ಲ ಅಂತ. ಇದನ್ನು ಶಂಕರ ಓದುವಾಗ ಅಂದ್ಕೊಂಡ, ಯಾಜ್ಞವಲ್ಕ್ಯರು ಇಬ್ಬರು ಅನುರೂಪರ ಪತ್ನಿಯರು, ಗೋ ಸಂಪತ್ತು, ಶಿಷ್ಯ ಸಂಪತ್ತು, ಸಂಪತ್ತೆಲ್ಲ ಇದೆ, ಇದನ್ನೆಲ್ಲವನ್ನು ಬಿಟ್ಟು ಎದಕ್ಕೆ ಹೋದರು ಅವರು? ಜ್ಞಾನ ಸಂಪತ್ತಿಗೋಸ್ಕರ ಪಡ್ಕೊಳ್ಳೋಕೆ ಹೋದರು. ಹಾಗಾದರೆ ಜ್ಞಾನ ಪಡ್ಕೊಳ್ಳುವಾಗ ಇದೆಲ್ಲ ಬೇಕಾ ಬೇಡ ಅಂದಂಗೆ ಆಯ್ತಲ್ಲ.
ಇದಕ್ಕಿಂತ ಅದು ಮುಖ್ಯ ಅಂದಂಗೆ ಆಯ್ತಲ್ಲ. ಹಾಗೆ ನಾನು ಹಾಗೆ ಮಾಡಬೇಕು. ಎಲ್ಲವನ್ನು ಬಿಟ್ಟು ಜ್ಞಾನ ಬೆನ್ನು ಹತ್ತಬೇಕು. ನಾನು ಜ್ಞಾನ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಬೇಕು. ಹಾಗಾದ್ರೆ ಅಂಥ ಗುರುಗಳು ಎಲ್ಲಿ ಸಿಗ್ತಾರೆ ನನಗೆ? ಗುರುಗಳಿಲ್ಲದೆ ನನಗೆ ಜ್ಞಾನ ಸಿಗೋ ಸಾಧ್ಯ ಇಲ್ಲ. ಆದರೆ ಅಂಥ ಗುರುಗಳು ಸಿಕ್ಕಾರೆ ಇಲ್ಲ ನನಗೆ. ಆ ಮನುಷ್ಯ ಎಷ್ಟು ಒದ್ದಾಡ್ತಿತ್ತು ಜೀವ ಶಂಕರಾಚಾರ್ಯದ ಆ ಕಾಲಕ್ಕೆ ಅಂತಂದರೆ, ನನಗೆ ಆ ಗುರುಗಳನ್ನು ಹುಡ್ಕೋದು ಹೇಗೆ, ಎಲ್ಲಿ ಹುಡ್ಕೋದು, ಎಲ್ಲಿದ್ದಾರೆ ಅಂತ. ನಾನೊಂದು ಯಾವಾಗಲೂ ಮಾತು ಹೇಳ್ತಿರ್ತೀನಿ, ವೆನ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು. ನಮ್ಮ ಇಂಟೆನ್ಷನ್ಸ್ ಪ್ಯೂರ್ ಇಲ್ಲದೆ ಹೋದಾಗ ಸುಮ್ಮನೆ ದೇವರು ಬರಲಿಲ್ಲ ಅಂತ ಅನ್ಬಾರ್ದು. ವೆನ್ ಯು ಆರ್ ರಿಯಲಿ ಆನೆಸ್ಟ್ ಇನ್ ಯುವರ್ ಪರ್ಪಸ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು. ಶಂಕರ ಮನಸ್ಸಲ್ಲಿ ತುಡಿತ ಹೇಗಿತ್ತು ಅಂದರೆ, ನಾನು ಏನಾದರೂ ಮಾಡಬೇಕು, ನನ್ನ ಗುರುಗಳು ಯಾರು ಅಂತ ಗೊತ್ತಿಲ್ಲ. ನಾನು ತಿರ್ಗಾಮರ್ಗ ನೋಡಿದ್ದು ಇಬ್ಬರನ್ನೇ ಈಗ ನಾನು ನೋಡಿದ್ದು, ಮಗ ಪಂಡಿತರು, ಅಜ್ಜ ಆತ್ರೇಯರು. ಹೊರಗಿನ ಜಗತ್ತು ನೋಡೇ ಇಲ್ಲ ನಾನು. ಇದಕ್ಕಿಂತ ದೊಡ್ಡ ಗುರುಗಳು ಇರಬೇಕಲ್ಲ. ಅಮ್ಮನೂ ಹೇಳಿದ್ಲಲ್ಲ ಒಂದು ಸಲ, ನೀನು ಒಳ್ಳೆ ಗುರುಗಳನ್ನ ಹುಡ್ಕೊಂಡು ಹೋಗಬೇಕು ಅಂತ ಹೇಳಿದ್ಲು. ಇನ್ನೊಂದು, ಅಜ್ಜಿ ನನಗೆ ಆಶೀರ್ವಾದ ಮಾಡಿದ್ಲು, ತ್ಯಾಗ ಜ್ಞಾನ ವೈರಾಗ್ಯ ಸ್ವರೂಪ ಆಗಬೇಕು ನೀನು ಅಂತ. ಅದು ಆಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾನು? ಈ ತಲ್ಮ ಇದ್ದಾಗ ಒಂದು ದಿವಸ ಅವ್ರ ಮನೆಗೆ 4 ಜನ ಹಿರಿಯ ಬ್ರಾಹ್ಮಣರು ಬರ್ತಾರೆ. ಅದೇ ಹೇಳ್ತೀನಲ್ಲ, ಇಂಟೆನ್ಷನ್ಸ್ ಆರ್ ಪ್ಯೂರ್, ಥಿಂಗ್ಸ್ ಹ್ಯಾಪನ್. ಎಷ್ಟೋ ಸಲ ನಿಮಗೆ ಅನುಭವ ಆಗಿರುತ್ತೆ. ಯಾರೂ ತುಂಬ ನೆನೆಸ್ತಾ ಇರ್ತೀರಿ, ಎಷ್ಟೋ ದಿವಸ ಆಯಿತು ಅವ್ರ ಹತ್ರ ಮಾತಾಡಿಲ್ಲ ನೋಡಿ, ಮಾತಾಡಬೇಕು ಅಂತ ಅನಿಸಿದಾಗ ನಿಮ್ಗೆ ಗೊತ್ತಿದ್ದಂಗೆ ಅವ್ರದೇ ಫೋನ್ ಬಂದಿರುತ್ತೆ. ಅವತ್ತು ಅಕಸ್ಮಾತ್ ಅನ್ನೋಂಗಿಲ್ಲ. ತುಂಬ ತೀಕ್ಷ್ಣವಾದ ಅಪೇಕ್ಷೆ ಇದ್ದಾಗ ಅದೇನು ಆಗ್ಬೋದೇನೋ. 4 ಜನ ಬ್ರಾಹ್ಮಣರು ಬರ್ತಾರೆ, ತುಂಬ ಹಿರಿಯರು, ವಯಸ್ಸಾದವರು. ಅವರಿಗೆ ಈ ಬಾಲಶಂಕರ ಸ್ವಾಗತ ಮಾಡಿ ಅರ್ಘ್ಯಪಾದಾದಿಗಳನ್ನು ಕೊಟ್ಟು ಕೂಡಿಸಿ ಹಣ್ಣು ಎಲ್ಲ ಕೊಟ್ಟ ಮೇಲೆ ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ ನಾವು 4 ಜನ. ಈತ ಉಪಮನ್ಯು, ಈತ ದದೀಚಿ, ಇನ್ನೊಬ್ಬ ಆತ ಗೌತಮ, ನಾನು ಅಗಸ್ತ್ಯ. ನಾವು 4 ಜನರು. ಹಿಮಾಲಯದಲ್ಲಿ ಇದ್ದವ್ರು ನಾವೆಲ್ಲನೂ. ಈಗ ತೀರ್ಥಕ್ಷೇತ್ರಗಳನ್ನು ನೋಡಬೇಕು, ಮಹಿಮಾನ್ವಿತರು ಯಾರ್ಯಾರು ಇದ್ದಾರೋ, ಏನೇನು ಸಾಧಕರಿದ್ದಾರೋ ಅವನ್ನೆಲ್ಲ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಈ ಬಯಲು ಸೀಮೆಗೆ ಬಂದಿದ್ದೀವಿ ನಾವು. ನಿನ್ನ ಬಗ್ಗೆ ತುಂಬ ಸುದ್ದಿ ಕೇಳಿದ್ವಿ ನಾವು. ತುಂಬ ಪ್ರತಿಭಾಶಾಲಿ, ಸಣ್ಣ ವಯಸ್ಸಿಗೆ ದೊಡ್ಡ ವಿದ್ವಾಂಸರನ್ನ ಮೀರಿಸುವಂಥ ಜ್ಞಾನ ನಿನ್ನ ಕಡೆ ಇದೆ ಅಂತ, ಆ ತೀಕ್ಷ್ಣ ವಾದ ವೈಖರಿ ಇದೆ ಅಂತ ಕೇಳಿದ್ವಿ. ಅದಕ್ಕೆ ನೀನು ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ಅಂತ ಕೂಡಿಸಿ, ನಿನಗೇನಾಗಬೇಕಪ್ಪ ಅಂತ ಕೇಳ್ತಾರೆ. ಆಗ ಹೇಳ್ತಾನೆ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಸ್ವಾಮಿ, ನೀವು ಜಗತ್ತು ನೋಡಿದವರು, ನಾನು ನೋಡಿಲ್ಲ. ನನಗೊಂದು ಆಸೆ ಇದೆ, ನನಗೆ ಜ್ಞಾನ ಮಾರ್ಗ ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಆ ಕಡೆ ಹೋಗ್ಬೇಕು ನಾನು. ನನಗೆ ಸರಿಯಾದ ಗುರುಗಳು ಯಾರು ಅಂತ ಗೊತ್ತಿಲ್ಲ. ನೀವೇ ನನ್ನ ಗುರುಗಳು ಯಾರು ಅಂತ ಹೇಳಿದರೆ ಆ ಗುರುವನ್ನು ಹರಿಸ್ಕೊಂಡು ಹೋಗ್ತೀನಿ, ನಾನು ಹುಡ್ಕೊಂಡು ಹೋಗ್ತೀನಿ ಅಂತ. ಅವ್ರು ಹೇಳ್ತಾರೆ, ಮರಯ್ಯ, ನಿನ್ನ ಬುದ್ಧಿ ನೋಡಿದಾಗ ನನಗೆ ಹೆದರಿಕೆ ಆಗುತ್ತೆ ಗುರುಗನ್ನು ಸಜೆಸ್ಟ್ ಮಾಡೋದಕ್ಕೆ. ಯಾಕಂದರೆ ಗುರುಗಳು ಹಾಕಿ ಮಟ್ಟಕ್ಕೆ ಇರಬೇಕಲ್ಲ. ಒಬ್ಬರು ಇದ್ದಾರಪ್ಪ, ನನಗೆ ತೋಚಿದಾಗ ಒಬ್ಬರಿದ್ದಾರೆ. ನಿನ್ನ ತೀಕ್ಷ್ಣ ಬುದ್ಧಿಗೆ ಸರಿಯಾದವರು ಒಬ್ಬರೇನೆ. ನರ್ಮದಾ ನದಿಯ ಮೇಲೆ ಓಂಕಾರನಾಥ ಕ್ಷೇತ್ರದ ಬಳಿ ಗುಹೆ ಒಂದರೊಳಗೆ ತಪೋಮಗ್ನರಾದಂಥವ್ರು ಒಬ್ಬರಿದ್ದಾರೆ. ಅವ್ರ ಹೆಸರು ಗೋವಿಂದ ಭಗವತ್ಪಾದರು. ಅವರು ಗೌಡಪಾದಾಚಾರ್ಯರ ಶಿಷ್ಯರು. ಅಲ್ಲಿ ಗುಹೆಯಲ್ಲಿ ಕೂತಿರ್ತಾರೆ. ಬಹುದೊಡ್ಡ ಯೋಗ ಸಾಧನೆ ಮಾಡಿದವರು, ಆತ್ಮನಿಷ್ಠರು ಅವರು. ಬೇಕಾದಾಗ ಅವರು ಭಾವ ಸಮಾಧಿಗೇರಿ ಆ ಸುಖ ಆನಂದ ಪಡುವಂಥವ್ರು. ಅವರು ಮಾತ್ರ ನಿನಗೆ ನಿರ್ದೇಶನ ಮಾಡಬಲ್ಲರು, ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳ್ತಾರೆ. ಆಯಿತು, ನಾನು ಗುರುಗಳು ಸಿಕ್ಕರಲ್ಲ, ಹುಡ್ಕೊಂಡು ಹೋಗ್ತೀನಿ ಅಂತಾನೆ. ಈ ಹುಡುಗ ಕಲ್ಪನೆ ಮಾಡ್ಕೊಳ್ಳಿ, ಕೇರಳದ ಕಾಲಿಡಿಯಲ್ಲಿದ್ದಂಥ ಹುಡುಗ ನರ್ಮದಾ ನದಿ ದಂಡೆಗಿರುವಂಥ ಗುರು ಕಡೆ ಹೋಗಬೇಕು. ಪುಟ್ಟ ಹುಡುಗ, ಹೊರಗಡೆ ಹೋಗೇ ಇಲ್ಲ ಇದುವರೆಗೂ. ಅಲ್ಲಿ ಹೋಗೋ ಧೈರ್ಯ ನೋಡಿ, ಹೋಗ್ತೀನಿ, ಅಲ್ಲಿ ಹೋಗಲೇಬೇಕು ಅಂತ ತೀರ್ಮಾನ. ಅದಾದಮೇಲೆ ಅವ್ರು 4 ಜನ ಹಿರಿಯರು ಆರ್ಯಾಂಬ ಬಂದು ನಮಸ್ಕಾರ ಮಾಡ್ತಾರೆ. ಆರ್ಯಾಂಬ ಹೇಳ್ತಾರೆ, ನನ್ನ ಮಗನಿಗೆ ಉಪದೇಶ ಮಾಡಿದ್ರಾ ಅಂತ. ಮಾಡಿದ್ದಮ್ಮ, ನಿನ್ನ ಹತ್ರ ಮಾತಾಡಬೇಕು, ನಾವೀಗ ಸ್ವಲ್ಪ ಏಕಾಂತದಲ್ಲಿ ಮಾತಾಡಬೇಕು ಅಂತಾರೆ. ಅದು ಕೇಳಿದ ತಕ್ಷಣ ಶಂಕರ ಹೊರಗೆ ಹೋಗ್ತಾನೆ, ಅಮ್ಮನ ಹತ್ರ ಮಾತಾಡಲಿ ಹಿರಿಯರು ಅಂತ. ಆಗ ಅಗಸ್ತ್ಯರು ಕೇಳ್ತಾರೆ, ಭಾಳ ಒಳ್ಳೆ ಪ್ರಶ್ನೆ ಕೇಳ್ತಾರೆ. ಅಮ್ಮ, ಒಂದು ಸಂಶಯ ನಿನಗಿರೋದು ಬೇಡ, ನಿನ್ನ ಮಗ ಇದ್ದಾನಲ್ಲ, ನಿನ್ನ ಮಗ ಅಲ್ಲ ಅವನು. ಶಂಕರನ ಅನುಗ್ರಹದಿಂದ ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಬಂದಂಥ ಒಂದು ಅವತಾರ ಅದು, ನನ್ನದು ಅಂತ ಭ್ರಮೆ ಇಟ್ಕೋಬೇಡ. ನಿನಗಿನ್ನೊಂದು ವಿಷಯ ಗೊತ್ತಾ, ನಿನ್ನ ಮಗನ ಆಯುಸ್ಸು ಎಷ್ಟು ಅಂತ ಕೇಳ್ತಾರೆ. ಆಕೆ ಹೇಳ್ತಾಳೆ, ನನಗೆ ಅರಿವಿದೆ, ನನ್ನ ಪತಿ ನನಗೆ ಹೇಳಿದರು ಇದನ್ನು. ಭಗವಂತ ನಮ್ಮ ಗಂಡನಿಗೆ ಆಯ್ಕೆ ಕೊಟ್ಟಿದ್ದಂತೆ. ನಿನಗೆ ಅಸಾಮಾನ್ಯನಾದಂಥ ಲೋಕೋತ್ತರನಾದಂಥ ಅಲ್ಪಾಯುವಾದ ಒಬ್ಬ ಮಗ ಬೇಕೋ ಅಥವಾ ಸಾಮಾನ್ಯರಾದ ಬಹುಪುತ್ರರು ಬೇಕೋ ಅಂತ ಕೇಳಿದ್ದ. ನನ್ನ ಗಂಡ ಒಂದು ಕ್ಷಣ ಕೂಡ ತಡಬಡಿಸದೇನೆ
ನನಗೆ ಅಸಾಮಾನ್ಯನಾದ ಲೋಕೋತ್ತರನಾದ ಒಬ್ಬ ಮಗನ ಕೊಡು, ಅಲ್ಪಾಯು ಆದರೂ ಅಡ್ಡಿ ಇಲ್ಲ ಅಂತ ಹೇಳಿದರು. ಅವರು ಹೇಳಿದ ಪ್ರಕಾರ ನನ್ನ ಮಗನಿಗೆ ಆಯುಸ್ಸಿರೋದು 8 ವರ್ಷ. ಈಗ ಅವನಿಗೆ 8 ವರ್ಷ ಆಗಿದೆ. ಅದು ನನ್ನ ಭಯ ನನ್ನ ಕಾಡ್ತಾ ಇದೆ ಅಂತ ಅಮ್ಮ ಹೇಳಿದರು. ಆಗ ಅಗಸ್ತ್ಯರು ಹೇಳಿದರು, ಹೌದಮ್ಮ ನೀನು ಹೇಳಿದ ಸರಿ, ಅವನ ಆಯುಷ್ಯ 8 ವರ್ಷನೇ. ಆತನಿಗೆ ಜ್ಞಾನಾಪೇಕ್ಷೆ ಎಷ್ಟು ತೀವ್ರವಾಗಿದೆ ಅಂದರೆ ಸನ್ಯಾಸ ತಗೊಳ್ಳದೆ ಹೋಗೋಕ್ಕಾಗಲ್ಲ. ಅವನ ಮನಸ್ಸಲ್ಲಿ ಒಂದು ಅಪೇಕ್ಷೆ, ಸನ್ಯಾಸ ತೊಗೊಂಡು ಹೋಗ್ಬೇಕಂತಿದೆ, ಒಪ್ಪಿಗೆ ಕೊಡಬೇಕು. ನೀನು ಒಪ್ಪಿಗೆ ಇಲ್ಲದೆ ಮಾಡೋಕ್ಕಾಗಲ್ಲ. ನಾನು ಅವನಿಗೂ ಹೇಳಿದ್ದೀನಿ, ತಾಯಿ ಒಪ್ಪಿಗೆ ಇಲ್ಲದೆ ಎಲ್ಲೂ ಮಾಡೋಂಗಿಲ್ಲ ಇದನ್ನು ಅಂತ ಹೇಳಿದ್ದೀನಿ. ಆದ್ದರಿಂದ ನೀನು ಒಪ್ಪಿಗೆ, ಮನಸಾರ ಒಪ್ಪಿಗೆ ಕೊಡು, ಅವನು ಹೋಗಲಿ. ಇನ್ನೊಂದು ವಿಷಯ ನೀನು ಗೊತ್ತಾ, ಅವನು ಸನ್ಯಾಸ ತಗೊಂಡ ಅಂದರೆ ಅವನ ವಯಸ್ಸು ಇನ್ನು 8 ವರ್ಷ ಹೆಚ್ಚಾಗ್ತದೆ. ಅದರ ಒಟ್ಟು ಆಯುಷ್ 16 ವರ್ಷ ಆದಂಗಾಯ್ತು. ಆತ ಮುಂದೆ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ವೇದವ್ಯಾಸರ ದರ್ಶನ ಆಗಿ ಮತ್ತೆ 16 ವರ್ಷ ಸಿಗ್ತದೆ. ಆದ್ದರಿಂದ ಅವನ ಜೀವನ ಬೆಳೆಯೋದು ಹೀಗೆ. ಅದರಿಂದ ಸನ್ಯಾಸ ಕೊಟ್ಟರೆ ಅವನ ಜೀವನ ದ್ವಿಗುಣ ಆಗ್ತದೆ. 8 ಇದ್ದದ್ದು 16 ವರ್ಷ ಆಗ್ತದೆ. ಅದಕ್ಕೆ ದಯವಿಟ್ಟು ಕೊಡು. ಯಾಕಂದರೆ ನಿನ್ನ ಮಗ ಎಷ್ಟು ವರ್ಷ ಬದುಕಿರ್ತಾನೋ ಅಷ್ಟು ವರ್ಷ ಧರ್ಮ ಸ್ಥಾಪನೆ ಮಾಡ್ತಾನೆ. ಅವನ ತ್ಯಾಗ ಮಾಡೋದರಿಂದ ಇಡೀ ಭರತ ವರ್ಷಕ್ಕೆ ಬಹುದೊಡ್ಡ ಆಧ್ಯಾತ್ಮಿಕ ಮಾರ್ಗದರ್ಶಕನನ್ನು ಕೊಟ್ಟಂಗೆ ಆಗ್ತದೆ. ಹಿಂದೆ ಮುಂದೆ ನೋಡಬೇಡ ಅಂತ ಹೇಳ್ತಾರೆ. ತಾಯಿ ಒಪ್ಪಿದ್ಲು. ಅವ್ರ ಹಿರಿಯರೆಲ್ಲ ಹೋದರು. ಆಕೆಗೆ 2 ಜೊತೆ ಭಾರ ಇದೆ. ಒಂದು, ಜಗತ್ ಕಲ್ಯಾಣಕ್ಕೋಸ್ಕರ ಹುಟ್ಟಿದಂಥ ಅವತಾರಿ ಪುರುಷ ನನ್ನ ಮಗ ಅಂತ ಹೆಮ್ಮೆ ಹೊಂದಿದೆ. ಆದರೆ ಅಲ್ಪಾಯು ಅಂತ ಒಂದು ದುಃಖ ಇದೆ. ಆಕೆಗೆ ದ್ವಂದ್ವ. ಮಗನ ಅಲ್ಪಾಯುಷ್ಯನ ಚಿಂತೆ ಒಂದು ಕಡೆಗಾದರೆ, ಸನ್ಯಾಸ ದೊರೆಯೋದ್ರಿಂದ ಮತ್ತೆ 8 ವರ್ಷ ಸಿಗ್ತದಲ್ಲ ಹುಡುಗನಿಗೆ ಅಂತ ಸಂತೋಷ. 8 ವರ್ಷ ಸಿಗ್ತದೆ ಅಂತ. ಆಮೇಲೆ ಸನ್ಯಾಸ ತೊಗೊಂಡ್ರೆ ನನ್ನ ಮಗ ನನ್ನ ಜೊತೆಗೆ ಇರೋದಿಲ್ಲಲ್ಲ ಅಂತ ದುಃಖ. ನೋಡಿ ಹೇಗೆ ಕಷ್ಟ ಇದು. ಸನ್ಯಾಸ ತೊಗೊಳ್ಳದೆ ಹೋದರೆ ಆಯುಷ್ಯ ಮುಗಿದು ಹೋಗಿದೆ ಒಂದು. ಸನ್ಯಾಸ ತೊಗೊಂಡ್ರೆ 8 ವರ್ಷ ಸಿಗ್ತದೆ ಅಂತ ಸಂತೋಷ. ಸಿಕ್ಕರೆ ನನ್ನ ಜೊತೆಗೆ ಇರೋಲ್ಲ, ಮನೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಸನ್ಯಾಸಿ ಆದವನು ಎಲ್ಲೋ ಹೋಗ್ಬಿಡ್ತಾನೆ ಅನ್ನೋ ಚಿಂತೆ. ಆದ್ದರಿಂದ ಕೊನೆಗೆ ವಿಚಾರ ಮಾಡಿದ್ದಂತೆ, ಮಗನ ತೃಪ್ತಿ, ಲೋಕ ಕಲ್ಯಾಣ, ಅವನ ಆಯುಷ್ಯ ವೃದ್ಧಿ ಭಾಳ ಮುಖ್ಯ. ಅದನ್ನ ಇಟ್ಕೊಂಡು, ಪೂಜ್ರೆ ಹಾಗಾದರೆ ಸಮಯ ಬಂದಾಗ ನಾನು ಅಪ್ಪಣೆ ಕೊಡ್ತೀನಿ ಅಂದ್ಲು. ಸಮಯ ಬಂದಾಗ ಕೊಡ್ತೀನಿ ಅಂದ್ಲು ಅಂತ ಹೋದ್ಮೇಲೆ ತಮಾಷೆ ನೋಡಿ, ಮರುದಿವಸನೇ ಶಂಕರ ಕೇಳೋದು ಅಮ್ಮನ, ಅಮ್ಮ ನೀನು ನನಗೆ ಅವತ್ತು ಹೇಳಿದ್ದೆಲ್ಲ ಒಳ್ಳೆಯ ಗುರು ಮಾರ್ಗದರ್ಶನದಲ್ಲಿ ನೀನು ಬೆಳೀಬೇಕು ಅಂತ, ಆ ಗುರುನ ಹುಡ್ಕೊಂಡು ಹೋಗ್ತಾ ಇದ್ದೇನೆ ನಾನು, ಅದಕ್ಕೆ ನನಗೆ ಸನ್ಯಾಸಕ್ಕೆ ಅಪ್ಪಣೆ ಕೊಡು ಅಂತ ಕೇಳಿದ. ಮರುದಿವಸನೇ. ಎಷ್ಟೇ ಅಂದರೂ ತಾಯಿ ಹೃದಯ ಅದು. ನೀನು ಪುಟ್ಟ ಹುಡುಗ ಕಣಯ್ಯ, ಇಷ್ಟು ಬೇಗ ಬೇಡ, ಸ್ವಲ್ಪ ದಿವಸ ಬಿಡು, ಆ ಮಾತನ್ನು ಸ್ವಲ್ಪ ದಿವಸ ಬಿಟ್ಬಿಡು, ಆಮೇಲೆ ನೋಡೋಣಂತೆ ಪ್ರಸಂಗ ಬಂದಾಗ ಅಂತ ಅಮ್ಮ ಮುಂದೆ ಹಾಕಿದ್ರು. ಅದು ಕ್ಷಣ ಬರಬೇಕಲ್ಲ. ಮುಂದೆ 2 ವಾರ ಆದಮೇಲೆ ಅಮ್ಮನ ಜೊತೆಗೆ ಪೂರ್ಣಾ ನದಿಗೆ ಹೋಗಿದ್ದಾನೆ ಶಂಕರ. ಅಮ್ಮ ದಂಡೆ ಮೇಲೆ ಬಟ್ಟೆ ಒಗಿತಾ ಇದ್ದಾರೆ. ಇದು ಭಾಳ ಪ್ರಖ್ಯಾತವಾದಂಥ ಘಟನೆ ಇದು. ಶಂಕರ ಈಸ್ಕೊಂಡು ನದಿ ದಾಟಿ ಆ ಕಡೆ ಹೋದ. ಆ ಕಡೆ ಹೋಗಿ ಅಲ್ಲಿ ಪ್ರಾಣಾಯಾಮ ಮಾಡಿ ತನ್ನ ಯೋಗ ಸಾಧನೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ನದಿ ಮಧ್ಯ ದಾಟಿ ಸ್ವಲ್ಪ ಹತ್ತಿರ ಬಂದಿದ್ದಾನೆ ಈ ಕಡೆಗೆ. ಕಾಲಿಗೇನೋ ಎಳೆದಂಗಾಯಿತು. ನೋಡಿದರೆ ಮೊಸಳೆ ಕಾಲು ಹಿಡ್ಕೊಂಡಿದೆ. ಮೊಸಳೆ ಕಾಲು ಹಿಡಿದು ಎಳಿತಾ ಇದೆ. ಎಷ್ಟೋ ಕಷ್ಟಪಟ್ಟ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ, ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ತಕ್ಷಣ ಕೂಗಿದ, ಅಮ್ಮ ಮೊಸಳೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ ನಂದು, ಬಿಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾಯಿಲ್ಲ ನನಗೆ, ಏನು ಮಾಡಿದರೂ ಆಗ್ತಾಯಿಲ್ಲ, ಕ್ಷಣಕ್ಕೆ ಒಳಗೆ ಎಳೀತಾ ಇದೆ ನನ್ನದು. ಆದ್ದರಿಂದ ಒಂದು ಕೆಲಸ ಮಾಡು, ಸಾವು ಅಂತೂ ಖಚಿತವಾದದ್ದು ನನಗೆ, ನಾನು ಹಾಗೆ ಬ್ರಹ್ಮಚಾರಿಯಾಗಿ ಸಾಯಬೇಕು ಅಂತ ನನ್ನ ಮನಸ್ಸಲ್ಲಿ ಇಲ್ಲ, ಸನ್ಯಾಸಿ ಆಗಿ ಸಾಯಬೇಕು ಅಂತಿದೆ. ಆದ್ದರಿಂದ ತಕ್ಷಣ ಸನ್ಯಾಸಕ್ಕೆ ಪರ್ಮಿಷನ್ ಕೊಟ್ಬಿಡು. ಪರ್ಮಿಷನ್ ಕೊಟ್ಟರೆ ನಾನು ಸನ್ಯಾಸಿಯಾಗಿ ಸಾಯ್ತೇನೆ. ಆದ್ದರಿಂದ ನಾನು ತಕ್ಷಣ, ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾನೆ, ಇದು ಆತುರದ ಸನ್ಯಾಸ, ಇದು ನೀನು ಮನಸ್ಸ ಒಪ್ಪಿಗೆ ಕೊಡು ನನಗೆ ಅಂತ ಕೇಳಿದ. ಕೇಳಿದ ತಕ್ಷಣ ತಾಯಿ ಒಂದು ಕ್ಷಣ ಚಿಂತನೆ ಮಾಡಿದ್ಲು. ಒಂದೇ ಕ್ಷಣ ಚಿಂತನೆ ಮಾಡಿದ್ಲು. ದೇವರನ್ನು ನೆನೆದ್ಲು. ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾಳೆ, ಆ ಕ್ಷಣ ಬಂದಾಗ ಅಪ್ಪಣೆ ಕೊಡ್ತೀನಿ ಅಂತ. ಈಗ ಆಕೆ ವಿಚಾರ ಮಾಡಿದ್ದು, ನಾನು ಕೊಡದೆ ಹೋದರೆ ಮೊಸಳೆ ತಿಂದುಬಿಡುತ್ತೆ ಹುಡುಗನ, 8 ವರ್ಷಕ್ಕೆ ಆಯುಷ್ಯ ಮುಗಿದು ಹೋಗ್ಬಿಡುತ್ತೆ. ನಾನು ಸನ್ಯಾಸ ಕೊಟ್ಟೆ ಅಂತ ಹೇಳಿದರೆ 8 ವರ್ಷ ಬದುಕೋತಾನಲ್ಲ ಮತ್ತೆ ಮುಂದೆ ಅನ್ನೋ ದೃಷ್ಟಿಯಿಂದ, ಆಯಿತು ಶಂಕರ, ನೀನು ಸನ್ಯಾಸಕ್ಕೆ ನಾನು ಮನಃಪೂರ್ವಕವಾಗಿ ಒಪ್ಪಿಗೆ ಕೊಟ್ಟಿದ್ದೇನೆ ಅಂತ ಜೋರಾಗಿ ಕೂಗಿದ್ಲು. ಕೂಗಿದಾಗ ತಕ್ಷಣ ಶಂಕರ ಹುಡುಗ ಏನು ಮಾಡಬೇಕು, ತನ್ನ 2 ಕೈ ಮೇಲಕ್ಕೆದ್ದು ಘೋಷಣೆ ಮಾಡಿಬಿಟ್ಟ, ಓಂ ಭೂ ಸನ್ಯಸ್ತಮ್ಮಯ್ಯ, ಓಂ ಭುವ ಸನ್ಯಸ್ತಮ್ಮಯ್ಯ, ಓಂ ಭೂರ್ಭುವಸ್ವ ಸನ್ಯಸ್ತಮ್ಮಯ್ಯ, ಅಭಯಂ ಸರ್ವಭೂತೇಭ್ಯ ಅಂತ ಹೇಳಿ ನಾನು ಸನ್ಯಾಸಿ ಆದೆ ಅಂತ ಮೈ ಮೇಲಿನ ಬಟ್ಟೆ ಯಜ್ಞೋಪವೀತ 2 ನೀರಲ್ಲಿ ಬಿಟ್ಬಿಟ್ಟ. ಕೋಪಿನ ಧಾರಿಯಾಗಿ ಹೊರಗೆ ಬರಬೇಕು. ಅಷ್ಟರೊಳಗೆ ಇದನ್ನು 2 ಭಾಗವಾಗಿ ನೋಡಬೇಕು. ಮತ್ತೆ
ಪವಾಡವಂತೂ ಅಥವಾ ಒಂದು ಬೇರೆ ಸಂದರ್ಭ ಅಂತ ನೋಡಬೇಕು. ಇನ್ನು ಕೆಲವರು ಭಾಳ ಚೆಂದ ಮಾಡಿದ್ದಾರೆ ಅದನ್ನು. ಬರೀ ಪವಾಡ ಅಂತ ಅನ್ನೋದಕ್ಕಿಂತ ಅವ್ರು ಹೇಳ್ತಾರೆ, ಆ ಹೊತ್ತಿಗೆ 4-6 ಜನ ಅಂಬಿಗರು ಬಂದರು, ಹುಡುಗ ಸಿಕ್ಕೊಂಡಿದ್ದಾನೆ ಅಂತ ಹೇಳಿ ತಮ್ಮ ಈಟಿಗಳಿಂದ ಹೊಸಲೆ ತಿವಿಯೋಕ್ಕೆ ಶುರು ಮಾಡಿದರು. ನೋವಿನಿಂದ ಅದು ಬಾಯಿ ತೆಗೆದು ಬಿಚ್ಕೊಂಡು ಬೇರೆ ಕಡೆ ಹೋಯಿತು ಅಂತ ಒಂದು ಕತೆ. ಇನ್ನೊಂದು, ನಾ ಸನ್ಯಾಸ ತೊಗೊಂಡಿದ್ದೀನಿ ಅಂತ ಇವರು ಹೇಳಿದ ತಕ್ಷಣ ಅಭಯಂ ಸರ್ವಭೂತೇಭ್ಯ ಅಂತ ಅಂದ ತಕ್ಷಣ ಮೊಸಳೆ ಕಾಲು ಬಿಟ್ಟು ಹೋಯಿತು ಅಂತ ಒಂದು. ಇದನ್ನು ಸಾಂಕೇತಿಕವಾಗಿ ಆಗಲೇ ನಾನು ಪೂಜ್ಯ ರಾಮಸ್ವಾಮಿಯವರ ಹತ್ರ ಮಾತಾಡ್ತಾ ಇದ್ದೆ ಬರೋದಕ್ಕಿಂತ ಮೊದಲು. ಜಿ ವಿ ಅಯ್ಯರ್ ಅವರು ಶಂಕರಾಚಾರ್ಯ ಸಿನಿಮಾ ಮಾಡಿದ್ದಾರೆ. ಅದ್ಭುತವಾದ ಸಿನಿಮಾ ಅದು. ಅದರಲ್ಲಿ ಎಷ್ಟು ಸಾಂಕೇತಿಕವಾದ ಎರಡು ತರ್ತಾರೆ ಅಂದರೆ, ಶಂಕರನ ಜೊತೆಗೆ ಯಾವಾಗಲೂ ಇಬ್ಬರು ಹುಡುಗರು ಇದ್ದೇ ಇರ್ತಾರೆ. ಒಂದು ಕಾಲ, ಒಂದು ಮೃತ್ಯು ನಮ್ಮ ಜೊತೆಗೆ ಯಾವಾಗಲೂ ಇರುವಂಥದ್ದು. ಅದು ಎಷ್ಟು ಸಾಂಕೇತಿಕವಾಗಿ ಕಥೆಯನ್ನು ತಗೋಬಹುದು ಅಂದರೆ, ಅಮ್ಮ ಮೊಸಳೆ ನನ್ನ ಕಾಲು ಹಿಡ್ಕೊಂಡಿದೆ, ಎಳಿತಾ ಇದೆ, ನಾನು ತಿಂದುಬಿಡುತ್ತೆ ಸ್ವಲ್ಪ ಹೊತ್ತಿಗೆ ಅಂತ ಅನ್ನೋದು ಮೊಸಳೆ ಅಂತಾಯಿತು. ಬೇರೆ ಇದಕ್ಕೆ ನೋಡೋದಾದರೆ ಮೊಸಳೆಗಳಿಗೆ ಅವತ್ತು ಅರ್ಥ ಆಗ್ತೈತಿಲ್ಲೋ ಗೊತ್ತಿಲ್ಲ. ಮಕರ ಅಂದರೆ ಸಾವು ಅಂತ ಒಂದು ಅರ್ಥ ಇದೆ. ಅವ್ರು ಹೇಳಿದ ಮಾತು ಸಾಂಕೇತಿಕವಾಗಿ ತಗೊಳ್ಳೋದಾದರೆ, ಯಾವತ್ತು ಹುಟ್ಟಿದ್ನೋ ನಾನು ಅವತ್ತೇ ನನ್ನ ಸಾವು ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಎಳಿತಾ ಇದೆ. ಅದು ಯಾವಾಗ ನುಂಗ್ಬಿಡುತ್ತೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ನುಂಗ್ಬಿಡುತ್ತದೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಬದುಕಿರ್ತೀವಿ ಅಂತ ಯಾರಿಗೂ ಖಾತ್ರಿ ಇಲ್ಲ. ಆ ಸಾವು ಅನ್ನುವಂಥ ಮೊಸಳೆ ನನ್ನ ಕಾಲು ಹಿಡ್ಕೊಂಡಿದೆ, ಎಳಿತಾ ಇದೆ, ಯಾವ ಕ್ಷಣದಲ್ಲಿ ನುಂಗ್ಬಿಡ್ತದೋ ಗೊತ್ತಿಲ್ಲ. ಅದು ನುಂಗೋದ್ರೊಳಗೆ ಬದುಕಿನ ಅರ್ಥ ಏನು ಅಂತ ಅರ್ಥ ಮಾಡ್ಕೋಬೇಕು, ಅದಕ್ಕೆ ನಾನು ಪರ್ಮಿಷನ್ ಕೊಡು ಅಂತ ಕೇಳ್ಕೊಂಡ್ರು. ತಾಯಿ ಗೊತ್ತು, ಮಗ ಹಠವಾದಿ, ಸಾಧಿಸಬೇಕು ಅಂತ ಹೊರಟಿದ್ದಾನೆ, ಮನಸ್ಸಲ್ಲಿ ತನ್ಮಯತೆ ಇದೆ, ಛಲ ಇದೆ ಮಾಡಬೇಕು ಅಂತ. ಹಿಂಗಾದ್ರೂ ಬದುಕೊಳ್ಳಿ ಮಗ, ಆಗ್ಲಪ್ಪ ನೀ ಸನ್ಯಾಸ ತಗೋ ಅಂತ ಹೇಳಿದ್ಲು ಒಂದು ಭಾಗ. ಕಾಲು ಸಾವು ಹಿಡ್ಕೊಂಡಿದೆ, ಸನ್ಯಾಸ ತಗೊಂಬಿಡು ಅಂತ ಹೇಳಿದ್ದು. ಇಲ್ಲಿ ಅಂಬಿಗರು ಬಂದು ಪರ್ಚಿಯಿಂದ ಚುಚ್ಚಿ ಅದನ್ನು ಓಡಿಸಿದ್ರು ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ನಾವು ಪವಾಡ ದೃಷ್ಟಿಯಿಂದ ನೋಡೋದಾದರೆ, ಯಾವಾಗ ನಾ ಸನ್ಯಾಸ ತಗೊಂಡೆ ಅಂತ ಅವ್ರು ಹೇಳಿದ ತಕ್ಷಣ ಮೊಸಳೆ ಕಾಲು ಬಿಟ್ಟು ಹೋಯಿತು ಅಂದರೆ ಸಾವು ದೂರ ಆಯಿತು. ಭಾಳ ಮುಖ್ಯವಾಗಿ ಹೇಳೋದು. ಅವ್ರ ಪ್ರಕಾರ 8 ವರ್ಷಕ್ಕೆ ಮುಗೀತಿತ್ತಲ್ಲ ಆಯುಷ್ಯ, ಮತ್ತೆ 8 ವರ್ಷ ಹೆಚ್ಚಾಯಿತು ಅನ್ನೋದಕ್ಕೆ ಮೊಸಳೆ ಕಾಲು ಬಿಟ್ಟು ಹೋಯಿತು ಅಂದರೆ ಸಾವು ಅವರಿಂದ ದೂರ ಹೋಯಿತು ಅಂತ ಹೇಳಿದ ಹಾಗೆ. ಅಂತರ ಹೊರಗೆ ಬಂದ ಕೌಪೀನಧಾರಿಯಾಗಿದ್ದ ಶಂಕರಾಚಾರ್ಯ ತಾಯಿ ಬೆರಗಾಗಿ ನಿಂತುಬಿಟ್ಟಿದ್ದಾರೆ, ಹೇಳಿಬಿಟ್ಟಿದ್ದಾರೆ, ಅಪ್ಪಣೆ ಕೊಟ್ಟಿದ್ದಾರೆ. ಮಗ ಸನ್ಯಾಸಿಯಾಗಿ ಬಂದ್ಬಿಟ್ಟ, ಈಗ ಶಂಕರಾಚಾರ್ಯ ಆಗಬೇಕು. ಬಂದ ಮೇಲೆ ಅಮ್ಮನ ನೋಡಿ ನಮಸ್ಕಾರ ಮಾಡಿ, ಅಮ್ಮ ನಿಮ್ಮ ಅಪ್ಪಣೆಯಂತೆ ನಾನು ಸನ್ಯಾಸಿ ಆಗಿದ್ದೇನೆ, ಇನ್ಮೇಲೆ ನಾನು ಮನೆಗೆ ಬರೋ ಹಾಗಿಲ್ಲ, ಇವತ್ತೊಂದು ದಿವಸ ಕೃಷ್ಣ ದೇವಾಲಯದಲ್ಲಿ ಉಳ್ಕೊಳ್ತೇನೆ, ನಾಳೆಯಿಂದ ನನ್ನ ಗುರುವಿನ ಅರಸ್ಕೊಂಡು ಹೊರಡ್ತೇನೆ ನಾನು ಅಂದರು. ಆಕೆ ಹೇಳಿದ್ಲು, ಏನು ಹೇಳಪ್ಪ ನೀನು ನಾನು ಅಂದು. ಆದದ್ದೆಲ್ಲ ಭಗವದಿಚ್ಛೆ, ಈಗ ಆಗಬೇಕಾಗಿತ್ತು ಅನಿಸುತ್ತೆ, ಆಯಿತು. ಆದರೆ ಒಂದು ಕೆಲಸ ಮಾಡು, ಇವತ್ತೇ ಹೊರಡಬೇಡ, ನಾಳೆ ಹೊರಡಬೇಡ, 3 ದಿವಸ ಕೃಷ್ಣ ದೇವಾಲಯದಲ್ಲಿರು. ಪುಟ್ಟ ಹುಡುಗ ನೀನು, ಮನಸ್ಸಲ್ಲಿ ಆಕಾಶ ತುಂಬಿಕೊಳ್ಳುವಷ್ಟು ಆಸೆ ಇದ್ದರೂ ಕೂಡ ನೀನು ದೈಹಿಕವಾಗಿ ಪುಟ್ಟ ಹುಡುಗ ಅನ್ನೋದು ನೆನಪಿರಬೇಕು. ಆದರೆ ನಾನೇನು ಮಾಡ್ತೀನಿ ಗೊತ್ತಾ, 3 ದಿವಸ ಇರು, ನೀನು ಜೊತೆಗೆ ಒಂದಿಬ್ಬರು ಹುಡುಗರನ್ನ ಗೊತ್ತು ಮಾಡ್ತೇನೆ ಜ್ವರಕ್ಕೆ ಬರೋದಕ್ಕೆ, ನಿನ್ನ ಜೊತೆಗೆ ಬರಲಿ, ಹುಡುಗರು ಇರ್ತಾರೆ. ಮತ್ತು ಇನ್ನೊಂದು, ಮಾತೃ ಭೋಜನ ಇವತ್ತು ನನ್ನಿಂದಾನೇ ಆಗಲಿ, ಮಾತೃ ಭಿಕ್ಷೆ ಆಗಲಿ, ಇಲ್ಲಿರು ಅಂತ ಹೇಳಿ ಮನೆಗೆ ಹೋಗ್ತೇನೆ, ನಮ್ಮ ಶಿಷ್ಯರನ್ನು ಕಳಿಸ್ಕೊಡ್ತೇನೆ ಊಟದ ಹೊತ್ತಿಗೆ, ನೀನು ಆಶ್ರಮಕ್ಕೆ ಬಾ, ಅಲ್ಲೇ ಊಟ ಮಾಡು, ಸನ್ಯಾಸಿಯಾಗಿ ಮೊದಲನೇ ಊಟ ತಾಯಿ ಬಡಿಸಿದ ಊಟ ಮಾಡು ಅಂತ. 3 ದಿವಸ ಶಂಕರಾಚಾರ್ಯರು ಅಲ್ಲೇ ಇದ್ದರು, ಕೃಷ್ಣ ದೇವಾಲಯದಲ್ಲಿದ್ದರು. ಆಮೇಲೆ ತಾಯಿ ಜೊತೆ ಮಾಡಿದ್ಲು. 2 ಹುಡುಗರು, 3 ಜನ ಹುಡುಗರು, ಒಬ್ಬ ಪರಮೇಶ್ವರ, ಒಬ್ಬ ನಾರಾಯಣ, ಇನ್ನೊಬ್ಬ ಸದಾಶಿವ ಅನ್ನುವಂಥ 3 ಹುಡುಗರನ್ನ ಜೊತೆ ಮಾಡಿ, ಇವನ ಜೊತೆಗಿರಿ ಅಂತ. ಅವರೆಲ್ಲರೂ ಇವನಕ್ಕಿಂತ ದೊಡ್ಡವರು. ಆ ಹುಡುಗರಿಗೆ ಆಶ್ಚರ್ಯ, ಸಂತೋಷ, ಜೊತೆಗೆ ಹೋಗೋದು. ತಾಯಿ ಹೋಗೋ ಮುಂದೆ ಹೇಳ್ತಾಳೆ, ಶಂಕರ, ನಿನ್ನ ಅದಮ್ಯ ಅಪೇಕ್ಷೆಯನ್ನು ನಾನು ತಪ್ಪು ಹಿಡ್ಕೊಳ್ಳೋಕ್ಕಾಗೋಲ್ಲಪ್ಪ, ನೀನೇನೋ ಆಸೆ ಇಟ್ಕೊಂಡು ಹೊರಟಿದ್ದೀಯಾ, ದೊಡ್ಡ ಸಾಧನೆ ಮಾಡಬೇಕು ಅಂತ ಧ್ಯೇಯದಿಂದ ಪ್ರೇರಿತನಾಗಿ ಹೊರಟಿದ್ದೀಯಾ, ಅಡ್ಡಿ ಮಾಡೋದಿಲ್ಲ, ಆದರೂ ಒಂದು ಆಸೆ ಇದೆ, ನಿನಗೆ ಹೇಳಬೇಕೋ ಹೇಳಬಾರ್ದೋ ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀನಿ ಮನಸ್ಸಲ್ಲಿ ಎಂದು. ತಾಯಿಗೆ ಹೇಳ್ದಮ್ಮ, ನೀನು ಸಂಕೋಚ ಮಾಡ್ಕೋಬೇಡ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ಹೇಳಿಬಿಟ್ಟು ಹಗುರಾಗ್ಬಿಡು ನೀನು ನನಗೆ ಅಂತ. ಆಕೆ ಹೇಳಿದ್ಲು, ಒಂದೇ ಆಸೆಪ್ಪ ನನಗಿರೋದು, ನಾನು ಅಂತಿಮ ಕಾಲದಲ್ಲಿ ನೀನು ನನ್ನ ಜೊತೆಗಿರಬೇಕು, ನಾನು ಕೊನೆ ಉತ್ಕ್ರಮಣ ಕಾಲದಲ್ಲಿ ನನ್ನ ಜೊತೆಗಿರಬೇಕು. ಅಷ್ಟೇ ಅಲ್ಲ, ನಾನು ಅಪರೂಪದ ಕೇಳ್ತಾ ಇದ್ದೇನೆ, ಸನ್ಯಾಸಿಗಳಿಗೆ ಕೇಳಬಾರ್ದು ಇದನ್ನು, ನನ್ನ ಶರೀರಕ್ಕೆ ಅಂತ್ಯ ಸಂಸ್ಕಾರಗಳನ್ನು ನೀನೇ ಮಾಡಬೇಕು ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ನಾನು ನೆನೆಸ್ಕೊಂಡಂದರೆ, ಹೇಗೆ ಹೌ ವಿ ಟ್ರಾನ್ಸೆಂಡೆಡ್ ದಿ
ಇಮ್ಯಾಜಿನರಿ ಬೌಂಡ್ರೀಸ್ ಆಫ್ ದ್ಯಾಟ್ ಟೈಮ್ ಅಂತ. ಸನ್ಯಾಸಿಗಳು ಸನ್ಯಾಸ ತೊಗೊಂಡ್ಮೇಲೂ ತಾಯಿಗೆ ನಮಸ್ಕಾರ ಮಾಡಬೇಕು, ತಂದೆಗೆ ಮಾಡೋಂಗಿಲ್ಲ. ತಾಯಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಆ ಮನೆಗೆ ಸೇರಿದವರಲ್ಲ, ಅಂತ್ಯ ಸಂಸ್ಕಾರ ಸಂಬಂಧ ಇಲ್ಲ. ಆದರೆ ಇಲ್ಲಿ ಶಂಕರಾಚಾರ್ಯರು 1300 ವರ್ಷಗಳಿಂದ ಹಾಕಿಕೊಟ್ಟದ್ದು ತಾಯಿಗಿಂತ ದೊಡ್ಡ ವಸ್ತು ಇನ್ಯಾವುದೂ ಇಲ್ಲ ಅಂತ ಅದು ಹೇಳ್ತಾರೆ. ಆಗಲಮ್ಮ, ನಿನ್ನ ಅಪೇಕ್ಷೆ ಖಂಡಿತ ನೆರವೇರಿಸ್ತೀನಿ, ನಾನು ನೆನೆಸ್ಕೋ, ನೀನು ನಾನು ಯಾವಾಗ ಬೇಕು ಅನ್ನೋದು ನೆನೆಸ್ಕೊಂಡ್ರೆ ನಾನು ಅಲ್ಲಿ ಬರ್ತೀನಿ ಅಂತ ಮಾತು ಕೊಡ್ತಾರೆ. ಮಾತು ಕೊಟ್ಟು ನಂತರ ಬಾಲಯತಿ ಮತ್ತು ತರುಣ ಶಿಷ್ಯರು ತರುಣರು, ಗುರು ಯತಿ ಸಣ್ಣವನು, 3 ಜನ ಕಾಲಿಟಿ ಅಂದ್ಬಿಟ್ಟು ಉತ್ತರಾಭಿಮುಖವಾಗಿ ಹೊರಟರು. ನರ್ಮದೆ ಕಡೆ ಹೋಗಬೇಕಲ್ಲ, ಇನ್ನು ಅಲ್ಲಿ ಹೋಗಬೇಕು. ಹೋಗುವಾಗ ಕಾಲ್ನಡಿಗೆಯಲ್ಲೇ ಪ್ರವಾಸ. ಈ 4 ಜನ ಹೋಗುವಾಗ ಕಾಡಲ್ಲೇ ಹೋಗಬೇಕು. ನಾವು ಕಲ್ಪನೆ ಮಾಡ್ಕೋಬೇಕು ಆಗಿನ ಕಾಲ ಹೇಗಿತ್ತು ಅಂತ. ನನಗೆ ಎಷ್ಟೋ ಸಲ ಹೆದರಿಕೆ ಆಗುತ್ತೆ ನೆನೆಸ್ಕೊಂಡ್ರೆ. ಶ್ರೀನಗರಕ್ಕೆ ಹೋಗಿದ್ದೆ ನಾನು. ಶ್ರೀನಗರಕ್ಕೆ ಹೋದಾಗ ಅಲ್ಲಿ ಮೇಲೆ ಒಂದು ಬೆಟ್ಟದ ಮೇಲೆ ಒಂದು ಈಶ್ವರ ಗುಡಿ ಇದೆ. ಅಲ್ಲಿ 1 ತಿಂಗಳಿದ್ರು ಶಂಕರಾಚಾರ್ಯರು ಅಂತ. ಅಲ್ಲಿ ಹೋಗಿ ಮೊದಲನೇ ಮನುಷ್ಯ ದಕ್ಷಿಣದಿಂದ ಬಂದು ಕಾಶ್ಮೀರದ ಪಂಡಿತರನ್ನೆಲ್ಲ ಸೋರಿಸಿದಂಥದ್ದು. ಅಲ್ಲಿ 1 ತಿಂಗಳಿದ್ದರಂತೆ. ಕಾರಲ್ಲಿ ಹೋದರೆ ಒಂದು ಕಡೆ ನಿಲ್ಲಿಸ್ತಾರೆ, ಅಲ್ಲಿಂದ 250 ಮೆಟ್ಲು ಹತ್ಕೊಂಡು ಹೋಗಬೇಕು. ಹತ್ತೋ ತನಕ ಏದೂಸರು ಬಂದು ಹೋಗುತ್ತೆ, ಸಾಕು ಅನ್ನಿಸ್ಬಿಡುತ್ತೆ. ನಾವು ಹತ್ತಿದ್ದು 250 ಮೆಟ್ಲು ಅಷ್ಟೇ. ಅಲ್ಲಿ ಮೇಲೆ ಹೋದರೆ ಸುರಮ್ಯವಾದಂಥ ಪ್ರಪಂಚ, ಅದು ಅದ್ಭುತ ದೃಶ್ಯ, ಅದು ಮರೆಯೋಂಗೇ ಇಲ್ಲ, ಅದು ಆ ಥರ ಇದೆ. ಆದರೆ ಈ ನೆನೆಸ್ಕೋಬೇಕಾದದ್ದು 1300 ವರ್ಷಗಳಿಂದ ಇದು ಯಾವುದೂ ಇರಲಿಲ್ಲಲ್ಲ. ಆ ಕಾಡಲ್ಲಿ ಹಿಂಸ ಮೃಗಗಳಿದ್ದಾಗ ಅವ್ರ ನಡುವೆ ಹೇಗೆ ಹೋದರು, ಅದು ಹೇಗೆ ಅಡ್ಡಾಡಿದರು, ನೆನೆಸ್ಕೊಳ್ಳೋಕ್ಕೆ ಆಶ್ಚರ್ಯ ಅನಿಸುತ್ತೆ. ಈ 4 ಜನ ಹೊರಟರು, 3 ಜನ ತರುಣ ಶಿಷ್ಯರು, ಬಾಲಯತಿ, 3 ಜನ ಹೊರಟಾಗ ವ್ಯಾಪಾರಸ್ಥರು ಅವಾಗೆಲ್ಲ ಬಂಡಿ ಕಟ್ಕೊಂಡು ಒಂದು ದೊಡ್ಡ ಪರಿವಾರ ಜೊತೆಗೆ ಹೋಗೋರು ವ್ಯಾಪಾರ ಮಾಡೋದಕ್ಕೆ. ಈ ಹುಡುಗರು ಸೇರಿಕೊಂಡ್ರು ಅವ್ರ ಜೊತೆಗೆ. ಒಂದು ಅನುಕೂಲ ಏನಾಯಿತು ಅಂತಂದರೆ, ಭದ್ರತೆ ಇರ್ತದೆ, ಅವ್ರ ಜೊತೆಗೆ ಹೋಗ್ತೀವಿ ಅಂತ. ಅವ್ರ ದಿಕ್ಕು ಗೊತ್ತಿದೆ, ಹೇಗೆ ಹೋಗಬೇಕು ಅಂತ ಗೊತ್ತು, ಡೈರೆಕ್ಷನ್ ಗೊತ್ತು. ಮೇಲೆ ಹೋಗೋರು ಪ್ರವಾಸಕ್ಕವರು, ಇವ್ರು ಡೈರೆಕ್ಷನ್ನೇ ಗೊತ್ತಿಲ್ಲ. ಅವ್ರ ಜೊತೆಗೆ ಹೋದ್ರಂತೆ, ದಕ್ಷಿಣಕ್ಕೆ ಹೋಗಬೇಕು, ನಾವು ಇದಕ್ಕೆ ಹೋಗ್ತೀವಿ, ಉತ್ತರಮುಖವಾಗಿ ಹೋಗ್ತಾ ಇದ್ದೀವಿ, ನರ್ಮದೆ ಕಡೆ ಹೋಗಬೇಕು ಅಂತ. ಬಾಪ ಒಂದು ಮಟ್ಟದವರೆಗೂ ನನ್ನ ಜೊತೆಗೆ ಬಾ, ಮುಂದೆ ನಿಮ್ಗೆ ಯಾರೋ ಸಹಾಯ ಮಾಡ್ತಾರೆ ಅಂತ ಕರ್ಕೊಂಡು ಹೋದರು. ಸಾಯಂಕಾಲ ಆ ವ್ಯಾಪಾರಸ್ಥರೆಲ್ಲ ಕೂತ್ಕೊಂಡು ಇವ್ರ ಹತ್ರ ಮಾತಾಡಬೇಕು. ಇವ್ರ ಊಟದ ವ್ಯವಸ್ಥೆ ಎಲ್ಲ ಆಗ್ತಿತ್ತು. ಹಾಗೆ ದಾರಿಯಲ್ಲಿ ಹೋಗ್ತಾ ಯಾರ್ಯಾರು ಪಂಡಿತರು ಸಿಕ್ಕರೋ, ದಾರ್ಶನಿಕರು ಸಿಕ್ಕರೋ ಅವ್ರ ಹತ್ರ ಚರ್ಚೆ ಮಾಡ್ತಾ ತನಗೆ ಗೊತ್ತಿದ್ದಂಥ ಶಾಸ್ತ್ರ ಅದು ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಹೋದರು. ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ, ದರ್ಶನಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನು ಆಳವಾಗಿ ಮಾಡ್ಕೊಂಡು ಹೋದರು. ಕೊನೆಗೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಬಂದರು. ದಕ್ಷಿಣ ಭಾಗಕ್ಕೆ ಬಂದಾಗ ಸಹ್ಯಾದ್ರಿಯ ಶ್ರೇಣಿ, ಅಲ್ಲಿ ಒಂದು ಮಧ್ಯಾಹ್ನ ಬಂದು ಕೂತ್ಕೊಂಡು ಸುಸ್ತಾಗಿದೆ, ಅಡ್ಡಾಡಿ ಕೂತ್ಕೊಂಡಿದ್ದಾರೆ ಒಂದು ಕಡೆಗೆ. ನೋಡ್ತಾರೆ ಸುತ್ತಲೂ ಎಲ್ಲ ಕಡೆಗೂ. ಅವ್ರು ವರ್ಣನೆ ಮಾಡೋದು ಭಾಳ ಚೆನ್ನಾಗಿದೆ. ಹೇಗಿದೆ ಅಂದರೆ, ದೊಡ್ಡ ದೊಡ್ಡ ಆನೆಗಳು ತಮ್ಮ ತಲೆ ಮೇಲೆ ಮೋಡಗಳ ಬೆಟ್ಟ ಹೊತ್ಕೊಂಡಿದೆಯೇನೋ ಅನ್ನೋ ಹಾಗೆ ಪರ್ವತಗಳಿದ್ವು ಅಂತೆ. ದೊಡ್ಡ ದೊಡ್ಡ ಪರ್ವತಗಳು, ತಲೆ ಮೇಲೆ ಮೋಡ, ಎಲ್ಲಿ ನೋಡಿದಲ್ಲಿ ಹಸಿರು, ನದಿ ಹರಿತಾ ಇದೆ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿದೆ ಜಾಗ ಇದು ಅಂತ ಕೂತ್ಕೊಂಡ್ರು. ಭಿಕ್ಷೆಗೇನಿಲ್ಲ. ಆ ಜೊತೆಗಿದ್ದಂಥ 3 ಜನ ತರುಣರು ಹೋಗಿ ಮಾವಿನ ಹಣ್ಣು ಕಿತ್ಕೊಂಬಂದ್ರಂತೆ, ಗಿಡದಲ್ಲಾಗಿರೋದು, ಅದೇ ಭಿಕ್ಷೆ. ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಶಂಕರಾಚಾರ್ಯಗೆ ಒಂದು ದೃಶ್ಯ ಕಾಣಿಸ್ತು. ನದಿ ಪಕ್ಕದಲ್ಲಿ ಒಂದು ಪೊಟ್ರೆ, ಆ ಪೊಟ್ರೆ ಒಳಗಿಂದ 4-5 ಕಪ್ಪೆಗಳು ಹೊರಗೆ ಬಂತಂತೆ. ಅದು ಬೇರೆ ಬೇರೆ ಭಾಷಾಂತರದಲ್ಲಿ ಬೇರೆ ಬೇರೆ ರೀತಿ ಇದೆ. 4-5 ಕಪ್ಪೆಗಳು ಹೊರಗೆ ಬಂತು. ಅಲ್ಲಿ ಬಂಡೆ ಮೇಲೆ ಬಂದು 4-5 ಕಪ್ಪೆಗಳು. ಅದರಲ್ಲಿ ಒಂದು ಕಪ್ಪೆಗೆ ಪ್ರಸವ ವೇದನೆ, ಕಲ್ಲು ಕಾದ್ಬಿಟ್ಟಿದೆ, ಚೆನ್ನಾಗಿ ಬಿಸಿಯಾಗಿದೆ. ಆ ಹೊತ್ತಿಗೆ ಯಾವ ಪೊಟ್ರೆಯಿಂದ ಕಪ್ಪೆಗಳು ಹೊರಗೆ ಬಂತಲ್ಲ, ಅದೇ ಪೊಟ್ರೆಯಿಂದ ಒಂದು ಸರ್ಪ ಬಂತು ಹೊರಗಡೆ. ನಾಗರಾವ್ ಬಂದು ಅದೇನು ಮಾಡ್ತು ಅಂದರೆ, ಈ ವೇದನೆ ನರಳುತ್ತಾ ಇತ್ತಲ್ಲ ಕಪ್ಪೆ, ಅದರ ತಲೆ ಮೇಲೆ ತಾನು ಹೆಡೆ ಹಿಡಿದು ನಿಂತ್ಕೊಳ್ತು, ನೆರಳು ಮಾಡ್ತು. ಶಂಕರಾಚಾರ್ಯಗೆ ಅತ್ಯಂತ ಆಶ್ಚರ್ಯ ಅನ್ನಿಸ್ತು. ಒಂದು ಅತ್ಯಂತ ಪುಕ್ಕಲು ಪ್ರಾಣಿ ಕಪ್ಪೆ, ಇನ್ನೊಂದು ಉಗ್ರ ಜಂತು ಹಾವು. ಅವೆರಡೂ ಒಂದೇ ಪೊಟ್ರೆಯಲ್ಲಿ ಇರೋಕ್ಕೆ ಸಾಧ್ಯ ಇದೆಯಾ? ಒಂದೇ ಪೊಟ್ರೆಯಿಂದ ಬಂದದ್ದು. ಅದು ಅಲ್ಲದೆ ಕಪ್ಪೆ ಸಿಕ್ಕರೆ ಸಾಕು, ಹಾವು ತಿಂದು ಹಾಕ್ಬಿಡುತ್ತೆ. ಅಂಥದ್ದು ಒದ್ದಾಡ್ತಿರೋ ಕಪ್ಪೆಗೆ ಸಹಕಾರ ಮಾಡೋದಕ್ಕೆ ತನ್ನ ಹೆಡೆ ಬಿಚ್ಕೊಂಡು ನಿಂತ್ಕೊಂಡಿದೆಯಲ್ಲ, ಇದೇನು ವಿಶೇಷ ಇರಬೇಕು. ಹಾಗಾದರೆ ಒಂದಕ್ಕೊಂದು ವಿರೋಧವಾಗುವಂಥ ಪ್ರಾಣಿಗಳು ಜೊತೆಗೆ ಬದುಕಿದ್ದಾವೆ ಅಂದರೆ ಇದು ಯಾವುದೋ ಮಹಿಮಾನ್ವಿತವಾದ ಜಾಗ ಇರಬೇಕಿದು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾರಂತೆ. ನಾರಾಯಣ ಹೇಳ್ತಾ ಇದ್ದರಂತೆ, ಈ ಜಾಗದ ಮಹಿಮೆ ಗೊತ್ತಾಗಬೇಕಪ್ಪ ನನಗೆ, ಇದು ಅಪರೂಪ, ಎಲ್ಲೂ ನೋಡಿಲ್ಲ ಈ ಥರದ್ದು ಅಂತ. ಆ ಹೊತ್ತಿಗೆ ಹುಡುಗ ಬಂದ ಅಲ್ಲಿ.
ಒಬ್ಬ ಬ್ರಹ್ಮಚಾರಿ, ಅವನ ಹೆಸರು ಗಿರಿ ಅಂತ ಹುಡುಗ. ಆತ ಬಂದು ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಇವ್ರನ್ನ ಕೇಳಿದ. ನಾನೆಲ್ಲ ಮಾಡ್ತೀನಿ, ಕಾಳಜಿ ಮಾಡಬೇಡಿ, ನಮ್ಮ ಒಟ್ಟುಗಳು ಬಂದರೆ ಜೊತೆಗಳು ಬಂದರೆ ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳಿದ. ಈ ಜಾಗ ಯಾವುದಪ್ಪ ಇದು, ಇಂಥ ಘಟನೆ ನೋಡಿದೆ, ಇಂಥದ್ದು ಮೇಲೆ ಮೇಲೆ ಆಗ್ತದೆ ಅಂತ ಅವನು. ಇಲ್ಲಿ ಆಗಬೇಕಾದದ್ದೇ. ಇದು ಬಹಳ ವಿಶೇಷವಾದಂಥ ತಪಸ್ಸು ಮಾಡಿದಂಥ ಜಾಗ. ಇಲ್ಲಿ ವಿಭಾಂಡಕ ಋಷಿಗಳಿದ್ದರು. ವಿಭಾಂಡಕ ಋಷಿಗಳು ತಪಸ್ಸು ಮಾಡಿದ ಜಾಗ ಇದು. ಬಂದು ಮೇಲೆ ಬೆಟ್ಟದ ಮೇಲೆ ಇರ್ತಾ ಇದ್ರು ಅವರು. ಅಲ್ಲೇ ಇದ್ದು ಅಲ್ಲೇ ಬ್ರಹ್ಮೈಕ್ಯರಾದರು. ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನು ಅಂತ ಈ ಬಾಲಯತಿನ ಶಿಷ್ಯರನ್ನು ಕರ್ಕೊಂಡು ಹೋಗಿ ವಿಭಾಂಡಕೇಶ್ವರನ ದರ್ಶನ ಮಾಡಿಸಿ ಕರ್ಕೊಂಬಂದರು. ಈ ಸ್ಥಳ ಮಹಿಮೆ ಏನು ಅಂತ ಶಂಕರಾಚಾರ್ಯ ಕೇಳಿದಾಗ ಆ ಹುಡುಗ ಗಿರಿ ಹೇಳ್ತಾನೆ, ಇದು ಬಹಳ ಅದ್ಭುತ ಕಥೆ ಇದೆ. ಇದು ವಿಭಾಂಡಕರು ಪ್ರಭಾಂಡಕರ ತಮ್ಮ. ವಿಭಾಂಡಕರು ಪ್ರಭಾಂಡಕರು ಇಬ್ಬರು ಕಶ್ಯಪ ಮಹರ್ಷಿಗಳ ಮಕ್ಕಳು, ಜೊತೆಗೆ ಇದ್ದವರು. ವಿಭಾಂಡಕರು ಸಣ್ಣವರು, ಕಲಿಬೇಕು ಅಂತ ಗುರುಕುಲಕ್ಕೆ ಹೋದರು. ಎಷ್ಟೋ ವರ್ಷ ಗುರುಕುಲದಲ್ಲಿದ್ದು ವಾಪಸ್ ಬಂದರು. ಬರೋ ಹೊತ್ತಿಗೆ ಅಣ್ಣ ಪ್ರಭಾಂಡಕರ ಮದುವೆ ಆಗಿದೆ. ಅಣ್ಣನಿಗೆ ಬಹಳ ಸಂತೋಷ ಆಯಿತು, ತಮ್ಮ ಬಂದಲ್ಲ ಮನೆಯಲ್ಲಿರಲಿ ಅಂತ. ಆದರೆ ಅತ್ತಿಗೆಗೆ ಯಾಕೋ ಸರಿ ಹೊಂದಲಿಲ್ಲ. ಅದರಿಂದ ಬೇಡ, ಮನಸ್ತಾಪ ಆಗೋದು ಬೇಡ ಅಂತ ವಿಭಾಂಡಕರು ಅಣ್ಣನ ಮನೆ ಬಿಟ್ಟು ದೂರದಲ್ಲಿ ಆಶ್ರಮ ಅದು ತಾವು ಕಟ್ಕೊಂಡಿದ್ರು. ನೋಡಿ, ಆಶ್ರಮ ಕಟ್ಕೊಂಡಿದ್ದಂಥ ಮನುಷ್ಯನಿಗೆ ಅತ್ಯಂತ ಚೆಲುವೆಯಾದಂಥ ಒಬ್ಬ ಹೆಂಗಸು ಸಿಕ್ಕಳು. ಆಕೆ ನೃತ್ಯ ಪ್ರವೀಣೆ ಬೇರೆ. ಆಕೆಯವ್ರು ಮದುವೆಯಾಗಿ ಒಬ್ಬ ಮಗ ಹುಟ್ಟಿದ. ಆ ಮಗ ಹುಟ್ಟಿದ್ನಲ್ಲ, ಅವನ ತಲೆ ಮೇಲೆ ಒಂಚೂರು ಕೋಡಿನಂಗೆ ಒಂದು ಚಿಹ್ನೆ ಇತ್ತು. ಆದ್ದರಿಂದ ಅವನಿಗೆ ಋಷ್ಯಶೃಂಗ ಅಂತ ಹೆಸರಿಟ್ಟು, ಕೋಡಿದೆ ಅಂತ ಋಷ್ಯಶೃಂಗ ಅಂತ ಹೆಸರಿಟ್ಟು. ಮಹಾ ಪ್ರತಿಭಾನ್ವಿತ ವ್ಯಕ್ತಿ. ಋಷ್ಯಶೃಂಗ ಹುಟ್ಟಿದ ಸ್ವಲ್ಪ ದಿವಸಕ್ಕೆ, ಒಂದು ವರ್ಷದೊಳಗೆ ಏನೋ ತಾಯಿ ತೀರ್ಕೊಂಡ್ಬಿಡ್ತಾಳೆ. ಆವಾಗ ತಂದೆ ವಿಭಾಂಡಕರು ತಂದೆ ತಾಯಿ ತಾನೇ ಆಗಿ ಆ ಮಗುವನ್ನು ಬೆಳೆಸ್ತಾರೆ. ಎಷ್ಟರ ಮಟ್ಟಿಗೆ ತಾವೇ ಆಗಿಬಿಟ್ರು ಅಂದರೆ, ಇನ್ನೊಬ್ರು ಯಾರೂ ಇಲ್ಲ ಆಶ್ರಮದಲ್ಲಿ, ಅಪ್ಪ ಮಗ, ಉಳಿದವರೆಲ್ಲ ಬ್ರಹ್ಮಚಾರಿಗಳಿದ್ದರು. ಅವನು ಸ್ತ್ರೀಯರನ್ನು ನೋಡಲೇ ಇಲ್ಲ. ಋಷ್ಯಶೃಂಗ ಸ್ತ್ರೀಯರನ್ನು ನೋಡಲಾರದೆ ಹಾಗೆ ಬೆಳೆದ್ಬಿಟ್ಟ. ಸ್ತ್ರೀಯರಿಂದ ಇದ್ದಾರೆ ಅಂತ ಗೊತ್ತೇ ಇಲ್ಲ ಅವನಿಗೆ. ಆ ಥರ ಇವರ ಆಶ್ರಮದ ಪಕ್ಕದ ಒಂದು ರಾಜ್ಯ, ಅಂಗರಾಜ್ಯ ಅಂತ, ಅಲ್ಲಿ ರೋಮಪಾದ ಅಂತ ಒಬ್ಬ ರಾಜ. ಅವನ ಊರಲ್ಲಿ ರಾಜ್ಯದಲ್ಲಿ ಮಳೆ ಆಗಲಿಲ್ಲ, ಹಾಹಾಕಾರ ಎದ್ದುಬಿಡ್ತು. ಏನು ಮಾಡಬೇಕು ಅಂತ ಗುರುಪುರೋಹಿತರನ್ನು ಕೇಳಿದ. ಅವ್ರು ಹೇಳಿದ್ರು, ಏನಿಲ್ಲಪ್ಪ, ಋಷ್ಯಶೃಂಗ ಇದ್ದಾನೆ, ಮಹಾ ತಪಸ್ವಿ ಅವನು ಬಂದು ಏನಾದರೂ ಹೋಮ ಮಾಡಿದರೆ ಮಳೆ ಆಗ್ತದೆ ಅಂತ. ಎಲ್ಲಿರ್ತಾನೆ? ಇಂಥಲ್ಲಿರ್ತಾನೆ. ಅವ್ರು ಹೊರಗಿನ ಜಗತ್ತು ನೋಡೇ ಇಲ್ಲ ಅವನು, ಹೆಣ್ಮಕ್ಳಂತೂ ನೋಡೇ ಇಲ್ಲ ಅವನು. ಈ ರೋಮಪಾದನಿಗೆ ಒಬ್ಬ ಮಗಳು, ಶಾಂತ ಅಂತ ಆಕೆ ಮಗಳು. ಆ ಶಾಂತ ಏನು ಮಾಡಿದ್ಲು, ತನ್ನ ಸ್ನೇಹಿತೆಯರನ್ನು ಕರ್ಕೊಂಡು ಅಲ್ಲಿ ಹೋದ್ಲು ಆಶ್ರಮಕ್ಕೆ. ಇವ್ರು ಮೊದಲೇ ಸಲ ಆಶ್ಚರ್ಯ ಆಯ್ತು, ಹೆಣ್ಮಕ್ಳು ನೋಡಿ ಇವ್ರು ಯಾರು ಇವರು ಅಂತ. ಇವನೇ ಅತಿಥಿ ಸತ್ಕಾರ ಮಾಡ್ತಾನೆ, ಸನ್ಮಾನ ಮಾಡ್ತಾನೆ ಅವರಿಗೆಲ್ಲ. ಅವರು ಪ್ರಿಯವಾಗಿ ಮಾತಾಡ್ತಾವಂತ ಹಣ್ಣೆಲ್ಲ ಕೊಟ್ಟು, ಇವನು ಕಂಡಿಲ್ಲ, ಆ ಥರದ ಹಣ್ಣುಗಳನ್ನು ಕಂಡಿಲ್ಲ. ಸಿಟಿ ಲೈಫ್ ಅದು, ಅವ್ರು ತಂದಿದ್ದಾರೆ. ಇವನಿಗೆ ಸಂತೋಷ ಆಯಿತು, ಎಲ್ಲ ಆಯಿತು. ಆಮೇಲೆ ನಮ್ಮ ಊರಿಗೆ ಬರಬೇಕು ನೀವು ಒಂದು. ಆಗ ವಿಭಾಂಡಕ ಆಶ್ರಮದಲ್ಲಿರಲಿಲ್ಲ, ಪ್ರವಾಸಕ್ಕೆ ಹೋಗ್ತಾಯಿದ್ರು. ಇವನು ತಂದೆಯನ್ನು ಕೇಳಬೇಕಂತ ತಂದೆ ಇಲ್ಲ. ಆಗಿನ ಕಾಲದಲ್ಲಿ ಏನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನು ಅವಕಾಶ ಇಲ್ಲಲ್ಲ. ಆಯಿತು, ಬರ್ತೀನಿ ನಡೀರಿ ಎಂದ. ಆ ಹೆಣ್ಮಕ್ಳ ಜೊತೆಗೆ ಶೃಂಗ ಇದಕ್ಕೆ ರೋಮಪಾದರ ಆಸ್ಥಾನಕ್ಕೆ ಬಂದು ಅವ್ರು ಹೇಳಿದ ಹಾಗೆ ಒಂದು ಯಜ್ಞ ಮಾಡಿದ. ಯಜ್ಞ ಮುಗಿ ಹೊತ್ತಿಗೆ ಜೋರಾಗಿ ಮಳೆ ಆಯಿತು, ದೇಶ ಸಮೃದ್ಧಿ ಆಯಿತು. ರೋಮಪಾದನ ತೃಪ್ತಿ ಆಯಿತು. ಇವನು ಮಳೆಯ ಋಷಿ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರು ಋಷ್ಯಶೃಂಗನ. ಅವನು ಎಲ್ಲಿ ಹೋಗ್ತಾನೋ ಹೋಮ ಮಾಡ್ತಾನೆ, ಮಳೆ ಬರ್ತದೆ ಅಂತ ಆಯಿತು. ಅವನಿಗೆ ತುಂಬ ಖುಷಿಯಾಗಿ ರೋಮಪಾದ ತನ್ನ ಏಕಮಾತ್ರ ಪುತ್ರಿ ಶಾಂತಾಳನ್ನು ಇವನಿಗೆ ಋಷ್ಯಶೃಂಗನಿಗೆ ಮದುವೆ ಮಾಡಿಕೊಟ್ಟ. ಇದ್ಬಿಟ್ಟ ಅಲ್ಲೇನೆ ಋಷ್ಯಶೃಂಗ. ಅಪ್ಪ ಬಂದಲ್ಲ ಪ್ರವಾಸ ಮುಗಿಸ್ಕೊಂಡು, ಮಗ ಇಲ್ಲ, ಅವನೊಬ್ಬನೇ ಇದ್ದದ್ದು. ಮಗನೇ ಜೀವನ ಅವನಿಗೆಲ್ಲನೂ. ಎಲ್ಲಿ ಹೋದ ಮಗ? ಹುಡ್ಕೊಂಡು ಹೋದರು. ದಕ್ಷಿಣಕ್ಕೆ ಬಂದರು, ಇಲ್ಲಿ ಬಂದು ನೋಡಿದರು, ಜಾಗ ಚೆನ್ನಾಗಿತ್ತು. ಇಲ್ಲೇ ಮೇಲೆ ಉಳ್ಕೊಂಡ್ರು, ಪರ್ವತದ ಮೇಲೆ. ಅಲ್ಲೇ ಬ್ರಹ್ಮೇಕರಾಗಿಬಿಟ್ರು. ಆದರೆ ಇದನ್ನು ನೆನಪಾಯಿತು, ನಮ್ಮ ಅಪ್ಪನ ಬಿಟ್ಟು ಬಂದಿದ್ದೀನಿ, ಹೋಗೋಣ ನಡಿ ಅಂತ ಹೇಳಿ ಗಂಡ ಹೆಂಡತಿ ಋಷ್ಯಶೃಂಗ ಮತ್ತು ಶಾಂತ ಇಬ್ಬರು ಹುಡ್ಕೊಂಡು ದಕ್ಷಿಣ ಕಡೆ ಹೋದರು. ದಕ್ಷಿಣಕ್ಕೆ ಹೋಗಿದ್ದಾರೆ ಅಂತ ಯಾರೋ ಹೇಳಿದರು. ಅಲ್ಲಿ ಬಂದು ನೋಡಿದರು. ಕೊನೆಗೆ ಅಪ್ಪ ಕಂಡರು ಬೆಟ್ಟದ ಮೇಲೆ. ಅವ್ರು ಸೇವೆ ಮಾಡ್ಕೊಂಡು ಅಲ್ಲೇ ಬದುಕಿದ್ರು. ಅಪ್ಪ ತೀರ್ಕೊಂಡ ಮೇಲೆ ಕೂಡ ಋಷ್ಯಶೃಂಗರು ಇಲ್ಲೇ ಇದ್ದರು. ಅವರು ತಪಸ್ಸು ಮಾಡಿದಂಥ ಜಾಗ ಇದು. ಅವರು ಕೂಡ ಇಲ್ಲೇ ಅವರು ಬ್ರಹ್ಮೈಕ್ಯರಾದರು ಇಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಅವ್ರ ಸಮಾಧಿ ಸ್ಥಳ ಇರುವಂಥದ್ದೇ ಋಷ್ಯಶೃಂಗೇಶ್ವರ ಅಂತ ಒಂದು ಜಾಗ ಇದೆ. ಅವ್ರು ತಪಸ್ಸು ಅಡ್ಡಾಡದಂಥ ಎಲ್ಲ ಜಾಗಕ್ಕೂ ಶೃಂಗಗಿರಿ ಅಂತ ಕರೀತಾರೆ.
ಅದನ್ನು ನಾವೀಗ ಶೃಂಗೇರಿ ಅಂತ ಕರಿತೀವಿ, ಶೃಂಗಗಿರಿ ಅಂತ ಕರೀತಾರೆ ಅಂತ ಹೇಳಿ ಆ ಗಿರಿ ಪರಿಚಯ ಮಾಡಿದ. ಆಯ್ತಪ್ಪ, ಸಂತೋಷ ಆಯಿತು, ಒಳ್ಳೆಯ ಜಾಗ ಇದು, ಮನಸ್ಸಲ್ಲಿ ಇರ್ತದೆ ಅಂದ್ಕೊಂಡ್ರು. ಮತ್ತು ಪ್ರವಾಸ ಮುಂದುವರೆದ್ರು. ಉತ್ತರ ದಿಕ್ಕಿಗೆ ಪ್ರಯಾಣ. ಅದು ಒಂದು ವಿಚಿತ್ರ ಘಟನೆ. ಇದು ಕೆಲವೊಂದು ಪುಸ್ತಕದಲ್ಲಿದೆ, ಕೆಲವೊಂದರಲ್ಲಿಲ್ಲ. ಅಲ್ಲಿ 3 ಜನ ತರುಣ ಶಿಷ್ಯರು ಎತ್ತಿ ಹೊರಟಾಗ ಒಂದು ಸಣ್ಣ ಹೋರಿ ಕರು ಬಂತಂತೆ ಜೊತೆಗೆ, ಪುಟ್ಟ ಕರು. ಇವ್ರು ಹಿಂದೆ ಬರ್ತಾ ಇದೆ, ಬಿಡ್ತಾನೇ ಇಲ್ಲ ಇವ್ರನ್ನ. ಅದು ಯಾರ್ದೋ ಮನೆ ಹೋರಿ, ಇದು ಬಿಡಿಸ್ಕೋ ಅಂತಂದರೆ ಗಿರಿಗೂ ನಿಲ್ತಾ ಇಲ್ಲ, ಇವ್ರು ಹಿಂದೆ ಬರ್ತಾ ಇದೆ. ಬಹುಶಃ ಅನ್ನಿಸ್ತು ಇದು ಋಷಿಶೃಂಗರೇ ಕಳಿಸಿರ್ಬೇಕು ಇವನಿಗೆ, ಅದು ಋಷಿಶೃಂಗರ ಹೋರಿ ಅಂತ ಇಟ್ಕೊಂಡು ಹೊರಟು. ಆವಾಗ ನಾರಾಯಣ ಹೇಳಿದಂತೆ, ಹೇಗಿದ್ರು ನಾವು ಪುಸ್ತಕ ಹೊರಬೇಕಲ್ಲ, ತಾಳೆಗರಿ ಅದೆಲ್ಲ, ಅದ ಮೇಲೆ ಹೊರಿಸೋಣ. ಹೊರಿಸ್ಬಿಟ್ಟು ಆ ಪುಟ್ಟ ಹೋರಿ ಕರುನ್ ಕರ್ಕೊಂಡು ಜೊತೆಗೆ ಹೊರಟ್ರಂತೆ. ದುರ್ಗಮವಾದ ಗುಡ್ಡಗಳು, ಪರ್ವತಗಳು, ಕ್ರೂರ ಮೃಗಗಳಿಂದ ಕೂಡಿದಂತಹ ಕಾಡುಗಳನ್ನು ದಾಟ್ಕೊಂಡು, ನಿರ್ಭಯವಾಗಿ ದಾಟ್ಕೊಂಡು ನಿಧಾನಕ್ಕೆ ಒಂದು ದಿವಸ ನರ್ಮದಾ ನದಿ ತೀರಕ್ಕೆ ಬಂದರು. ತೀರಕ್ಕೆ ಬಂದು ಓಂಕಾರನಾಥ್ ಹತ್ತಿರ ಇರುವಂಥ ಗೋವಿಂದ ಭಗವತ್ಪಾದರ ಆಶ್ರಮಕ್ಕೆ ಬಂದರು. ನಾನು ಭಾಳಷ್ಟು ಘಟನೆಗಳನ್ನು ಬಿಡ್ತಾ ಹೋಗ್ತೀನಿ, ಹೇಳ್ತಾ ಹೋದರೆ ಸುಮಾರು 1 ವರ್ಷ ಹೇಳಬೇಕಾಗತ್ತೆ. ಬಂದರು ಓಂಕಾರನಾಥ್ ಇದಕ್ಕೆ ಬಂದು, ಅಲ್ಲಿ ವಿಶೇಷ ಅಂದರೆ ಈ ಗೋವಿಂದ ಭಗವತ್ಪಾದರ ಗುರುಗಳು ಯಾರು ಅಂದರೆ ಮಾಂಡಕ್ಯ ಉಪನಿಷತ್ತಿಗೆ ಕಾರಿಕೆಗಳನ್ನು ಬರೆಸಿದಂಥ ಗೌಡಪಾದಾಚಾರ್ಯರು. ಅವ್ರ ಶಿಷ್ಯರು ಇಲ್ಲಿ ಬಂದು ಕೂತಿದ್ದಾರೆ. ಅದ್ವೈತ ವೇದಾಂತ ದರ್ಶನದ ಅತ್ಯಂತ ಪ್ರಾಚೀನ ಗುರುಗಳು ಅಂತ ಹೆಸರಾಗಿದ್ದಾರೆ. ಅವ್ರ ಹಿರಿಯರು, ಇದು ಹೇಗಿದೆ ನೋಡಿ, ಗೌಡಪಾದಾಚಾರ್ಯರ ಬಗ್ಗೆ ಹೇಳಬೇಕು. ಸರಸ್ವತಿ ನದಿ ದಂಡೆ ಮೇಲೆ ಇದ್ದವರು. ಮೊದಲು ಸರಸ್ವತಿ ನದಿ ದಂಡೆ ಇದ್ದವರು ದಂಡವರೆಲ್ಲ ಸಾರಸ್ವತರು ಅಂತ ಕರೀತಿದ್ರಂತೆ. ಸರಸ್ವತಿ ನದಿ ಒಣಗಿ ಹೋಯ್ತಲ್ಲ, ಆವಾಗ ಅಲ್ಲಿಂದ ಹೊರಟು ಅಲ್ಲಿಂದ ಎಲ್ಲಿ ಬಂದರು, ಈಗಿನ ಬಿಹಾರ, ಬಂಗಾಳ 2 ಕಡೆ ಹರಡ್ಕೊಂಡ್ಬಿಟ್ರು. ಬಹಳಷ್ಟು ಜನ ಒಂದು ಊರಲ್ಲಿ ಸೇರಿಕೊಂಡ್ರು, ತ್ರಿಹೋತ್ರಪುರ ಅಂತ ಹೆಸರು. ಆ ತ್ರಿಹೋತ್ರಪುರದಲ್ಲಿ ಎಲ್ಲ ಸೇರಿಕೊಂಡ್ರು. ಆ ಪ್ರದೇಶ ಎದಕ್ಕೆ ಬಹಳ ಹೆಸರಾದದ್ದು ಅಂದರೆ ಬೆಲ್ಲ ಮಾಡೋದಕ್ಕೆ. ಈ ನಮ್ಮ ಕಡೆ ಕಬ್ಬಿನಿಂದ ಸಕ್ಕರೆಕ್ಕಿಂತ ನಾವೆಲ್ಲ ಸಣ್ಣವರಿದ್ದಾಗ ಬೆಲ್ಲದ ಗಾಣ ಅಂತ ಮಾಡ್ತಾಯಿದ್ರು, ಬೆಲ್ಲ ಮಾಡೋದು. ಅದು ಬಹಳ ಪ್ರಸಿದ್ಧವಾದಂಥ ಜಾಗ. ಅಲ್ಲಿ ಗುಡ್ ಅಂತಾರೆ, ಮರಾಠಿಯಲ್ಲೂ ಅಂತಾರೆ, ಹಿಂದಿಯಲ್ಲಿ ಗುಡ್ ಅಂತ. ಬೆಲ್ಲ ಮಾಡೋ ಜಾಗ ಆದ್ದರಿಂದ ಅದನ್ನು ಗೌಡ ಪ್ರದೇಶ ಅಂತ ಕರಿತಾಯಿದ್ರು. ಇದು ಅಲ್ಲಿ ಇದ್ದವರು. ಆ ನಂತರ ಅಲ್ಲಿಂದ ಬೇರೆ ಬೇರೆ ತಮ್ಮ ವೃತ್ತಿ ಅನುಸಾರವಾಗಿ ಬೇರೆ ಕಡೆ ಚದರಿ ಹೋದರು. ಆದ್ದರಿಂದ ಅಲ್ಲಿ ಬಂದಂಥ ಬ್ರಾಹ್ಮಣರಿಗೆ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ ಬಂತು. ಅಂದರೆ ಗೌಡ ಪ್ರದೇಶದಿಂದ ಬಂದವರು, ಮೂಲತಃ ಸಾರಸ್ವತರಾಗಿ ಬಂದವರು, ಆದ್ದರಿಂದ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ. ಅದನ್ನೆಲ್ಲ ಶಾರ್ಟ್ ಫಾರ್ಮ್ ಮಾಡಿ GSB ಅಂತ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ, GSB ಅಂತ. ನಮ್ಮ ಕಾರ್ನಾಡರು GSB ಆದವರು. ಹಾಗೆ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ. ಅವರು ಗೌಡಪಾದಾಚಾರ್ಯರ ಪೂರ್ವಾಶ್ರಮದ ಹೆಸರು ದತ್ತದೇವ ಅಂತ. ಆ ದತ್ತದೇವ ಎಲ್ಲ ವೇದಾಂತಗಳನ್ನು ಅರಗಿಸಿಕೊಂಡು ಬದರಿಕಾಶ್ರಮದಲ್ಲಿ ಕೂತ್ಬಿಟ್ರು. ನನಗೆ ಆದರೆ ಮಾರ್ಗದರ್ಶನ ವೇದವ್ಯಾಸರಿಂದಾನೇ ಆಗಬೇಕು ಅಂತ ಕೂತ್ಕೊಂಡ್ರು. ಎಷ್ಟು ಕಠಿಣ ತಪಸ್ಸನ್ನು ಮಾಡಿದರು ಅಂದರೆ, ವೇದವ್ಯಾಸರು ತಮ್ಮ ಮಗ ಶುಕಮುನಿಗೆ ಹೇಳಿದ್ರಂತೆ, ನೋಡಪ್ಪ ನೀನೇ ಹೋಗಿ ಆತನಿಗೆ ವೇದಾಂತದ ಸಾರವನ್ನು ಕಲಿಸು ಅಂತ ಹೇಳಿದ್ರಂತೆ. ಶುಕಮುನಿಗಳು ಗೌಡಪಾದ ಇವರಿಗೆ, ನಮ್ಮ ದತ್ತದೇವವರಿಗೆ ಎಲ್ಲವನ್ನು ಕಲಿಸಿ, ಇನ್ನು ಹೋಗಪ್ಪ ಒಂದು ಬಿರುದು ಕೊಡ್ತೀನಿ, ಗೌಡಪಾದಾಚಾರ್ಯ ಅಂತ ನೀನು ಹೆಸರಿಡ್ತೇನೆ, ಇದರಿಂದ ನೀನು ಪ್ರಸಿದ್ಧ ಆಗ್ತೀಯಾ ಅಂತ ಕಳಿಸಿದರು. ಅವರು ಅಲ್ಲಿಂದ ಕೆಳಗಡೆ ಬಂದು ದಕ್ಷಿಣಕ್ಕೆ ಬಂದು ಈ ಗೋಮಾಂತಕ ಅಂದರೆ ನಮಗಿನ ಗೋವಾ ಪ್ರದೇಶ, ಗೋಮತಿ ನದಿ ದಂಡೆ ಮೇಲೆ ಒಂದು ಆಶ್ರಮ ಕಟ್ಕೊಂಡಿದ್ರು. ಅಸಂಖ್ಯಾತ ಶಿಷ್ಯರು ಬಂದರು ಅಲ್ಲಿ ಅವ್ರ ಕಡೆಗೆ. ಯಾಕಂದರೆ ಗೌಡಪಾದಾಚಾರ್ಯರು ಶುಕಮುನಿಗಳಿಂದ ಉಪದೇಶ ತಗೊಂಡವರು ಅಂದಾಗ ದೊಡ್ಡ ಗುರುಗಳು ಅಂತ ಶಿಷ್ಯರು ಬಂದರು. ಅದರಲ್ಲಿ ಅತ್ಯಂತ ಪ್ರಮುಖರಾಗಿದ್ದವರು ಗೋವಿಂದ ಭಗವತ್ಪಾದರು. ಈ ಗೋವಿಂದ ಭಗವತ್ಪಾದರ ಮೊದಲಿನ ಪೂರ್ವಾಶ್ರಮದ ಹೆಸರು ಚಂದ್ರ ಶರ್ಮ ಅಂತ. ಗುರುವಿನಲ್ಲಿ ಯೋಗ ಸೂತ್ರಗಳನ್ನು, ವ್ಯಾಕರಣ ಸೂತ್ರಗಳನ್ನು ತಿಳ್ಕೊಂಡು ನರ್ಮದಾ ನದಿ ತೀರಕ್ಕೆ ಬಂದು ಜಾಗ ಚೆನ್ನಾಗಿದೆ ಅಂತ ಆಶ್ರಮ ಕಟ್ಕೊಂಡು ಕೂತ್ಕೊಂಡ್ರು, ಗುಹೆ ಹಿಡ್ಕೊಂಡ್ರು. ಯಾಕಂದರೆ ಅವರು ಯೋಗ ಸಾಧನೆಯಲ್ಲಿ ಯಾವ ಮಟ್ಟವನ್ನು ಮುಟ್ಟಿದ್ರು ಅಂತಂದರೆ, ತಮಗೆ ಬೇಕಾದಾಗ ಸಮಾಧಿ ಸ್ಥಿತಿಯನ್ನು ಸೇರಿಬಿಡ್ತಿದ್ರಂತೆ. ಆ ಸಮಾಧಿ ಸ್ಥಿತಿಗೆ ಹೋದಾಗ ಎಷ್ಟು ದಿವಸ ಸಮಾಧಿಯಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. 1 ದಿವಸ ಆಗ್ಬೋದು, 4 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು. ಅಲ್ಲಿವರೆಗೂ ಶಿಷ್ಯರು ಅವನ ದೇಹ ಕಾಯ್ಕೊಂಡಿರಬೇಕು. ಆ ಥರ ಮಾಡ್ತಿದ್ರಂತೆ. ಅಲ್ಲಿ ಹೇಳೋದಂಥ ದಿವ್ಯಾನುಭವವನ್ನು ಪಡ್ಕೊಳ್ಳೋ ಸಮರ್ಥ ಶಕ್ತಿ ಅವರಿಗಿತ್ತು. ಎಚ್ಚರ ಆದಾಗ ಶಿಷ್ಯರಿಗೆ ಪಾಠ ಪ್ರವಚನ ಮಾಡೋದೆಲ್ಲ ಮಾಡ್ತಾಯಿದ್ರು. ಗುಹೆ ಒಳಗೆ ಸೇರಿ ಸಮಾಧಿ ಸ್ಥಿತಿ ಕೂಡ್ತಾರೆ ಅಂತ ಗೊತ್ತಾದರೆ ಶಿಷ್ಯರೆಲ್ಲ ಹೊರಗಡೆ ರಸ್ತೆ ಬಂದ್ ಮಾಡ್ತಿದ್ರು, ಯಾರು ಹೋಗಬಾರ್ದು ಒಳಗಡೆ ಅಂತ. ಆ ಥರ ಇರ್ತಿತ್ತು. ಒಂದು ಸಲ ಆಚಾರ್ಯರು ಬಹಿಮುಖರಾಗಿದ್ದಾರೆ, ಸ್ನಾನ ಮಾಡಿ ಜಪ ಮಾಡೋ ಹೊತ್ತಿಗೆ ಈ ಬಾಲಶಂಕರರು ಶಿಷ್ಯರ ಜೊತೆಗೆ ಹೋದರು.
ಹೊರಗೆ ಆಶ್ಚರ್ಯ, ಹೊರಗಿನ ಹುಡುಗರಿಗೆಲ್ಲ ಸೀದಾ ಅಲ್ಲೇ ಹೋಗ್ತಾರಲ್ಲ ಗುಹೆಗೆ ಇವರು ಗುರುಗಳ ಕಡೆಗೆ ಅಂತ ಹೋಗ್ಬಿಟ್ಟು ಶಿಷ್ಯರು ನೋಡ್ತಿರೋ ಹಾಗೆ ತನ್ನ ಎರಡೂ ಕೈ ಮೇಲೆತ್ತಿ ಗುರುಗಳ ಮುಂದೆ ನಿಂತು ಓಂ ಶಂಭವೇ ನಮಃ ಅಂತ ಜೋರಾಗಿ ಹೇಳಿ ದೀರ್ಘದಂಡ ನಮಸ್ಕಾರ ಮಾಡಿದರು. ಗುರುಗಳು ಜಪ ಮುಗಿಸಿ ನೋಡಿದರು. ಯಾರಪ್ಪ ನೀನು ಅಂತ ಕೇಳಿದರು. ಇವ್ರು ಹೇಳಿದರು, ನಾನು ಹೀಗೆ ಕಾಲಡಿಯವನು, ಕೇರಳದವನು, ಅಲ್ಲಿಂದ ಬಂದಿದ್ದೇನೆ. ನಿನಗೆ ಪಾಠ ಎಲ್ಲಿವರೆಗಾಗಿದೆ? ತಮಗೇನೇನು ಪಾಠ ಆಗಿದೆಯೋ ಅದನ್ನು ಶಂಕರಾಚಾರ್ಯ ಒಪ್ಪಿಸಿದಾಗ ಗುರು ಬೆರಗಾಗ್ಬಿಟ್ರಂತೆ. ನೋಡಿದ್ರೆ ಪುಟ್ಟ ಹುಡುಗ ಕಾಣಿಸ್ತೀಯಲ್ಲೋ ನೀನು, ಇಷ್ಟೆಲ್ಲ ಕಲ್ಕೊಂಡ್ಬಿಟ್ಟೆ ಇಷ್ಟೊಳಗೆ ಅಂತೆಲ್ಲ ಕೇಳಿದ್ರಂತೆ. ಸ್ವಲ್ಪ ದಿಟ್ಟಿಸಿ ನೋಡಿದರು. ಜುಟ್ಟು ಕಾಣಿಸ್ತಿಲ್ಲ, ಯಜ್ಞೋಪವೀತ ಕಾಣಿಸ್ಲಿಲ್ಲ. ಯಾಕೆ ಅಂತ ಕೇಳಿದರು. ಉಪನಯನ ಆಗಿಲ್ವೋ ಅಂತ ಕೇಳಿದರು. ಉಪನಯನ ಆಯಿತು, ಸನ್ಯಾಸವೂ ಆಗಿದೆ ಅಂದರು. ಆಶ್ಚರ್ಯ, ಸನ್ಯಾಸ ಆಯಿತಾ ಅಂತ ಹೇಳಿ, ಸನ್ಯಾಸ ಅದು ಸರಿಯಾದ ಸನ್ಯಾಸ ಅಲ್ಲ, ಆತುರದ ಸನ್ಯಾಸ ಆಗಿದೆ ನನಗೆ, ಹೀಗೆ ಬಂದಿದ್ದೀನಿ ಅಂದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಗೋವಿಂದ ಭಗವತ್ಪಾದರು ವಿಚಾರ ಮಾಡಿ ಹೇಳ್ತಾರೆ, ಮಹಾರಾಯ ನಿನಗೋಸ್ಕರ ಕಾಯ್ತಾ ಇದ್ದನಲ್ಲ ಇಷ್ಟು ವರ್ಷ ನಾನು, ನೀನು ಬರ್ತೀಯಾ ಅಂತ ಕಟ್ಕೊಂಡು ಕೂತಿದ್ದೀನಿ ಆಶ್ರಮ, ಉಳಿದವ್ರು ಹೇಳ್ತಾ ಇದ್ದೀನಿ, ನೀ ಬರ್ತೀಯಾ ಅಂತ ಕಾಯ್ತಾ ಇದ್ದೆ, ನೀನು ನನ್ನ ಭಂಡಾರ ಲೂಟಿ ಮಾಡೋಕನೇ ಬಂದವು ನೀನು, ಆದ್ದರಿಂದ ಲೂಟಿ ಮಾಡಿಸ್ಕೊಂಡು ನಾನು ರೆಡಿಯಾಗಿದ್ದೇನೆ, ನೀ ಬಾ, ನಿನಗೆ ನಾನು ಕ್ರಮವಾದ ಸನ್ಯಾಸವನ್ನು ಮಾಡ್ತೇನೆ ನಿನಗೆ ಅಂತ ಹೇಳಿ ಮರುದಿನವೇ ಸನ್ಯಾಸಕ್ಕೆ ಪೂರ್ವಾಂಗವಾದಂಥ ಅಷ್ಟು ಶ್ರಾದ್ದಗಳನ್ನು, ವಿರಜಾ ಹೋಮಗಳನ್ನು ಎಲ್ಲ ಮಾಡಿಸಿ ಮರುದಿನ ಶಂಕರನ ನದಿಯೊಳಗೆ ಕರ್ಕೊಂಡು ಹೋಗಿ ಪೂರ್ವಾಭಿಮುಖ ನಿಲ್ಲಿಸಿಬಿಟ್ಟು ಅಭಿಯಂ ಸರ್ವಭೂತೇಭ್ಯ ಅಂತ ಹೇಳಿ ಮೈ ಮೇಲಿನ ಬಟ್ಟೆಯನ್ನು ತೆಗೆದು ಹೊರಗೆ ಬರುವ ಗುರುಗಳು ಈ ಅಪೂರ್ವವಾದ ಶಿಷ್ಯನಿಗೆ ತಮ್ಮ ಕಾಷಾಯ ವಸ್ತ್ರ, ದಂಡ ಕಮಂಡಲ ರುದ್ರಾಕ್ಷಿಗಳನ್ನು ಕೊಟ್ಟು, ಇವತ್ತಿಂದ ನಿನ್ನ ಹೆಸರು ಶಂಕರಾಚಾರ್ಯ ಅಂತ ಆಗ್ತದೆ, ನಿನ್ನ ತಾಯಿ ಕೊಟ್ಟಂಥ ಹೆಸರು, ನಿಮ್ಮ ಅಜ್ಜ ಕೊಟ್ಟಂಥ ಹೆಸರು ಅದನ್ನು ಬದಲಾಯಿಸೋದು ಬೇಡ, ಶಂಕರ ಇದ್ದವನು ಇವತ್ತಿನ ಶಂಕರಾಚಾರ್ಯ ಆಗ್ತೀಯ ನೀನು ಅಂತ ಹೇಳಿ ಆಶೀರ್ವಾದ ಮಾಡಿದ್ರಂತೆ. ಶಂಕರಾಚಾರ್ಯನ ಭಗವತ್ಪಾದರು ಬಲಹಸ್ತದಿಂದ ಕರ್ಕೊಂಡು ಗುಹೆಗೆ ಕರ್ಕೊಂಡು ಬಂದರು. ಅಲ್ಲಿ ಮಹಾವಾಕ್ಯಗಳು ಉಪದೇಶ ಮಾಡಿದರು. ಬಾಲಯತಿ, ಒಂದು ಮಾತು ಕೇಳ್ಕೊ, ನಾನು ಮುಖ್ಯವಾದ ಮಾತನ್ನು ಹೇಳಬೇಕು ನಿನಗೆ. ನನ್ನಲ್ಲಿ, ನಿನ್ನಲ್ಲಿ, ಸಕಲ ಜೀವರಾಶಿಗಳಲ್ಲಿ ಇರುವಂಥ ಆತ್ಮ ಎಲ್ಲ ಕಡೆಯೂ ಇದೆ, ಒಳಗೆ ಹೊರಗೆ ವ್ಯಾಪಿಸಿದಂಥ ಬ್ರಹ್ಮನೂ ಅದೇ, ಇದೇ ಅದ್ವೈತ ತತ್ವ ಅಂತ ಹೇಳಿ ತಮ್ಮ ಬಲಗೈಯನ್ನು ಈ ಬಾಲಯತಿ ತಲೆ ಮೇಲಿಟ್ಟು ಒಂದೊಂದು ವೇದದಿಂದ ಉದ್ಧರಿಸಿದ ಒಂದೊಂದು ಮಹಾವಾಕ್ಯವನ್ನು ಅವರ ಕಿವಿಯಲ್ಲಿ ಹೇಳ್ತಾರೆ. ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವು ಬ್ರಹ್ಮವೇ ಆಗಿದೆ ಅನ್ನುವಂಥ ಮಾತು. ಯಜುರ್ವೇದದಿಂದ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಆಗಿದ್ದೇನೆ ಅನ್ನುವಂಥ ಮಾತು. ಸಾಮವೇದದಿಂದ ತತ್ವಮಸಿ ಅನ್ನುವಂಥ ಮಾತು, ನನ್ನನ್ನು ನಾನು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅಥರ್ವಣ ವೇದದಿಂದ ಆಯಮಾತ್ಮ ಬ್ರಹ್ಮ, ಆತ್ಮವೂ ಬ್ರಹ್ಮವೇ ಅನ್ನುವಂಥ 4 ಮಾತುಗಳನ್ನು ಕಿವಿಯಲ್ಲಿ ಉಪದೇಶ ಮಾಡ್ತಾಯಿದ್ರು. ಯೋಗ ಸಾಧನೆಯಲ್ಲಿ ನಿಷ್ಣಾತರಾದಂಥ ಗುರುಗಳು, ಅವತಾರ ಪುರುಷನಾದಂಥ ಶಂಕರಾಚಾರ್ಯರು. ಆ ಮಾತು ಹೇಳ್ತಿರೋ ಹಾಗೇ ಇಬ್ಬರೂ ಸಮಾಧ ಸ್ಥಿತಿಗೆ ಹೋಗ್ಬಿಟ್ರು, ಗುರು ಶಿಷ್ಯರಿಬ್ಬರು. ಅದುವರೆಗೂ ಬಾಕಿ ಶಿಷ್ಯರು ನೋಡೇ ಇರಲಿಲ್ಲ ಇಂಥದ್ದನ್ನು, ಗುರುಗಳು ಸಮಾಧಿಗೆ ಹೋಗೋದನ್ನು ನೋಡಿದರು. ಇವತ್ತು ಬಂದಂಥ ಹುಡುಗ, ನಿನ್ನೆ ಮೊನ್ನೆ ಬಂದಂಥ ಹುಡುಗ ತಕ್ಷಣ ಸಮಾಧಿಗೆ ಹೋಗ್ಬಿಟ್ಟ ಗುರುಗಳ ಜೊತೆಗೆ ಅಂತ. ನೋಡಿ ಹಾಗಿದೆ, 3 ಹಗಲು 3 ರಾತ್ರಿ ಇಬ್ಬರು ಸಮಾಧಿಯಲ್ಲಿದ್ದಾರೆ. 4ನೇ ದಿವಸ ಬೆಳಿಗ್ಗೆ ಗುರುಗಳು ಕಣ್ಣು ತೆಗೆದು ನೋಡ್ತಾರೆ, ಈ ಹುಡುಗ ಬಾಲ ಸನ್ಯಾಸಿ ಇನ್ನೂ ಧ್ಯಾನದಲ್ಲೇ ಇದ್ದಾರೆ. ಆತ ಹೇಳಿದ್ರಂತೆ, ತಕ್ಷಣ ಹೇಳಿದ್ರಂತೆ, ಈ ಹುಡುಗ ನನ್ನ ಶಿಷ್ಯನಾಗಿ ಬಂದದ್ದು ನನ್ನ ಭಾಗ್ಯ, ಇದು ಅವತಾರ ಪುರುಷನೇ ಇವನು, ಇಲ್ಲದ್ರೆ ಈ ಸಾಧ್ಯ ಇಲ್ಲ. ಮೊದಲೇ ದಿವಸ 4 ಬೀಜ ವಾಕ್ಯ ಹೇಳಿದ ತಕ್ಷಣ ಈ ಸಮಾಧಿ ಸ್ಥಿತಿಗೆ ಹೋಗ್ತಾನೆ ಅಂದರೆ ಅಂಥ ಶಿಷ್ಯನ ಪಟ್ಕೊಂಡು ನಾನು ಧನ್ಯ ಆದೆ ಅಂತ ಹೇಳಿ ನನಗಿರುವಂಥ ಜ್ಞಾನವೆಲ್ಲ ಧಾರೆ ಎರೆದು ಕೊಡ್ತೇನೆ ಅಂತ ಹೇಳಿದರು. 4ನೇ ದಿವಸ ಸಾಯಂಕಾಲ ಹೊತ್ತಿಗೆ ಎಚ್ಚರ ಬರೋಕ್ಕೆ ಶುರು ಆಯಿತು ಶಂಕರಾಚಾರ್ಯರಿಗೆ. ಆಗ ಹೊರಗಡೆ ಇವರು ಎಚ್ಚರ ಬರಲಿ ಅಂತ ಶಂಕನಾದ ಮಾಡ್ತಾಯಿದ್ರು, ಜೋರಾಗಿ ಹೊರಗೆ ಬರಲಿ, ಎಚ್ಚರ ಬರಲಿ ಅಂತ. ತಕ್ಷಣ ಗುರುಗಳು ಕೈ ಮಾಡಿ ನಿಲ್ಲಿಸ್ಬಿಡಿ, ಗದ್ದಲ ಮಾಡಬೇಡಿ, ಸಪ್ಪಳ ಮಾಡಬೇಡಿ ಅಂತ ಹೇಳಿದ್ರಂತೆ. ನೋಡ್ತಾರೆ, ಈ ಹುಡುಗ ಬಾಲಯತಿ ಏನೋ ಹೇಳ್ತಿದ್ದಾನೆ, ಅರ್ಧ ಎಚ್ಚರ ಅರ್ಧ ಸುಷುಪ್ತಿಯಲ್ಲಿದ್ದಾನೆ. ಆ ಶಂಕರಾಚಾರ್ಯ ಹೃದಯದಿಂದ ಹೊರಟಂಥ ಅನುಭವ ಕಾವ್ಯವಾಗಿ ಹರಿಯೋಕ್ಕೆ ಶುರುವಾಯಿತು. ಆ ಹೇಳಿದಂಥ ಮಾತು ಅದ್ಭುತವಾದಂಥ ಮಾತು. ನ ಭೂಮಿ ನ ತೋಯಂ ನ ತೇಜೋ ನ ವಾಯು ನಖಂ ನೇಂದ್ರಿಯಂ ವ ನ ತೇಷಾ ಸಮೂಹ ಅನೇಕಾಂತಿಕತ್ವಾತ್ ಸುಷುಪ್ತೈಷ್ಕ ಸಿದ್ಧಕ ತದೇಕೋ ವಶಿಷ್ಠ ಶಿವ ಕೇವಲೋಹಂ ಅಂತ. ಈ ಮಾತು ಭಾಳ ದೊಡ್ಡ ಮಾತು, ಅವೆಲ್ಲ ಕೇಳಿದಂಥ ಮಾತಿದು. ನ ಭೂಮಿ
ನ ತೋಯಂ ನ ತೇಜೋ ನ ವಾಯು. ನಾನು ಭೂಮಿ ಅಲ್ಲ, ನಾನು ಜಲ ಅಲ್ಲ, ನಾನು ತೇಜ ಅಲ್ಲ, ವಾಯುನೂ ಅಲ್ಲ. ನ ಖಂ, ನಾನು ಆಕಾಶವೂ ಅಲ್ಲ. ನ ಇಂದ್ರಿಯಂ, ನಾ ಇಂದ್ರಿಯನೂ ಅಲ್ಲ. ನ ತೇಷಾಂ ಸಮೂಹ, ಈ ಎಲ್ಲದರ ಸಮೂಹ ಅಲ್ವ ನಾನು. ಅನೇಕಾಂತಿಕತ್ವ ಸುಷುಪ್ತೈಕ ಸಿದ್ಧ, ಸುಷುಪ್ತಿ ಕಾಲದಲ್ಲಿ ಸಿದ್ಧನಾಗಿದ್ದವನು ನಾನೇ, ಅವಶೇಷನೂ ನಾನೇ. ಅವಶೇಷನು ಅಂದರೆ ಎಲ್ಲ ಹೋದರೂ ಕೂಡ ಉಳಿಯುವಂಥವು ನಾನೊಬ್ಬನೇ, ಎಲ್ಲ ಹೋದಾಗಲೂ ಉಳಿಯುವಂಥವು ನಾನೊಬ್ಬನೇ. ಅಂಥ ಶಿವ ನಾನೇ ಅನ್ನುವಂಥ ಮಾತು ಹೇಳಿದರು. ಇದಾದ ಮೇಲೆ ಒಂದಾದ ಮೇಲೆ ಒಂದರಂತೆ 10 ಶ್ಲೋಕಗಳು ಬರೋಕ್ಕೆ ಶುರು ಆಯಿತು ಬಾಯಿಂದ. ದಿಗ್ಮೂಢರಾಗಿ ಹೋದರು. ಒಂದು ಗುರುಗಳು ಹೇಳಿದರು, ನಾರಾಯಣ ಮತ್ತು ಇವನು ಜೊತೆಗಿದ್ದಾರಲ್ಲ ಪರಮೇಶ್ವರ ಅವರಿಗೆಲ್ಲನೂ, ಅವ್ರ ಕೆಲಸ ಏನು ಅಂದರೆ ಈ ಬಾಲಯತಿ ಬಾಯಿಂದ ಏನಾದರೂ ಬಂದರೆ ತಕ್ಷಣ ಬರ್ಕೋಬೇಕು ಅವರು. ಅಶುಕವಿತ್ವ ಅದು, ಹಾಗೆ ಬಂದ್ಬಿಡುವಂಥದ್ದು. ತಕ್ಷಣ ಬರ್ಕೊಂಡು 10 ಶ್ಲೋಕಗಳು ಬಂತಂತೆ. 10 ಶ್ಲೋಕಗಳನ್ನು ಗುರುಗಳು ಕೇಳಿ ಧನ್ಯರಾಗಿ ಅವ್ರು ಹೇಳ್ತಾರೆ, ಇದನ್ನು ನಿರ್ವಾಣ ದಶಕ ಅಂತ ಕರಿಬೇಕಪ್ಪ, ನಿರ್ವಾಣ ದಶಕಂ ಅಂತ ಕರೆದರು. ಸತತವಾಗಿ 3 ವರ್ಷಗಳ ಕಾಲ ಶಂಕರಾಚಾರ್ಯರು ಗುರುಗಳ ಜೊತೆಗಿದ್ದರು. ಅವರಿಂದ ಎಲ್ಲವನ್ನೂ ಪಡ್ಕೊಂಡ್ರು. ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರಗಳನ್ನು, ಭಗವದ್ಗೀತೆಯನ್ನು, ಗೌಡಪಾದರ ಮಾಂಡುಕ್ಯ ಕಾರಿಕೆಯನ್ನು, ಅದರ ರಹಸ್ಯಾರ್ಥವನ್ನೆಲ್ಲ ತಿಳ್ಕೊಂಡು ಜ್ಞಾನ ಸಂಪಾದನೆ ಮಾಡಿಕೊಂಡ್ರು. ಇತ್ತೀಚೆಗೆ ಗೋವಿಂದ ಭಗವತ್ಪಾದರ ಒಂದು ವಿಶೇಷ ಚಿಂತೆ ಶುರು ಆಯ್ತಂತೆ 3 ವರ್ಷ ಆದಮೇಲೆ. ಚಿಂತೆ ಏನು? ಈ ಹುಡುಗನ ಮುಂದೆ ಗತಿ ಏನು? ಯಾತಕ್ಕೆ ಬಂದಿದ್ದಾನೆ ಇಲ್ಲಿ? ಮುಂದೆ ನಾನು ಏನು ನಿರ್ದೇಶನ ಮಾಡಬೇಕು ಅವನಿಗೆ? ಹೇಗಿದೆ ನೋಡಿ, ಈತ ಒಂದೆಡೆಗೆ ಭದ್ರವಾಗಿ ಕುಳಿತು ಒಂದು ಆಶ್ರಮ ಕಟ್ಟಿ ತನ್ನ ಕಡೆ ಬಂದವರಿಗೆಲ್ಲ ಜ್ಞಾನ ಕೊಡ್ತಾನೋ, ಇದು ಸರಿನಾ? ಅಥವಾ ಧರ್ಮವನ್ನು ಪುನರುತ್ಥಾನ ಮಾಡೋದಕ್ಕೆ ದಿಕ್ಕಿಗೆ ಓಡಾಡಿ ಧರ್ಮವನ್ನು ಹರಡುತ್ತಾನ? ಹೇಗೆ ಮಾಡ್ತಾನೆ? ಒಂದು ಕಡೆಗೆ ಸ್ಥಾಯಿ ಭಾವದಲ್ಲಿ ಕೂತ್ಕೋತಾನೋ, ಇನ್ನೊಂದು ಸಂಚಾರಿ ಭಾವದಲ್ಲಿ ತಿರುಗಾಡ್ತಾನೋ? ಏನು ಮಾಡಬೇಕು ಹುಡುಗ ಇವನು? ಅದಕ್ಕೆ ಅವ್ರು ಎಷ್ಟು ಚಂದ ಹೇಳ್ತಾರೆ, ಒಂದು ಸಲ ಈ ಹುಡುಗ ನನಗೆ ಶುಕಮುನಿ ಹಾಗೆ ಕಾಣಿಸ್ತಾನೆ, ಇನ್ನೊಂದು ಸಲ ಕೃಷ್ಣನ ಹಾಗೆ ಕಾಣಿಸ್ತಾನೆ. ಎರಡು ಎಷ್ಟು ದೊಡ್ಡ ಸಂಕೇತಗಳು ನಮ್ಮ ಕಣ್ಣು ಮುಂದಿರುವಂಥದ್ದು. ಶುಕಮುನಿಗಳು ಜ್ಞಾನದ ಅಪರಾವತಾರ, ಜ್ಞಾನದ ಒಂದು ಘಟ್ಟ ಅದು. ಅವ್ರು ಒಂದು ಕಡೆ ಕೂತ್ಕೊಂಡು ಶಿಷ್ಯರಿಗೆಲ್ಲ ಜ್ಞಾನವನ್ನು ಕೊಟ್ಟರು. ಕೃಷ್ಣ ಎಲ್ಲ ಕಡೆ ಚುರುಕಾಗಿ ಓಡಾಡಿ ಜಗತ್ತನ್ನು, ಸಮಾಜವನ್ನು ಚುರುಕು ಮಾಡಿ ಪ್ರಚೋದನೆ ಮಾಡಿ ಧರ್ಮ ಸ್ಥಾಪನೆಗೆ ಕಾರಣ ಆದ. ಆದ್ದರಿಂದ ಈ ಹುಡುಗನಿಗೆ, ಶಂಕರಾಚಾರ್ಯನಿಗೆ, ನಾನು ಶುಕಮುನಿಯ ಮಾರ್ಗವನ್ನು ತೋರಿಸಬೇಕೋ ಕೃಷ್ಣ ಮಾರ್ಗವನ್ನು ತೋರಿಸಬೇಕು ಅಂತ ವಿಚಾರ ಮಾಡಿದರು. ಮತ್ತೊಂದು ದಿವಸ ವಿಚಾರ ಮಾಡುವಾಗ ಅನಿಸ್ತು, ಇವನು ಎರಡರ ಸಂಯೋಗ ಇವನು ಅಂತ. ಎರಡೂ ಸೇರಿದ ಹಾಗೆ. ಒಂದು ಜ್ಞಾನದ ಪರಾಕಾಷ್ಠೆ ಒಂದು ಕಡೆಗಿದೆ, ಧರ್ಮ ಸಂಸ್ಥಾನೆಯ ತುಡಿತ ಒಂದು ಕಡೆ ಇದೆ. ಆದ್ದರಿಂದ ಇದು ಅಪರೂಪ, ಶುಕಮುನಿ ಮತ್ತು ಕೃಷ್ಣರ ಸಂಯೋಗ ಆಗಿದೆ ಇಲ್ಲಿ ಅಂತ ಹೇಳಿ, ಆದ್ದರಿಂದ ಇಂಥ ಶಕ್ತಿಯನ್ನು ನಾನು ಆಶ್ರಮದಲ್ಲಿ ಕಟ್ಟಿ ಹಾಕಿಕೊಂಡ್ರೆ ಪ್ರಪಂಚಕ್ಕೆ ಒಂದು ದೊಡ್ಡ ನಷ್ಟ ಆಗ್ತದೆ ಅಂತ ಭಾವನೆ ಮಾಡಿದರು. ಹಾಗಾದರೆ ಇನ್ನು ಇಲ್ಲಿ ಹಿಡ್ಕೋಬಾರ್ದು, ಹುಡುಗನ್ನ ಬೇರೆ ಕಡೆ ಕಳಿಸ್ಬೇಕು. ಇದ್ಕೊಂಡ್ರೆ ಆಗೋಲ್ಲ, ಒಂದು ಕಡೆ ನಿಂತ್ಕೊಂಡ್ರೆ ಅದು ಬೆಳಕು ಹರಡೋಲ್ಲ ಅಂತ ವಿಚಾರ ಮಾಡಿದರು. ಅವ್ರ ಮನಸ್ಸಲ್ಲಿ ಆಗುವಾಗ ಇನ್ನೊಂದು ಘಟನೆ ಆಯಿತು. ಅಲ್ಲಿ ವಿಶೇಷವಾದಂಥ ಘಟನೆ ಆದದ್ದು. ಭಾದ್ರಪದ ಮಾಸ ಸಾಯಂಕಾಲ ಮಳೆ ಶುರು ಆಯಿತು. ಮಳೆ ಶುರು ಆದರೆ ಎಷ್ಟು ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು ಅಂದರೆ 10 ಅಡಿ ದೂರದ ಅಂತರದ ವಸ್ತುಗಳು ಕಾಣಿಸ್ತಾ ಇರಲಿಲ್ಲಂತೆ. ಮೇಲಿಂದ ಪಾತ್ರೆಯಿಂದ ನೀರು ಸುರಿದ್ರೆ ಹೇಗೆ ಬೀಳಬೇಕು ಹಾಗೆ ಬೀಳ್ತಾಯಿತ್ತು. ನರ್ಮದಾ ನದಿ ಪ್ರವಾಹ ಹೆಚ್ಚಾಯಿತು. ಆ ಹೊತ್ತಿಗೆ ಗುರುಗಳು ಧ್ಯಾನ ಸಮಾಧಿಗೆ ಹೋಗ್ಬಿಟ್ರು. ಗುಹೆಯೊಳಗಿದ್ದಾರೆ. ಆ ಗುಹೆ ಪಕ್ಕದಲ್ಲಿ ಇನ್ನೊಂದು ಗುಹೆ, ಅಲ್ಲಿ ಶಂಕರಾಚಾರ್ಯ ಇರೋದಂಥದ್ದು. ಗುರುಗಳನ್ನು ಎಬ್ಸೋಕ್ಕಾಗೋದಿಲ್ಲ, ಕಾಯಬೇಕು. ಅವ್ರ ಹೆದರಿಕೆ ಏನು ಅಂದರೆ, ಈಗಾಗಲೇ ಮಟ್ಟ ಮೀರಿ ಹರಿತಾ ಇದೆ ನರ್ಮದಾ ನದಿ. ಇನ್ನೂ ಇದೇ ಥರ ಮಳೆ ಶುರು ಆದರೆ ಮಟ್ಟ ದಾಟಿ ನರ್ಮದೆ ಗುಹೆ ಒಳಗೆ ಹೋಗ್ಬಿಡ್ಬೋದು. ಗುಹೆ ನುಗ್ಗಿದ್ರೆ ಗುರುಗಳಿಗೆ ಏನು ತೊಂದರೆ ಆಗ್ತದೆ, ಹೇಗೆ ಮಾಡೋದು ಇದನ್ನು? ನರ್ಮದೆ ಇದು ಇಳಿಯೋಂಗೆ ಕಾಣಿಸ್ತಾ ಇಲ್ಲ ಪ್ರವಾಹ ಅಂತ ಅಂದ್ಕೊಂಡ್ಬಿಟ್ರು. ಹೇಗೆ ಪಾರಾಗೋದು ಇದರಿಂದ ಅಂತ. ಆಗ ಶಂಕರಾಚಾರ್ಯ ಹೋಗಿ ಹೇಳಿದ ಶಿಷ್ಯರೆಲ್ಲ, ನೀವೇ ಪಾರು ಮಾಡಿದರೆ ಮಾಡಬೇಕು ಎಲ್ಲರನ್ನೂ ಅಂತ. ಶಂಕರಾಚಾರ್ಯ ಹುಡುಕನು ನೋಡಿ, ಬಾಲ ಸತಿಯತಿ ಅಲ್ಲಿ ಹೋಗಿ ತನ್ನ ದಂಡ ಕಮಂಡಲ ತೊಗೊಂಡು ಹೋಗಿ ಆ ಪ್ರವಾಹದ ನದಿಯಲ್ಲಿ ಸ್ನಾನ ಮಾಡಿ ಕಾಲು ಮಡಚಿಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು ಆ ಕಮಂಡಲವನ್ನು ಆ ಕಟ್ಟೆ ಮೇಲೆ ಇಡ್ತಾರೆ. ಅಮ್ಮ ನರ್ಮದೆ, ಇದು ನಿನ್ನ ಸೀಮೆ, ಇದನ್ನು ದಾಟೋಂಗಿಲ್ಲ ಅನ್ನೋಂಗೆ, ಇದು ನಿನ್ನ ಸೀಮೆ ಅಂತ ಹೇಳಿ ಧ್ಯಾನಮಗ್ನಾಗಿ ಕೂತ್ಕೊಂಡ್ಬಿಟ್ರು. ಇಡೀ ರಾತ್ರಿಯೆಲ್ಲ ಮಳೆ ಆಗ್ತಾಯಿದೆ, ಮಳೆಯಲ್ಲೇ ಕೂತ್ಕೊಂಡ್ಬಿಟ್ರು. ರಾತ್ರಿ ಮಳೆ ನಿಂತು ಬೆಳಗಾಗೋ ಹೊತ್ತಿಗೆ ನೋಡ್ತಾರೆ, ಕಮಂಡಲ ಅಲುಗಾಡಿಲ್ಲ, ನದಿ ಆ ಮಿತಿಯನ್ನು ಮೀರಿ ದಾಟಿಲ್ಲ. ಆ ಸುದ್ದಿ ಆಗ್ಬಿಡ್ತು.
ಶಂಕರಾಚಾರ್ಯರು ನರ್ಮದೆಯನ್ನು ನಿಗ್ರಹ ಮಾಡಿಬಿಟ್ರು, ಮೇಲೆ ಬರೋಕ್ಕೆ ಬಿಡಲಿಲ್ಲ ಅಂತ. ಮತ್ತೆ ಅದನ್ನು 2 ಭಾಗ ನೋಡ್ಬೋದಾದದ್ದು. ಅದು ನಿಸರ್ಗದಿಂದ ಆಗಿದ್ದಿರ್ಬೋದು, ಅಥವಾ ಒಂದು ರೀತಿ ನೋಡೋದಾದರೆ ಶಂಕರಾಚಾರ್ಯ ನಿಗ್ರಹ ಮಾಡಿದರು ಅಂತ ನೋಡ್ಬೋದು. ಈ ಸುದ್ದಿ ಹಬ್ಬಿದಾಗ ಅನ್ನಿಸ್ತು, ಅಂಥ ಗುರುಗಳಿಗೆ ಇಂಥ ಶಿಷ್ಯ ಸರಿ ಅಂತ. ಇದಾದಮೇಲೆ ಗುರುಗಳಿಗೆ ಹೇಳಿದ್ರಂತೆ, ಶಂಕರಾಚಾರ್ಯರು ಹಿಂಗೆ ನರ್ಮದೆಯನ್ನು ನಿಗ್ರಹ ಮಾಡಿದರು ಅಂತ. ಅವ್ರು ಹೇಳ್ತಾರೆ, ಹೌದು, ಶಂಕರಾಚಾರ್ಯರು ನರ್ಮದೆಯ ನಿಗ್ರಹ ಮಾಡಿದರು, ನಾನು ಇನ್ನೂ ಆ ಹುಡುಗನ ನಿಗ್ರಹ ಮಾಡೋ ಹಾಗಿಲ್ಲ. ಆತ ತನ್ನ ದಾರಿಯನ್ನು ತಗೋಬೇಕು. ಮರುದಿವಸ ಶಂಕರಾಚಾರ್ಯನ ಕರೆದು ಮುಂದಿನ ದಾರಿಯನ್ನು ನಿರ್ದೇಶ ಮಾಡ್ತಾರೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.